ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನಿಮ್ಮೆಲ್ಲರಿಗೂ ಪುನಃ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಾನು ಡಾಕ್ಟರ್ ಎಚ್ ಎನ್ ವಿಶ್ವನಾಥ್, ಶಿಕ್ಷಣ ಪ್ರಾಧ್ಯಾಪಕ, ಮೈಸೂರಿನ ಶಾರದಾ ವಿಲಾಸ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ನಾನು ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದ್ದೇನೆ. ಇಂದು ಏಕ್ ಭಾರತ್ ಶ್ರೇಷ್ಠ ಭಾರತ್ ಯೋಜನೆಯಡಿಯಲ್ಲಿ ಗುಜರಾತ್ನ ಅಹಮದಾಬಾದ್ನಲ್ಲಿ ಇರತಕ್ಕಂತಹ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೀಚರ್ ಎಜುಕೇಷನ್, ಭಾರತೀಯ ಪ್ರಶಿಕ್ಷಣ ಸಂಸ್ಥಾನ, ಇದರ ವತಿಯಿಂದ ಶಿಕ್ಷಣ ಸಂಶೋಧನೆಯ ವಿವಿಧ ಶೀರ್ಷಿಕೆಗಳ ಅಡಿಯಲ್ಲಿ ನಾವು ಮತ್ತೊಂದು ವಿಚಾರವನ್ನು ಚರ್ಚೆ ಮಾಡ್ತಾ ಇದ್ದೇವೆ. ಅದು ಯಾವುದೆಂದರೆ, ಶೈಕ್ಷಣಿಕ ಸಂಶೋಧನೆಯಲ್ಲಿ ಪ್ರಾಕಲ್ಪನೆಗಳು ಅಂದ್ರೇನು, ಪ್ರಾಕಲ್ಪನೆಗಳ ಪರಿಕಲ್ಪನೆ ಏನು, ಅವುಗಳ ಅಗತ್ಯ ಏನು, ಅವುಗಳನ್ನು ಸಂರಚಿಸುವುದಾದರೂ ಹೇಗೆ, ಅವುಗಳನ್ನು ಪರೀಕ್ಷೆಗೆ ಒಳಪಡಿಸುವುದು ಹೇಗೆ, ಪರೀಕ್ಷಿಸಿದ ನಂತರ ಸೂಕ್ತವಾದ ನಿರ್ಧಾರಕ್ಕೆ ಬರುವುದು, ಹಾಗೆಯೇ ಆ ನಿರ್ಧಾರವನ್ನು ಪ್ರತಿದರ್ಶದಿಂದ ಸಮಷ್ಟಿಗೆ ವಿಸ್ತರಿಸುವುದು ಹೇಗೆ, ಹಾಗೆ ಶೈಕ್ಷಣಿಕ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಇದರ ಅನ್ವಯತೆಯನ್ನು ಹೇಗೆ ಮಾಡಬಹುದು ಎನ್ನತಕ್ಕಂಥ ವಿಚಾರದ ಬಗ್ಗೆ ನಾವಿಂದು ಚರ್ಚೆ ಮಾಡ್ತಾ ಇದ್ದೇವೆ. ನಿಮ್ಮೆಲ್ಲರ ಪರವಾಗಿ, ಸಮಸ್ತ ವಿದ್ಯಾರ್ಥಿ ಸಮೂಹದ ಪರವಾಗಿ, ಅಹಮದಾಬಾದ್ನ ಭಾರತೀಯ ಪ್ರಶಿಕ್ಷಣ ಸಂಸ್ಥಾನದ ಎಲ್ಲ ಅಧಿಕಾರಿಗಳಿಗೆ, ಅಲ್ಲಿ ಸೇವೆ ಸಲ್ಲಿಸುತ್ತಿರತಕ್ಕಂಥ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸಿ ನಾವೀಗ ಚರ್ಚೆಗೆ ಬರೋಣ. ಸ್ನೇಹಿತರೆ, ನಿಮಗೆಲ್ಲರಿಗೂ ಈಗಾಗಲೇ ತಿಳಿದಂತಹ ವಿಚಾರವೆಂದರೆ, ಶೈಕ್ಷಣಿಕ ಸಂಶೋಧನೆ ಅಂದ್ರೇನು, ಅದರ ವಿವಿಧ ಹಂತಗಳು ಯಾವುವು ಎನ್ನುವುದರ ಬಗ್ಗೆ ಈಗಾಗಲೇ ನಾವು ಸಾಕಷ್ಟು ತಿಳಿದುಕೊಂಡಿದ್ದೇವೆ. ಆದರೂ ಕೂಡ ಮತ್ತೊಮ್ಮೆ ಈ ಹಂತಗಳನ್ನು ನಾವು ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ಹಂತಗಳನ್ನು ಕೇವಲ ನಾನು ನಮೂದಿಸ್ತಾ ಇದ್ದೇನೆ, ಆದರೆ ಅದರ ವಿವರಣೆಯನ್ನು ಈಗಾಗಲೇ ತಮಗೆ ಮತ್ತೊಂದು ಅವಧಿಯಲ್ಲಿ ತಿಳಿಸಿದ್ದೇವೆ. ನಿಮಗೆ ತಿಳಿದಿರುವ ಹಾಗೆ ಶೈಕ್ಷಣಿಕ ಸಂಶೋಧನೆಯಲ್ಲಿ ಯಾವುದೇ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ. ಮೊದಲಿಗೆ ಸಮಸ್ಯಾ ಸನ್ನಿವೇಶವನ್ನು ನಾವು ಅವಲೋಕನ ಮಾಡ್ತೇವೆ. ಹೀಗೆ ಅವಲೋಕಿಸಿದ ನಂತರ ಸಮಸ್ಯೆಯನ್ನು ಗುರುತಿಸ್ತೇವೆ. ನಂತರ ಸಮಸ್ಯೆಯನ್ನು ವ್ಯಾಖ್ಯಾನಿಸ್ತೇವೆ. ಆ ಸಮಸ್ಯೆಗೆ ಸಂಬಂಧಪಟ್ಟಂತಹ ಅಗತ್ಯವಾದಂತಹ ಸಂಬಂಧಿತ ದತ್ತಾಂಶಗಳನ್ನು ಸಂಗ್ರಹಣ ಮಾಡಿಕೊಳ್ತೇವೆ. ನಂತರದಲ್ಲಿ ಬರುವಂಥದ್ದು ಬಹಳ ಮುಖ್ಯವಾದಂತಹ ಅದೇನೆಂದರೆ ಪ್ರಾಕಲ್ಪನೆಗಳನ್ನು ಸಂರಚನೆ ಮಾಡೋದು, ಅಂದರೆ ಫಾರ್ಮ್ಯುಲೇಷನ್ ಆಫ್ ಹೈಪಾಥಿಸಿಸ್ ಅಂತ ಹೇಳಿ. ಇದು ಬಹಳ ಮುಖ್ಯವಾದ ಹಂತ. ಏಕೆಂದರೆ ನಾವು ಯಾವ ಸಂಶೋಧನೆಯನ್ನು ಮಾಡ್ತಾ ಇದ್ದೇವೆ, ಯಾವ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ತಾ ಇದ್ದೇವೆ ಎನ್ನುವ ಮಾರ್ಗದಲ್ಲಿ ಮಾರ್ಗದರ್ಶಕವಾಗಿ ನಮ್ಮನ್ನು ಮುನ್ನಡೆಸತಕ್ಕಂತಹ ಒಂದು ಹಂತ. ಅದರ ಬಗ್ಗೆ ನಾವೀಗ ವಿಶದವಾಗಿ ಮಾತಾಡ್ತಾ ಇದ್ದೇವೆ. ನಂತರದಲ್ಲಿ ನಾವು ಏನು ಪ್ರಾಕಲ್ಪನೆಗಳನ್ನು ರಚಿಸ್ಕೊಳ್ತೇವೆ, ಪ್ರತಿಯೊಂದು ಪ್ರಾಕಲ್ಪನೆಯನ್ನು ಸೂಕ್ತವಾದ ವಿಧಾನಗಳ ಮೂಲಕ ಪರೀಕ್ಷೆಗೆ ಒಳಪಡಿಸ್ತೇವೆ. ನಂತರ ಕೆಲವು ಪ್ರಾಕಲ್ಪನೆಗಳನ್ನು ನಾವು ಅಂಗೀಕರಿಸ್ಕೊಳ್ತೇವೆ, ಕೆಲವನ್ನು ತ್ಯಜಿಸ್ತೇವೆ. ಸತ್ಯ ಎಂದು ಗೊತ್ತಾದಂತಹ ಪ್ರಾಕಲ್ಪನೆಗಳನ್ನು ಒಪ್ಪುತ್ತೇವೆ, ಉಳಿದವುಗಳನ್ನು ಬಿಡುತ್ತೇವೆ. ಹೀಗೆ ಒಪ್ಪಿಕೊಂಡಂತಹ ಅಥವಾ ಅಂಗೀಕರಿಸಲ್ಪಟ್ಟಂತಹ ಪ್ರಾಕಲ್ಪನೆಗಳನ್ನು ಪುನಃ ಪರಿಶೀಲನೆಗೆ ಒಳಪಡಿಸಿ ಪುನಃ ಅದರ ಸತ್ಯದ ಗೋಚರವಾದ ಕೂಡಲೇ ಅದನ್ನು ನಾವು ಒಪ್ಪಿಕೊಂಡು ನಿರ್ಧಾರವನ್ನು ತಾಳ್ತೇವೆ. ಈ ನಿರ್ಧಾರವನ್ನು ನಾನೀಗಾಗಲೇ ಹೇಳಿದ ಹಾಗೆ ಪ್ರತಿದರ್ಶದಿಂದ ಸಮಷ್ಟಿಗೆ ಅದನ್ನು ವಿಸ್ತರಿಸ್ಕೊಳ್ತೇವೆ. ಆಮೇಲೆ ಯಾವಾಗ ಬೇಕಾಗೋ ಆವಾಗ ಅವಶ್ಯಕ ಸಂದರ್ಭಗಳಲ್ಲಿ ಅದರ ಅನ್ವಯತೆಯನ್ನು ಮಾಡ್ತಾ ಹೋಗ್ತೇವೆ. ಇಷ್ಟೆಲ್ಲವೂ ಸಾಧ್ಯವಾಗಬೇಕಾದರೆ ನಾವು ಯಾವ ರೀತಿಯ ಪ್ರಾಕಲ್ಪನೆಗಳನ್ನು ರಚಿಸ್ಕೊಳ್ತೇವೆ ಮತ್ತು ಪ್ರಾಕಲ್ಪನೆಗಳನ್ನು ಹೇಗೆ ನಾವು ಪರೀಕ್ಷೆಗೆ ಒಳಪಡಿಸ್ಕೊಳ್ತೇವೆ ಅನ್ನುವಂಥದ್ದು ಬಹಳ ಮುಖ್ಯ. ಹಾಗಾಗಿ ಇಂದಿನ ಪಾಠ ಅತ್ಯಂತ ಪ್ರಮುಖವಾದದ್ದು ಎಂದು ನಾನು ಎಣಿಸುತ್ತೇನೆ. ಹಾಗಿಲ್ಲ, ಈ ಒಂದು ಹಿನ್ನೆಲೆಯಲ್ಲಿ ನಿಮ್ಮೆಲ್ಲರಿಗೂ ಕೂಡ ಈ ವಿಚಾರಗಳು ಅರ್ಥವಾಗುತ್ತವೆ ಅಂತ ಭಾವಿಸ್ಕೊಂಡು ನಾವೀಗ ಈ ಪ್ರಾಕಲ್ಪನೆ ಎಂದರೇನು, ಅದರ ರಚನೆ ಹೇಗೆ, ಅದರ ಅನ್ವಯತೆ ಹೇಗೆ, ಪರೀಕ್ಷೆ ಮತ್ತು ಪರಿಶೀಲನೆ ಹೇಗೆ, ಈ ಎಲ್ಲ ವಿಚಾರಗಳ ಬಗ್ಗೆ ಸಾಕಷ್ಟು ವಿಶದವಾಗಿ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ನಿಮ್ಮೆಲ್ಲರಿಗೂ ಈ ಒಂದು ವಿಷಯಕ್ಕೆ ಸ್ವಾಗತ ಮತ್ತು ಸುಸ್ವಾಗತ. ವಿದ್ಯಾರ್ಥಿ ಮಿತ್ರರೇ, ಈಗ ನಾವು ಪ್ರಾಕಲ್ಪನೆಯ ಲೋಕಕ್ಕೆ ಪ್ರಯಾಣವನ್ನು ಬೆಳೆಸೋಣ. ಪ್ರಾಕಲ್ಪನೆ ಎಂದರೇನು ಅನ್ನುವಂಥದ್ದು ಮೊದಲು ನಾವು ತಿಳ್ಕೊಳ್ಬೇಕಾಗಿರತಕ್ಕಂಥ ವಿಚಾರ. ಸಂಶೋಧನೆಯಲ್ಲಿ ಪ್ರಾಕಲ್ಪನೆಗೆ ಪರ್ಯಾಯವಾಗಿ ಊಹೆ
ಅಥವಾ ಆಧಾರ ಕಲ್ಪನೆ ಎಂಬುದನ್ನು ನಾವು ಬಳಕೆ ಮಾಡಿಕೊಳ್ತೇವೆ. ಪ್ರಾಕಲ್ಪನೆಗಳು ಸಂಶೋಧನೆಯನ್ನು ಹೇಗೆ ಮುನ್ನಡೆಸಬೇಕು ಮತ್ತು ಮಾಹಿತಿ ಸಂಗ್ರಹಿಸುವ ಬಗೆ ಹೇಗೆ ಎಂಬುದರ ಕುರಿತಾಗಿ ಸಂಶೋಧಕನಿಗೆ ಮಾರ್ಗದರ್ಶನ ನೀಡತಕ್ಕಂಥ ಸೂತ್ರಗಳು. ಇವು ಸಂಶೋಧನೆಗೆಂದೇ ರೂಪಿಸಿಕೊಂಡ ಪ್ರಶ್ನೆಗಳಿಗೆ ಉತ್ತರ ನೀಡಬಲ್ಲವಲ್ಲದೆ ಭವಿಷ್ಯತ್ತಿನ ಬಗ್ಗೆ ಮುನ್ಸೂಚನೆಯನ್ನು ನೀಡಬಲ್ಲವು ಎನ್ನುತ್ತಕ್ಕಂಥ ನುಡಿಗಳನ್ನು ನಾವೀಗ ನೋಡ್ತಾ ಇದ್ದೇವೆ. ಶಿಕ್ಷಣ ಕ್ಷೇತ್ರದಲ್ಲಿ ಯಾವುದೇ ರೀತಿಯ ಸಮಸ್ಯೆಗೆ ಪರಿಹಾರವನ್ನು ನಾವು ಹುಡುಕುವ ಪ್ರಯತ್ನವನ್ನು ಮಾಡ್ತೇವೆ. ಇದು ನಿರಂತರವಾಗಿ ಶೈಕ್ಷಣಿಕ ಸಂಶೋಧನೆಯ ಮೂಲಕವೇ ಜರುಗುತ್ತದೆ ಅಥವಾ ಆಗುತ್ತದೆ ಅನ್ನುವಂಥದ್ದು, ಸಾಧ್ಯವಾಗುತ್ತದೆ ಅನ್ನೋದು ನಮಗೆ ತಿಳಿದಿರತಕ್ಕಂಥ ವಿಚಾರ. ಇದರಲ್ಲಿ ನಾವು ಪ್ರಾಕಲ್ಪನೆಗಳನ್ನು ಯಾಕೆ ರಚಿಸ್ಕೊಳ್ತೇವೆ ಅಂತ ಹೇಳೋದಾದರೆ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಅನುಗಮನ ಪದ್ಧತಿ, ಇಂಡಕ್ಟಿವ್ ಮೆಥಡ್ ಅಂತ ಇದೆ. ನನಗೆ ಒಂದು ಪ್ರಯೋಗ ಮಾಡಬೇಕು ಅನಿಸುತ್ತೆ. 2 ಗುಂಪಿನ ವಿದ್ಯಾರ್ಥಿಗಳನ್ನ ತೆಗೆದುಕೊಳ್ತೇನೆ. ಒಂದು ಗುಂಪಿನ ವಿದ್ಯಾರ್ಥಿಗಳಿಗೆ ಒಂದು ಪರಿಕಲ್ಪನೆಯನ್ನು ಅನುಗಮನ ಪದ್ಧತಿಯನ್ನು ಅನುಸರಿಸಿ ಬೋಧಿಸ್ತೇನೆ. ಹಾಗೆ ಮತ್ತೊಂದು ಗುಂಪಿನ ವಿದ್ಯಾರ್ಥಿಗಳಿಗೆ ನಿಗಮನ ಪದ್ಧತಿಯನ್ನು ಬಳಕೆ ಮಾಡಿಕೊಂಡು ಬೋಧಿಸ್ತೇನೆ. ಪಾಠದ ವಿಚಾರ ಒಂದೇ ಇರುತ್ತದೆ. 2 ಗುಂಪುಗಳು ಮತ್ತು 2 ಬೇರೆ ಬೇರೆ ಉಪಕ್ರಮಗಳು, ಅನುಗಮನ ಮತ್ತು ನಿಗಮನ, ಇಂಡಕ್ಟಿವ್ ಮತ್ತು ಡಿಡಕ್ಟಿವ್. ನನ್ನ ಉದ್ದೇಶ ಏನಪ್ಪ ಅಂತಂದರೆ, ಅನುಗಮನ ಪದ್ಧತಿ ಅಥವಾ ನಿಗಮನ ಪದ್ಧತಿ ಈ ಎರಡರಲ್ಲಿ ಯಾವುದು ಅತ್ಯಂತ ಪರಿಣಾಮಕಾರಿಯಾಗಿದೆ, ಅದರ ವಿಶೇಷವಾಗಿ ವಿಜ್ಞಾನದ ಬೋಧನೆಯಲ್ಲಿ ಅಂತ ನನಗೆ ತಿಳಿದುಕೊಳ್ಳುವಂಥ ಕುತೂಹಲ. ಸೊ ಹಾಗಾಗಿ ಈ ಎರಡರ ನಡುವಿನ ವ್ಯತ್ಯಾಸಗಳು, ಸಂಬಂಧಗಳು ಅಥವಾ ಅವುಗಳಲ್ಲಿ ಯಾವುದು ಅತ್ಯಂತ ಪರಿಣಾಮಕಾರಿಯಾಗಿದೆ ಅಂತ ತಿಳ್ಕೊಳ್ಳೋಕ್ಕೋಸ್ಕರ ನಾನೊಂದು ಪ್ರಯೋಗವನ್ನು ಮಾಡ್ತೇನೆ. ಹೀಗೆ ಪ್ರಯೋಗ ಮಾಡುವಾಗ ನನಗೆ ಕೊನೆಯಲ್ಲಿ ಯಾವ ರೀತಿಯ ಫಲಿತಾಂಶವು ಬರಬಹುದು ಎಂದುಕೊಳ್ಳುವ ಹಿನ್ನೆಲೆಯಲ್ಲಿ ನಾನೊಂದು ಅನಿಸಿಕೆಯನ್ನು ರೂಪಿಸ್ಕೊಳ್ತೇನೆ ಮನಸ್ಸಲ್ಲಿ. ಅದನ್ನು ನಾವು ಪೂರ್ವ ಆಲೋಚನೆ, ನಿರೀಕ್ಷಿತ ಫಲಿತಾಂಶ ಅಂತ ಅಂದ್ಕೊಳ್ಬೋದು ನಾವು. ಉದಾಹರಣೆಗೆ ನಾನು ಅಂದ್ಕೊಳ್ಳೋಂಥದ್ದು, ನನ್ನ ಅಭಿಪ್ರಾಯದಲ್ಲಿ ಅನುಗಮನ ಪದ್ಧತಿಯು ನಿಗಮನ ಪದ್ಧತಿಗಿಂತ ಹೆಚ್ಚು ಪರಿಣಾಮಕಾರಿಯಾಗಿದೆ. ಅನುಗಮನ ಪದ್ಧತಿಯನ್ನು ನಾನು ಯಾವ ಗುಂಪಿನ ವಿದ್ಯಾರ್ಥಿಗಳಿಗೆ ಬಳಸ್ಕೊಂಡಿದ್ದೇನೆ, ಆ ವಿದ್ಯಾರ್ಥಿಗಳು ನಿಗಮನ ಪದ್ಧತಿಯ ಗುಂಪಿನ ವಿದ್ಯಾರ್ಥಿಗಳಿಗಿಂತ ಹೆಚ್ಚು ಚಿಂತನಾಶೀಲತೆಯನ್ನು ಅಥವಾ ಚಿಂತನಾ ಕೌಶಲ್ಯಗಳನ್ನು ಬೆಳೆಸ್ಕೊಳ್ತಾರೆ ಅಂತ ನಾನು ಅಂದ್ಕೊಳ್ತೇನೆ. ಹಾಗಂದ್ಕೊಂಡು ಮುಂದುವರಿತೇನೆ. ಹಾಗಂದ್ಕೊಳ್ಳುವಂಥದ್ದು ಅಥವಾ ರೂಪಿಸ್ಕೊಳ್ಳುವಂಥದ್ದನ್ನು ನಾವು ಪ್ರಾಕಲ್ಪನೆಯ ರಚನೆ ಅಂತ ಕರೀತೇವೆ. ಹಾಗೆಯೇ ಸ್ನೇಹಿತರೆ, ನನ್ನ ವಿದ್ಯಾರ್ಥಿಗಳಲ್ಲಿ ಚಿಂತನಾ ಸಾಮರ್ಥ್ಯ ಕಡಿಮೆ ಇದೆ ಅಂತ ನನಗನ್ನಿಸ್ತು. ಸಾಂಘಿಕವಾಗಿ ಚಿಂತನಾ ಸಾಮರ್ಥ್ಯ ಕಡಿಮೆ ಇದೆ ಅನ್ನಿಸ್ತು. ಇವರ ಚಿಂತನಾ ಸಾಮರ್ಥ್ಯವನ್ನು ಹೆಚ್ಚೋದಕ್ಕೋಸ್ಕರ ನಾನೊಂದು ಪ್ರಯೋಗ ಮಾಡಬೇಕು ಅಂದ್ಕೊಳ್ತೇನೆ. ಈ ಚಿಂತನಾ ಸಾಮರ್ಥ್ಯವನ್ನು ವೃದ್ಧಿಸತಕ್ಕಂಥ ಒಂದು ವಿಧಾನವನ್ನು ನಾನು ನಿರ್ಧರಿಸ್ತೇನೆ. ಉದಾಹರಣೆಗೆ ಮನಮಂಥನ, ಬ್ರೈನ್ ಸ್ಟಾರ್ಮಿಂಗ್ ಟೆಕ್ನಿಕ್ ಅಂತ ಕರಿತೇವೆ, ಮನಮಂಥನ ತಂತ್ರಜ್ಞಾನ. ಈ ಮನಮಂಥನ ತಂತ್ರಜ್ಞಾನವನ್ನು ವಿದ್ಯಾರ್ಥಿಗಳ ಮೇಲೆ ಬಳಸ್ಕೊಂಡ್ರೆ ಅಥವಾ ಯಾವುದೇ ವಿಚಾರಗಳನ್ನು ಮನಮಂಥನ ತಂತ್ರದ ಮೂಲಕ ಬೋಧಿಸಿದ್ರೆ ಆ ಒಂದು ವಿದ್ಯಾರ್ಥಿಗಳಲ್ಲಿ ಚಿಂತನಾ ಸಾಮರ್ಥ್ಯ ಹೆಚ್ಚುತ್ತದೆಯಾ ಅನ್ನುವಂಥದ್ದು ನನ್ನ ಮುಂದಿರತಕ್ಕಂಥ ಕುತೂಹಲ ಅಥವಾ ಪ್ರಶ್ನೆ. ಇದನ್ನು ಕಂಡುಕೊಳ್ಳೋಕ್ಕೋಸ್ಕರ ನಾನು ಈ ಒಂದು ಮಾರ್ಗವನ್ನು ಅನುಸರಿಸ್ತೇನೆ. ಹಾಗೆ ಅನುಸರಿಸುವಾಗ ನಾನು ಅಂದುಕೊಳ್ತೇನೆ, ನನ್ನ ಅನುಭವದ ಆಧಾರದಲ್ಲಿ ಮನಮಂಥನ ತಂತ್ರದಲ್ಲಿ ಸಾಕಷ್ಟು ಅವಕಾಶಗಳನ್ನು ವಿದ್ಯಾರ್ಥಿಗಳಿಗೆ ಸ್ವಯಂ ಆಲೋಚನೆ ಮಾಡಲಿಕ್ಕೆ, ಚಿಂತನೆ ಮಾಡಲಿಕ್ಕೆ ಮತ್ತು ಮನಸ್ಸಿನಲ್ಲಿ ರೂಪಿಸಿಕೊಂಡಂತಹ ಚಿಂತನೆಗಳನ್ನು ಅಭಿವ್ಯಕ್ತ ಮಾಡೋದಕ್ಕೆ ಮತ್ತು ಗುಂಪಿನಲ್ಲಿ ಆ ಅಭಿವ್ಯಕ್ತವನ್ನು ಮಾಡುವಾಗ ತಮ್ಮ ಚಿಂತನೆಗಳನ್ನು ಹಂಚಿಕೊಳ್ಳೋದಕ್ಕೆ ಸಾಕಷ್ಟು ಅವಕಾಶ ಇರೋದರಿಂದ ನನ್ನ ಅನಿಸಿಕೆ ಏನು ಅಂದರೆ, ಈ ಮನಮಂಥನವು ವಿದ್ಯಾರ್ಥಿಗಳಲ್ಲಿ ಚಿಂತನಾ ಕೌಶಲ್ಯಗಳನ್ನು ವೃದ್ಧಿಸುತ್ತದೆ ಅನ್ನತಕ್ಕಂಥ ನಿರ್ಧಾರವನ್ನು ಪ್ರಯೋಗಕ್ಕೆ ಮುನ್ನವೇ ನಾನು ತಾಳ್ಕೊಂಡಿರ್ತೇನೆ ಅಥವಾ ಹಾಗಂದ್ಕೊಂಡಿರ್ತೇನೆ. ಹಾಗಂದ್ಕೊಂಡಾಗ ನನಗೆ ಮುಂದೆ ನಾನೇನು ಮಾಡಬೇಕು ಅಂದರೆ, ವಿದ್ಯಾರ್ಥಿಗಳಲ್ಲಿ ಚಿಂತನಾ ಕೌಶಲ್ಯವನ್ನು ವೃದ್ಧಿಸುವ ಸಲುವಾಗಿ ನಾನು ಹೇಗೆ ಮನಮಂಥನ ವಿಧಾನವನ್ನು ಅನ್ವಯಿಸ್ಕೊಳ್ಬೇಕು, ಪ್ರಯೋಗದಲ್ಲಿ ಅದನ್ನು ಬಳಸ್ಕೊಳ್ಬೇಕು ಅಂದ್ಕೊಂಡು ನಾನು ಮುಂದುವರಿತೇನೆ. ಹೀಗೆ ಈ ಒಂದು ವಿಚಾರ ಏನಿದೆ ಅಂದರೆ, ಪ್ರಾಕಲ್ಪನೆಗಳು ಸಂಶೋಧನೆಯನ್ನು ಹೇಗೆ ಮುನ್ನಡೆಸಬೇಕು ಮತ್ತು ಇದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ಹೇಗೆ ಸಂಗ್ರಹಿಸಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಮಾರ್ಗದರ್ಶನ ಕೊಡುತ್ತವೆ. ಆ ಹಿನ್ನೆಲೆಯಲ್ಲಿ ಸ್ನೇಹಿತರೆ,
ನಾವು ಮುಂದಿನ ವಿಚಾರಗಳಿಗೆ ಹೋಗೋಣ. ಈ ಪ್ರಾಕ್ಕಲ್ಪನೆ ಸಮಸ್ಯೆಯ ಪರಿಹಾರಕ್ಕೆ ತಾತ್ಕಾಲಿಕ ಉಪಶಮನ ನೀಡುವುದು ಅಂತ ನಾವು ಹೇಳ್ತೇವೆ. ತಾತ್ಕಾಲಿಕ ಉಪಶಮನವನ್ನು ನೀಡುತ್ತದೆ ಅನ್ನುವಂಥದ್ದು. ಏನು ಹಾಗಂದರೆ, ನನಗೆ ಇನ್ನೂ ಮತ್ತೊಂದು ಕುತೂಹಲ ಮಾಡುತ್ತೆ. ಈಗ ವಿದ್ಯಾರ್ಥಿಗಳಲ್ಲಿ ಭಾಷಾ ಕೌಶಲ್ಯಗಳು ಬಹಳ ಕಡಿಮೆ ಇವೆ ಅಂತ. ಭಾಷಾ ಕೌಶಲ್ಯಗಳು ಬಹಳ ಕಡಿಮೆ ಇವೆ. ಈ ಭಾಷಾ ಕೌಶಲ್ಯಗಳನ್ನು ವಿದ್ಯಾರ್ಥಿಗಳಲ್ಲಿ ನಾನು ಮೂಡಿಸಬೇಕಾದ್ರೆ ಈ ಬೋಧನಾ ಮಾಧ್ಯಮದ ಪಾತ್ರ ಏನಿರ್ಬೋದು? ಈಗ ನನ್ನ ವಿದ್ಯಾರ್ಥಿಗಳಲ್ಲಿ ಆಂಗ್ಲ ಭಾಷೆಯ ಬಳಕೆಯ ಬಗ್ಗೆ ಕೌಶಲ್ಯಗಳು ಕಡಿಮೆ ಇವೆ ಅಂತ ಅಂದಾಗ ನಾನು ಕನ್ನಡ ಮಾಧ್ಯಮದಲ್ಲೇ ಹೆಚ್ಚು ತರಗತಿಗಳನ್ನು ತೆಗೆದುಕೊಂಡ್ರೆ ಇದರ ಪರಿಣಾಮ ಏನಾಗ್ಬೋದು? ಅಥವಾ ಆಂಗ್ಲ ಭಾಷೆ ಪ್ರಬುದ್ಧತೆ ಮಕ್ಕಳಲ್ಲಿ ಮೂಡಿಸುವ ಸಲುವಾಗಿ ನಾನು ಆಂಗ್ಲ ಮಾಧ್ಯಮದಲ್ಲಿ ಬೋಧಿಸಿದರೆ ಯಾವ ಪರಿಣಾಮ ಉಂಟಾಗುತ್ತದೆ ಅನ್ನುವಂಥದ್ದು ಇರುತ್ತೆ. ಸೊ ನನಗೆ ತಾತ್ಕಾಲಿಕವಾಗಿ ಅನಿಸುತ್ತೆ, ನಾನು ಹೆಚ್ಚು ಹೆಚ್ಚು ಆಂಗ್ಲ ಮಾಧ್ಯಮದಲ್ಲೇ ಬೋಧಿಸಿದರೆ ಅಥವಾ ಮಕ್ಕಳು ಕಲಿಕೆಯನ್ನು ಹೊಂದಿದರೆ ಅವರಲ್ಲಿ ಆಂಗ್ಲ ಭಾಷೆಗೆ ಸಂಬಂಧಪಟ್ಟಂತಹ ಕೌಶಲ್ಯಗಳು ವೃದ್ಧಿಯಾಗುತ್ತದೆ ಅನ್ನುವಂಥದ್ದು. ಈ ಹಿನ್ನೆಲೆಯಲ್ಲಿ ನಾವು ಒಪ್ಕೊಳ್ಳತಕ್ಕಂಥ ವಿಚಾರ ಏನು ಅಂದರೆ, ಪ್ರಾಕ್ಕಲ್ಪನೆಗಳು ಸಮಸ್ಯೆಯ ಪರಿಹಾರಕ್ಕೆ ತಾತ್ಕಾಲಿಕ ಉಪಶಮನವನ್ನು ನೀಡುತ್ತವೆ ಅನ್ನುವಂಥದ್ದು. ಹಾಗೆಯೇ ಪ್ರಾಕ್ಕಲ್ಪನೆಯನ್ನು ಪರೀಕ್ಷಿಸಲು ಸಂಶೋಧನಾ ಚಟುವಟಿಕೆಗಳನ್ನು ಯೋಜಿಸಲಾಗುತ್ತದೆಯೇ ಹೊರತು ಸಮಸ್ಯೆಗೆ ಪರಿಹಾರವನ್ನು ಹುಡುಕುವುದಕ್ಕಲ್ಲ ಅಥವಾ ಪ್ರಶ್ನೆಗಳಿಗೆ ಸೂಕ್ತ ಉತ್ತರವನ್ನು ಕಂಡುಕೊಳ್ಳುವುದಕ್ಕಲ್ಲ ಅನ್ನುವಂಥದ್ದು. ಅಂದರೆ ಪ್ರಾಕ್ಕಲ್ಪನೆಗಳು ಸಮಸ್ಯೆಯನ್ನು ಪರಿಹರಿಸ್ತವೆ ಅನ್ನುವಂಥದ್ದಲ್ಲ, ಆದರೆ ಆ ಸಮಸ್ಯೆಯ ಪರಿಹಾರಕ್ಕೆ ನಾವು ಏನು ಮಾಡಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾರ್ಗದರ್ಶನವನ್ನು ಅವು ಕೊಡುತ್ತವೆ ಅನ್ನುವಂಥದ್ದು ಇಲ್ಲಿ ಅರ್ಥ. ಈ ಹಿನ್ನೆಲೆಯಲ್ಲಿ ಒಬ್ಬ ಸಂಶೋಧಕನಿಗೆ ಪ್ರಾಕ್ಕಲ್ಪನೆ ಅಂದರೆ ಏನು, ಅದರ ಅರ್ಥ, ನಿಜವಾದ ಪರಿಕಲ್ಪನೆ ಏನು, ಅದರ ಸ್ವಭಾವ, ಇನ್ನಿತರ ವಿಚಾರಗಳನ್ನು ತಿಳಿದುಕೊಳ್ಳತಕ್ಕಂಥ ಅಗತ್ಯ ಇದೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಸ್ನೇಹಿತರೆ, ಹಾಗಾಗಿ ಮುಂದಿನ ಹಂತಗಳಲ್ಲಿ ನಾವು ಅರ್ಥವನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಈಗ ಶಬ್ದಾರ್ಥ, ಎಟಿಮಾಲಾಜಿಕಲ್ ಮೀನಿಂಗ್ ಅಂತ ಹೇಳಿ, ಹೈಪೋಥಿಸಿಸ್ ಎನ್ನತಕ್ಕಂಥ ಒಂದು ಪದ ಎರಡು ಗ್ರೀಕ್ ಉಪಪದಗಳ ಸಂಗಮವಾಗಿದೆ. ಏನದು? ಹೈಪೋ ಮತ್ತು ಥೀಸಿಸ್ ಅಂತ. ಹೈಪೋ ಅಂತ ಅಂದರೆ ಕನಿಷ್ಠ ಮಟ್ಟದ, ಲೆಸ್ ದ್ಯಾನ್. ಹಾಗೆ ಥೀಸಿಸ್ ಎಂದರೆ ವೈಚಾರಿಕ ದೃಷ್ಟಿಕೋನ ಅನ್ನತಕ್ಕಂಥ ಅರ್ಥ ಇದೆ. ಹಾಗೆ ಮತ್ತೊಂದು ಅರ್ಥದಲ್ಲಿ ಹೈಪೋ ಎಂದರೆ ತಾತ್ಕಾಲಿಕ ಅಥವಾ ಪರಿಶೀಲನೆಗೆ ಒಳಪಡುವ, ಟೆಂಟೇಟಿವ್ ಆರ್ ಸಬ್ಜೆಕ್ಟ್ ಟು ದ ವೆರಿಫಿಕೇಷನ್. ಅಂದರೆ ವೆರಿಫಿಕೇಷನ್ ಆಗಿ ನಾವು ಅಂತಿಮ ನಿರ್ಧಾರಕ್ಕೆ ಬಂದಿಲ್ಲ, ಅದಕ್ಕೆ ಪೂರ್ವದಲ್ಲಿಯೇ ನಾವು ನಮ್ಮೊಂದು ಅನಿಸಿಕೆಯನ್ನು ಹೊಂದುತ್ತೇವೆ ಅನ್ನುವಂಥದ್ದು. ಥೀಸಿಸ್ ಎಂದರೆ ಸಮಸ್ಯೆಯ ಪರಿಹಾರದ ಹೇಳಿಕೆ, ಸ್ಟೇಟ್ಮೆಂಟ್ ಆಫ್ ಸೊಲ್ಯೂಷನ್ ಆಫ್ ಎ ಪ್ರಾಬ್ಲಮ್. ಸೊ ಬಿಫೋರ್ ವಿ ಅರೈವ್ ಅಟ್ ಫೈನಲ್ ಕನ್ಕ್ಲೂಷನ್, ವಿ ನಾರ್ಮಲಿ ಡೆವಲಪ್ ಎ ಕೈಂಡ್ ಆಫ್ ಥಿಂಕಿಂಗ್ ಒಪಿನಿಯನ್ ದಟ್ ವುಡ್ ಹ್ಯಾಪನ್ ಇನ್ ದಿ ಫ್ಯೂಚರ್. ಅಂದರೆ ಮುಂದೆ ಇಂತಹುದೇ ಒಂದು ಫಲಿತಾಂಶ ಬರಬಹುದು ಎಂದು ನಾವು ತಾತ್ವಿಕವಾಗಿ ಮತ್ತು ತಾರ್ಕಿಕವಾಗಿ ನಮಗೆ ಅನಿಸುತ್ತೆ, ಆ ಅನಿಸಿಕೆಯನ್ನು ವ್ಯಕ್ತಪಡಿಸತಕ್ಕಂಥ ಒಂದು ಪ್ರಕ್ರಿಯೆಯೇ ಫಾರ್ಮ್ಯುಲೇಟಿಂಗ್ ಹೈಪಾಥಿಸಿಸ್ ಅಥವಾ ಪ್ರಾಕ್ಕಲ್ಪನೆಗಳನ್ನು ರಚಿಸಿಕೊಳ್ಳೋದು ಅಂತ ಅರ್ಥ. ಹಾಗೆ ಮತ್ತೊಂದು ವಿಧದಲ್ಲಿ ಹೈಪಾಥಿಸಿಸ್ ಎಂದರೆ ಹೈಪೋ, ಪರಿಶೀಲಿಸಬಹುದಾದ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪರಿವರ್ತ್ಯಗಳ ಸಂಗಮ. ಸೊ ಇಲ್ಲಿ ಪರಿವರ್ತ್ಯಗಳು ಅಂದ್ರೇನು ಅಂತ ನಾವು ತಿಳ್ಕೊಬೇಕಾಗತ್ತೆ. ಥೀಸಿಸ್ ಅಂದರೆ ಒಂದು ನಿರ್ದಿಷ್ಟ ಚೌಕಟ್ಟಿನಲ್ಲಿ ಈ ಪರಿವರ್ತ್ಯಗಳ ಸ್ಥಾನಮಾನವೇನೆಂಬುದನ್ನು ಗುರುತಿಸುವುದು ಅನ್ನುವಂಥದ್ದು. ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಉದಾಹರಣೆಯನ್ನು ನಾನು ಕೊಡ್ತೇನೆ. ಸ್ನೇಹಿತರೆ, ವಿದ್ಯಾರ್ಥಿಗಳಲ್ಲಿ ಸೃಜನಶೀಲತೆಯನ್ನು ನಾನು ಹೆಚ್ಚುಗೊಳಿಸಬೇಕು, ಅದರ ಉದ್ದೀಪನೆಯನ್ನು ಮಾಡಬೇಕು. ಐ ಹ್ಯಾವ್ ಟು ಪ್ರಮೋಟ್ ಕ್ರಿಯೇಟಿವಿಟಿ ಅಮಾಂಗ್ ಸ್ಟೂಡೆಂಟ್ಸ್. ಐ ಹ್ಯಾವ್ ಟು ಎನ್ಹ್ಯಾನ್ಸ್ ದ ಡಿಗ್ರಿ ಆಫ್ ಕ್ರಿಯೇಟಿವಿಟಿ. ಸೊ ಈ ಹಿನ್ನೆಲೆಯಲ್ಲಿ ನಾನೊಂದು ಪ್ರಯೋಗವನ್ನು ಮಾಡಬೇಕು ಅಂದ್ಕೊಳ್ತೇನೆ. ಸೃಜನಶೀಲತೆಯನ್ನು ಸಾಮಾನ್ಯವಾಗಿ ಉದ್ದೀಪನಗೊಳಿಸತಕ್ಕಂತಹ ಒಂದು ಬೋಧನಾ ಮಾದರಿಯನ್ನು ನಾವು ನೋಡ್ತೇವೆ. ಸೈನೆಕ್ಟಿಕ್ಸ್ ಬೋಧನಾ ಮಾದರಿ, ಸಿನೆಕ್ಟಿಕ್ ಮಾಡೆಲ್ ಅಂತ ನಾವು ಕರಿತೇವೆ. ನಾನು ಅಂದ್ಕೊಳ್ತೇನೆ, ಈ ಸಿನೆಕ್ಟಿಕ್ಸ್ ಬೋಧನಾ ಮಾದರಿಯನ್ನು ನಾನು ಬಳಕೆ ಮಾಡಿಕೊಂಡು ವಿಚಾರಗಳನ್ನು ಬೋಧಿಸಿದರೆ ಅಥವಾ ಮಕ್ಕಳು ಸೈನೆಕ್ಟಿಕ್ ಮಾದರಿಯನ್ನು ಬಳಸ್ಕೊಂಡು ಕಲ್ತ್ಕೊಂಡ್ರೆ ಅವರಲ್ಲಿ
ಈ ಒಂದು ಕ್ರಿಯೇಟಿವಿಟಿ ಅಥವಾ ಸೃಜನಶೀಲತೆ ಹೆಚ್ಚಾಗುತ್ತದೆ ಅನ್ನುವಂಥ ಒಂದು ಅನಿಸಿಕೆಯನ್ನು ನಾನು ಅಂದ್ಕೊಂಡಾಗ ನಾನು ರೂಪಿಸ್ಕೊಳ್ತೇನೆ. ಏನಂತ ರೂಪಿಸ್ಕೊಳ್ತೇನೆ? ಸೈನೆಕ್ಟಿಕ್ ಮಾದರಿಯನ್ನು ಬಳಸಿಕೊಂಡು ವಿಚಾರಗಳನ್ನು ಬೋಧಿಸಿದರೆ ಮಕ್ಕಳಲ್ಲಿ ಸೃಜನಶೀಲತೆಯ ಮಟ್ಟ ವೃದ್ಧಿಸುತ್ತದೆ ಎಂದು ನಾನು ತಾತ್ಕಾಲಿಕವಾಗಿ ಅಂದುಕೊಳ್ತೇನೆ. ಈಗ ತಾತ್ಕಾಲಿಕವಾಗಿ ನನ್ನ ಸಮಸ್ಯೆಗೆ ಪರಿಹಾರವನ್ನು ನಾನೇ ರೂಪಿಸ್ಕೊಂಡಿದ್ದೇನೆ. ಇಂತಹ ಒಂದು ವಾಕ್ಯವನ್ನು ರೂಪಿಸ್ಕೊಳ್ಳೋದಿದೆಯಲ್ಲ, ಅದನ್ನು ನಾನು ಪ್ರಾಕ್ಕಲ್ಪನೆಯ ರಚನೆ ಅಂತ ನಾನು ಕರೀತೇನೆ. ಬಹುಶಃ ಈ ಉದಾಹರಣೆಯಿಂದ ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ಕೊಳ್ತೇನೆ. ಹಾಗೆ ಮುಂದೆ ನೋಡೋಣ. ಮುಂದೆ ಏನು ಅರ್ಥ ಏನದು? ಯಾವುದೇ ಒಂದು ಸಂಶೋಧನಾ ಸಮಸ್ಯೆ ಪರಿಹಾರ ಯಾವ ರೀತಿಯದ್ದಾಗಿರುತ್ತದೆ ಎಂಬುದರ ಊಹೆ ಅಥವಾ ಕಲ್ಪನೆಯೇ ಪ್ರಾಕಲ್ಪನೆ. ಅದನ್ನು ಕೂಡ ಈಗಾಗಲೇ ನಾನು ಹೇಳಿದ್ದೇನೆ. ಈ ಸೈನೆಕ್ಟಿಕ್ಸ್ ಮಾಡಲಿದ್ದು ನಾನು ಎಕ್ಸಾಂಪಲ್ ಕೊಟ್ಟನಲ್ಲ, ಹಾಗೇನೆ ಸಂಶೋಧನೆಗೆ ಆಯ್ಕೆ ಮಾಡಿಕೊಂಡಂತಹ ಪರಿವರ್ತಿಗಳ ಪರಸ್ಪರ ಸಂಬಂಧ ಈಗ ತಾನೇ ಹೇಳಿದೆ ನಾನು, ಅದನ್ನೇ ಪುನಃ ನಾನು ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ ಅಷ್ಟೇ. ಇವೆಲ್ಲವನ್ನೂ ಕೂಡ ಈ ಸೈನೆಕ್ಟಿಕ್ಸ್ ಮಾದರಿಯ ಉದಾಹರಣೆಯಲ್ಲಿ ನಾವೀಗ ತಿಳ್ಕೊಂಡಿದ್ದೇವೆ. ಈಗ ಮುಂದೆ ಪ್ರಾಕಲ್ಪನೆಯ ಬಗ್ಗೆ ಏನು ಡೆಫಿನೇಷನ್ಸ್ ಅಥವಾ ವ್ಯಾಖ್ಯಾನಗಳಿವೆ ನಾವು ನೋಡೋಣ. ಈಗ ಕೋಫೆ ಎನ್ನುತ್ತಕ್ಕಂಥ ಒಬ್ಬ ಶಿಕ್ಷಣಶಾಸ್ತ್ರಜ್ಞ ಏನು ಹೇಳ್ತಾನೆ? ವೈಜ್ಞಾನಿಕವಾಗಿ ಒಂದು ತಾತ್ಕಾಲಿಕ ಊಹೆಯನ್ನು ಕ್ರಮಬದ್ಧವಾಗಿ ವಿವರಿಸುವುದೇ ಪ್ರಾಕಲ್ಪನೆ. ಇಲ್ಲೊಂದು 2-3 ವ್ಯಾಖ್ಯಾನಗಳನ್ನು ನಾವು ನೋಡಿ ಅದಕ್ಕೆ ಒಂದು ಸೂಕ್ತವಾದ ಉದಾಹರಣೆಯನ್ನು ನಾವು ನೀಡೋದಕ್ಕೆ ಪ್ರಯತ್ನ ಪಡ್ತೇವೆ. ಹಾಗೆ ಗ್ರೇಗ್ಟನ್ ಎನ್ನತಕ್ಕಂಥ ಶಿಕ್ಷಣ ತಜ್ಞ ಏನು ಹೇಳ್ತಾನೆ ಅಂದರೆ, ಇದು ಒಂದು ತಾತ್ಕಾಲಿಕ ಊಹೆಯಾಗಿದ್ದು ಸಂದರ್ಭವನ್ನು ವೀಕ್ಷಣೆಯ ಮೂಲಕ ವಿವರಿಸುವುದೇ ಪ್ರಾಕಲ್ಪನೆ. ಹಾಗೆ ಗೂಡ್ ಮತ್ತು ಹಾಟ್ ಅನ್ನತಕ್ಕಂಥವ್ರು ಏನು ಹೇಳ್ತಾರೆ, ನಾವು ಏನನ್ನು ನೋಡ ಬಯಸುತ್ತೇವೆಯೋ ಪ್ರಾಕಲ್ಪನೆಯು ಅದನ್ನು ತಿಳಿಸುವುದಾಗಿದೆ ಎನ್ನುವಂಥದ್ದು. ನನಗನ್ಸುತ್ತೆ ಮಕ್ಕಳಲ್ಲಿ ಯಾವುದೇ ವಿಚಾರವನ್ನು ನಾವು ಬೋಧಿಸಿದಾಗ ಅಥವಾ ಅವರು ಕಲ್ತ್ಕೊಂಡಾಗ ಸಮಗ್ರ ಕಲಿಕೆ ಉಂಟಾಗಿರುತ್ತದೆ ಅಂತ ನನಗನ್ಸೋದಿಲ್ಲ. ಸೊ ಈ ಸಮಗ್ರ ಕಲಿಕೆ ಅಂದರೆ ಕಾಂಪ್ರಹೆನ್ಸಿವ್ ಲರ್ನಿಂಗ್ ಅಂತ ನಾವು ಕರಿತೇವೆ. ಸಂಪೂರ್ಣವಾಗಿ ಅವರು ತಿಳ್ಕೊಳ್ಬೇಕು ಯಾವುದೇ ವಿಚಾರವನ್ನು. ನಾವೀಗ ಬೋಧಿಸ್ತೇವೆ, 40 ನಿಮಿಷದ ಅವಧಿಯಲ್ಲಿ 30 ನಿಮಿಷಗಳ ಕಾಲ ಬೋಧಿಸ್ತೇವೆ. ಒಂದು 5 ನಿಮಿಷಗಳ ಕಾಲ ನಾವು ಏನು ಮಾಡ್ತೇವೆ? ಪುನರಾವರ್ತನೆ ಮಾಡ್ತೇವೆ. ನಂತರ ಮಕ್ಕಳಿಗೆ ಅರ್ಥವಾಗಿದೆಯೋ ಇಲ್ವೋ ಅಂತ ಪರೀಕ್ಷೆ ಮಾಡ್ತೇವೆ. ಇಷ್ಟಾದರೂ ಕೂಡ ಮಕ್ಕಳು ಸಂಪೂರ್ಣವಾಗಿ ಅಂದಿನ ಪಾಠದ ಪರಿಕಲ್ಪನೆಗಳನ್ನು ಪರಿಪೂರ್ಣವಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನತಕ್ಕಂಥ ಅನುಮಾನ ನಮಗೆ ಕಾಡ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೇವೆ? ಈ ಪುನರಾವಲೋಕನ ಅಂತ ಇದೆಯಲ್ಲ, ಅದು ಬಹಳ ಮುಖ್ಯವಾದಂಥ ಹಂತ. ಇದಕ್ಕೆ ಪ್ರಯೋಗಗಳನ್ನು ಕೂಡ ಮಾಡಿದ್ದಾರೆ. 2 ಗುಂಪುಗಳನ್ನ ತೆಗೆದುಕೊಳ್ಳೋದು, 2 ಗುಂಪುಗಳಿಗೂ ಒಂದೇ ಪಾಠವನ್ನು ಮಾಡುವಂಥದ್ದು, ಒಬ್ಬನೇ ಶಿಕ್ಷಕ. 1 ಗುಂಪಿನ ವಿದ್ಯಾರ್ಥಿಗಳಿಗೆ ಪಾಠದ ಬೋಧನೆಯ ನಂತರ ವ್ಯವಸ್ಥಿತವಾಗಿ ಉದ್ದೇಶಿತ ಪುನರಾವಲೋಕನವನ್ನು ಮಾಡ್ಬೋದು. ಮುಖ್ಯವಾದ ಉದ್ದೇಶ ಏನಪ್ಪ ಅಂತಂದರೆ, ಆ ಗುಂಪಿನ ವಿದ್ಯಾರ್ಥಿಗಳಲ್ಲಿ ಪುನರಾವಲೋಕನೆಯ ಒಂದು ಪ್ರಭಾವ ಅಥವಾ ಅದರ ಪರಿಣಾಮ ಏನಾಗಿದೆ ಕಲಿಕೆಯ ಮೇಲೆ ಅನ್ನುವಂಥದ್ದು ತಿಳ್ಕೊಳ್ಬೇಕು. ಹಾಗೆ ಮತ್ತೊಂದು ಗುಂಪಿನ ವಿದ್ಯಾರ್ಥಿಗಳಿಗೆ ನಾನು ಅದೇ ಪಾಠವನ್ನು ಮಾಡ್ತೇನೆ, ಆದರೆ ಪುನರಾವರ್ತನೆಯನ್ನು ಮಾಡುವುದಿಲ್ಲ. ಈ 2 ಗುಂಪಿನ ವಿದ್ಯಾರ್ಥಿಗಳಿಗೂ ಕೂಡ ನಾನು ಒಂದು ಪರೀಕ್ಷೆಯನ್ನು ನೀಡ್ತೇನೆ. ಆ ಪರೀಕ್ಷೆಯಲ್ಲಿ ಯಾವ ಗುಂಪಿನ ವಿದ್ಯಾರ್ಥಿಗಳು ಹೆಚ್ಚು ಅಂಕಗಳನ್ನು ಗಳಿಸ್ಕೊಂಡಿದ್ದಾರೆ, ಯಾವ ಗುಂಪಿನ ವಿದ್ಯಾರ್ಥಿಗಳು ಪಾಠಗಳನ್ನು ಅಥವಾ ಪರಿಕಲ್ಪನೆಗಳನ್ನು ಪರಿಪೂರ್ಣವಾಗಿ ಅರ್ಥೈಸಿಕೊಂಡಿದ್ದಾರೆ ಎನ್ನತಕ್ಕಂಥ ಪರೀಕ್ಷೆಯನ್ನು ಮಾಡ್ತೇನೆ. ನಾನು ಅಂದ್ಕೊಳ್ತೇನೆ, ಯಾವ ವಿದ್ಯಾರ್ಥಿಗಳಿಗೆ ನಾವು ಪುನರಾವರ್ತನೆ ಮಾಡಿದ್ದೇವೆ ಖಂಡಿತವಾಗಿಯೂ ಅವರು ಇನ್ನೊಂದು ಗುಂಪಿನ ವಿದ್ಯಾರ್ಥಿಗಳಿಗಿಂತ ಹೆಚ್ಚಿನ ಶೈಕ್ಷಣಿಕ ಸಾಮರ್ಥ್ಯವನ್ನು ಅಥವಾ ಸಾಧನೆಯನ್ನು ತೋರಿಸ್ತಾರೆ ಅನ್ನುವಂಥದ್ದು ನನ್ನ ನಂಬಿಕೆ ಮತ್ತು ಅನಿಸಿಕೆ, ತಾರ್ಕಿಕವಾದ ಅನಿಸಿಕೆ. ಈ ಅನಿಸಿಕೆಯನ್ನೇ ನಾನು ವ್ಯಕ್ತಪಡಿಸ್ತೇನೆ. ಹೇಗೆಂದು ವ್ಯಕ್ತಪಡಿಸಬಹುದು? ಉದ್ದೇಶಿತ ಪುನರಾವರ್ತನೆಯನ್ನು ಹೊಂದಿದ ಗುಂಪಿನ ವಿದ್ಯಾರ್ಥಿಗಳು ಪುನರಾವಲೋಕನೆ ರಹಿತ ಗುಂಪಿನ ವಿದ್ಯಾರ್ಥಿಗಳಿಗಿಂತ ಹೆಚ್ಚಿನ ಶೈಕ್ಷಣಿಕ ಸಾಧನೆಯನ್ನು ತೋರಿಸುತ್ತಾರೆ ಅನ್ನುವಂಥದ್ದು. ಅದು ನನ್ನ ಅನಿಸಿಕೆ. ಆ ಅನಿಸಿಕೆಯನ್ನು ಮುಂದಿಟ್ಕೊಂಡು ನಾನು ಮುಂದುವರಿತೇನೆ. ಹಾಗಾಗಿ ಈ ಒಂದು ಹೈಪಾಥಿಸಿಸ್ ಅಥವಾ ಪ್ರಾಕಲ್ಪನೆಯ ಮೂಲ ಅರ್ಥ ಇದೇನೆ. ಈ 3 ವ್ಯಾಖ್ಯಾನಗಳಲ್ಲಿ ಇದೇ ಅರ್ಥವನ್ನು ನಾವು ನೋಡ್ತಿದ್ದೇವೆ. ಇದಕ್ಕೆ ಇನ್ನೊಂದು ಉದಾಹರಣೆಯನ್ನು ಕೂಡ ನಾವು ತೆಗೆದುಕೊಳ್ಳೋಣ. ಮಕ್ಕಳ ಧಾರಣಾ ಸಾಮರ್ಥ್ಯ ಬಹಳ ಕಡಿಮೆ ಇದೆ ಅಂತ ನನಗನ್ಸುತ್ತೆ. ರಿಟೆನ್ಷನ್, ಸ್ಮರಿಸುವಿಕೆ ಅಥವಾ ಹೆಚ್ಚಿನ ವಿಚಾರಗಳನ್ನು ಮರೆತು ಬಿಡ್ತಾರೆ ಕಾಲಾನುಕ್ರಮೇಣ. ಸೊ ಮಕ್ಕಳಲ್ಲಿ ಈ ಧಾರಣಾ ಸಾಮರ್ಥ್ಯ ಅಂದರೆ ರಿಟೆನ್ಷನ್ ಕೆಪಾಸಿಟಿ ಅಂತ ನಾವು ಕರಿತೇವೆ. ಇದನ್ನು ವೃದ್ಧಿಗೊಳಿಸೋದು ಹೇಗೆ? ಇವತ್ತು ಮಾಡಿದ ಪಾಠನ ಇವತ್ತೇ ಮರೆಯುತ್ತಾರೆ, ನಾಳೆ ಮರ್ತೇ ಬಿಡ್ತಾರೆ ಸಂಪೂರ್ಣವಾಗಿ.
ಇದು ಸಾಧ್ಯವಾದಷ್ಟು ದೀರ್ಘಕಾಲೀನವಾಗಿ ಮಕ್ಕಳ ಮನಸ್ಸಲ್ಲಿ ಈ ಪರಿಕಲ್ಪನೆಗಳನ್ನು ಉಳಿಸೋದು ಹೇಗೆ? ಯಾವಾಗ ಕೇಳಿದರೂ ಮಕ್ಕಳು ಅದಕ್ಕೆ ಸಂಬಂಧಪಟ್ಟ ಸೂಕ್ತವಾದ ಉತ್ತರಗಳನ್ನು ಕೊಡುವ ಹಾಗೆ ಮಾಡೋದು ಹೇಗೆ ಅಂತ ನಾನು ಯೋಚನೆ ಮಾಡಿದಾಗ ನಾನು ಅಂದ್ಕೊಳ್ತೇನೆ, ಎಲ್ಲೋ ಒಂದು ಕಡೆ ನನ್ನ ಬೋಧನಾ ವಿಧಾನ ಅಷ್ಟೊಂದು ಪರಿಣಾಮಕಾರಿಯಾಗಿಲ್ಲ. ಇನ್ನು ಮುಂದೆ ನಾನೇನು ಮಾಡ್ತೀನಿ, ಚಟುವಟಿಕೆಗಳನ್ನು ಹೆಚ್ಚು ಆಯೋಜಿಸ್ಕೊಳ್ತೇನೆ, ಅನುಭವಜನ್ಯ ಕಲಿಕೆಯನ್ನು ರೂಪಿಸ್ಕೊಳ್ತೇನೆ ಮಕ್ಕಳಲ್ಲಿ. ಹಾಗಾಗಿ ಚಟುವಟಿಕೆಯ ಆಧಾರಿತ ಬೋಧನಾ ವಿಧಾನವನ್ನು ಪ್ರಯೋಗ ಮಾಡಿಕೊಳ್ತಾ ಹೋಗ್ತೇನೆ. ನಮಗೆ ಗೊತ್ತಿದೆ ಎಲ್ಲೋ ಒಂದು ಕಡೆ ಏನೋ ಚಟುವಟಿಕೆಗಳನ್ನು ಆಯೋಜಿಸಿದ್ರೆ ಮಕ್ಕಳು ಕಲಿಕಾ ಸನ್ನಿವೇಶದಲ್ಲಿ ಹೆಚ್ಚು ಸಕ್ರಿಯವಾಗಿ ಭಾಗವಹಿಸ್ತಾರೆ, ಆಸಕ್ತಿಯಿಂದ ಭಾಗವಹಿಸ್ತಾರೆ. ಹೀಗೆ ಆಸಕ್ತಿ ಮತ್ತು ಅವಧಾನ ಮತ್ತು ಸಕ್ರಿಯತೆ ಮಕ್ಕಳಲ್ಲಿ ಕಲಿತಂತಹ ಪರಿಕಲ್ಪನೆಗಳು ಅವರ ಮನಸ್ಸಲ್ಲಿ ದೀರ್ಘಕಾಲೀನವಾಗಿ ಉಳಿಯುತ್ತವೆ. ದೇರ್ ರಿಟೆನ್ಷನ್ ಕೆಪಾಸಿಟಿ ಎನ್ಹ್ಯಾನ್ಸಸ್ ಅನ್ನುವಂಥದ್ದು ನನ್ನ ಒಂದು ನಂಬಿಕೆ ಮತ್ತು ತಾರ್ಕಿಕವಾದಂಥ ಅನುಭವದಲ್ಲಿ ನಾನು ಹೇಳುವಂಥದ್ದು, ಅಂದ್ಕೊಳ್ಳುವಂಥದ್ದು ಅನಿಸಿಕೆ. ಅದು ಈ ಅನಿಸಿಕೆಯನ್ನು ನಾನು ವ್ಯಕ್ತಪಡಿಸ್ಕೊಳ್ತೇನೆ. ಹೇಗೆ? ಚಟುವಟಿಕೆಯ ಆಧಾರಿತ ಬೋಧನಾ ವಿಧಾನವು ಮಕ್ಕಳಲ್ಲಿ ಧಾರಣಾ ಸಾಮರ್ಥ್ಯವನ್ನು ಹೆಚ್ಚುಗೊಳಿಸುತ್ತದೆ. ಇದನ್ನು ನಾವು ಹೈಪೋಥೀಸಿಸ್ ಅಂದರೆ ಅಂತಿಮ ನಿರ್ಧಾರಕ್ಕೆ ಬರುವ ಮುನ್ನವೇ, ಪರೀಕ್ಷೆಗೆ ಮುನ್ನವೇ, ಪ್ರಯೋಗಕ್ಕೆ ಮುನ್ನವೇ ನನ್ನ ಫಲಿತಾಂಶ ಈ ರೀತಿಯಾಗಿರಬಹುದು ಎನ್ನತಕ್ಕಂತಹ ತಾರ್ಕಿಕ ಆಲೋಚನೆ ಮತ್ತು ಚಿಂತನೆಯನ್ನು, ನಿರ್ಧಾರವನ್ನು ನಾನು ಪೂರ್ವದಲ್ಲೇ ತೆಗೆದುಕೊಳ್ತೇನೆ. ಅದರ ಹಿನ್ನೆಲೆಯಲ್ಲಿ ನಾನು ಪ್ರಯೋಗವನ್ನು ಮುಂದುವರಿಸ್ಕೊಂಡು ಹೋಗ್ತೇವೆ. ಇದು ಈ 3 ವ್ಯಾಖ್ಯಾನಗಳ ಒಂದು ಅರ್ಥ ಅಂತ ನಾನು ಹೇಳೋದಕ್ಕೆ ಪ್ರಯತ್ನ ಪಡ್ತೇನೆ. ಹಾಗೆ ಮುಂದೆ ಇನ್ನೊಂದು, ಬ್ರೂಸ್ಟ್ ಬ್ಲೂಟೆಕ್ಮನ್, ಕ್ರೆಸ್ವೆಲ್, FN ಕರ್ಲಿಂಜರ್ ಇವರೆಲ್ಲ ಏನು ಹೇಳ್ತಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಪ್ರಾಕಲ್ಪನೆಯು 2 ಅಥವಾ ಅದಕ್ಕಿಂತ ಹೆಚ್ಚು ಪರಿವರ್ತ್ಯಗಳ ನಡುವಣ ಸಂಬಂಧವನ್ನು ತಾತ್ಕಾಲಿಕ ಹೇಳಿಕೆಯ ರೂಪದಲ್ಲಿ ತಿಳಿಸುವುದಾಗಿದೆ. ನಾನೀಗಾಗಲೇ ಹೇಳಿದೆ ಪರಿವರ್ತ್ಯಗಳು ಅಂತ ಅಂದರೆ ಏನು. ಮುಂದಿನ ತರಗತಿಯಲ್ಲಿ ಅದರ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೇವೆ. ಈಗ ಈ ಕ್ಷಣದಲ್ಲಿ ನಾನು ಹೇಳುವಂಥದ್ದು ಇಂಗ್ಲೀಷ್ನಲ್ಲಿ ಅದನ್ನು ನಾವು ವೇರಿಯೇಬಲ್ಸ್ ಅಂತ ನಾವು ಕರಿತೇವೆ. ಯಾವ ಅಂಶಗಳನ್ನು ಪರಿಗಣಿಸಿಕೊಂಡು ನಾವು ಪ್ರಯೋಗವನ್ನು ಮಾಡ್ತಾ ಇದ್ದೇವೆ ಆ ಅಂಶಗಳು ಬದಲಾವಣೆಗೊಳಪಡ್ತಾ ಇರ್ತವೆ. ನಮ್ಮ ಪ್ರಾಯೋಗಿಕ ಒಂದು ಪ್ರಕ್ರಿಯೆ ಏನಿದೆ, ದಿ ಪ್ರೋಸೆಸ್ ಆಫ್ ಎಕ್ಸ್ಪರಿಮೆಂಟಲ್ ಟ್ರೀಟ್ಮೆಂಟ್ ಅಂತ ನಾವು ಕರಿತೇವೆ, ಅದು ಈ ಪರಿವರ್ತ್ಯಗಳ ಅಥವಾ ಚರ ಅಥವಾ ಚಲಕಗಳ ಮೇಲೆ ಪರಿಣಾಮವನ್ನು ಉಂಟು ಮಾಡಿದಾಗ ಅವುಗಳ ಪ್ರಮಾಣದಲ್ಲಿ ಬದಲಾವಣೆ ಆಗ್ತಾ ಇರ್ತದೆ. ಸೊ ಯಾವುದು ಬದಲಾವಣೆಗೊಳಪಡುತ್ತದೆಯೋ, ಯಾವುದು ಪ್ರಭಾವಕ್ಕೊಳಗಾಗಿ ತಾನು ಬದಲಾವಣೆ ಹೊಂದುತ್ತದೆಯೋ ಅಥವಾ ಯಾವುದು ಮತ್ತೊಂದನ್ನು ಬದಲಾಯಿಸುತ್ತದೆಯೋ, ಇಂಥ ಕೆಲವು ಗುಣಲಕ್ಷಣಗಳನ್ನು ಅಥವಾ ಪರಿಕಲ್ಪನೆಗಳನ್ನು ಅಥವಾ ಪ್ರಾಯೋಗಿಕ ಅಂಶಗಳನ್ನು ನಾವು ವೇರಿಯೇಬಲ್ಸ್ ಅಥವಾ ಪರಿವರ್ತ್ಯಗಳು ಅಂತ ಕರಿತೇವೆ. ಬ್ರೂಸ್ಟ್ ಬ್ಲೂಟೆಕ್ಮನ್ನ ಪ್ರಕಾರ ಈ ಒಂದು ಪ್ರಾಕಲ್ಪನೆ ನಾವೇನು ಹೇಳ್ತೇವೆ ಅಥವಾ ರಚಿಸ್ಕೊಳ್ತೇವೆ, ಆ ಪ್ರಾಕಲ್ಪನೆಯ ವಾಕ್ಯ ಇರಬಹುದು ಅಥವಾ ಅನಿಸಿಕೆ ಇರಬಹುದು, ಅದು ಪ್ರಯೋಗದಲ್ಲಿ ಪರಿಗಣಿಸಲ್ಪಟ್ಟ ಬೇರೆ ಬೇರೆ ಪರಿವರ್ತ್ಯಗಳ ನಡುವಿನ ಸಂಬಂಧವನ್ನು ಅದು ವ್ಯಕ್ತಪಡಿಸುತ್ತೆ ಅನ್ನುವಂಥದ್ದು. ಹಾಗೆ ಕ್ರೆಸ್ವೆಲ್ ಕೂಡ ಅದನ್ನೇ ಹೇಳ್ತಾರೆ. ಪ್ರಾಕಲ್ಪನೆಯು ಒಂದು ಔಪಚಾರಿಕ ಹೇಳಿಕೆಯಾಗಿದ್ದು ಇದು ಸ್ವತಂತ್ರ ಮತ್ತು ಪರತಂತ್ರ ಪರಿವರ್ತ್ಯಗಳ ನಡುವಣ ನಿರೀಕ್ಷಿತ ಸಂಬಂಧವನ್ನು ತಿಳಿಸುತ್ತವೆ. ನಾನು ಆಗಲೇ ಹೇಳಿದೆ, ಸ್ವತಂತ್ರ ಕಾರಕ ಅಂದರೆ ಇಂಡಿಪೆಂಡೆಂಟ್ ವೇರಿಯಬಲ್, ಪರತಂತ್ರ ಪರಿವರ್ತ್ಯ ಅಂದರೆ ಡಿಪೆಂಡೆಂಟ್ ವೇರಿಯಬಲ್. ಈಗ ಆಗಲೇ ಕೊಟ್ಟಂತಹ ಉದಾಹರಣೆಯಲ್ಲಿ ಉದ್ದೇಶಿತ ಪುನರಾವಲೋಕನ ಅನ್ನುವಂಥದ್ದು ಸ್ವತಂತ್ರ ಕಾರಕ ಅಥವಾ ಸ್ವತಂತ್ರ ಚಲಕ ಅಂತ ಕರಿತೇವೆ, ವೇರಿಯಬಲ್, ಇಂಡಿಪೆಂಡೆಂಟ್ ವೇರಿಯಬಲ್. ಅದು ಇನ್ನೊಂದನ್ನು ಪ್ರಭಾವಿಸುತ್ತೆ. ಏನದು? ಧಾರಣಾ ಸಾಮರ್ಥ್ಯ. ನಾನು ಹೆಚ್ಚು ಹೆಚ್ಚು ಪುನರಾವರ್ತನೆಯನ್ನು, ಚಟುವಟಿಕೆಯ ಆಧಾರಿತ ಬೋಧನಾ ವಿಧಾನಗಳನ್ನು ಬಳಸ್ಕೊಳ್ತಾ ಹೋದರೆ ಅವುಗಳ ಪ್ರಭಾವ ಕಲಿಕೆಯ ಸಮಗ್ರತೆಯ ಮೇಲೆ ಅಥವಾ ಧಾರಣಾ ಸಾಮರ್ಥ್ಯದ ಮೇಲೆ ಉಂಟಾಗ್ತಾ ಇರುತ್ತೆ. ಸೊ ಕಲಿಕೆಯ ಸಮಗ್ರತೆ ಅಥವಾ ಸಮಗ್ರ ಕಲಿಕೆ ಮತ್ತು ಧಾರಣಾ ಸಾಮರ್ಥ್ಯ ಇವು ಈ ಪುನರಾವಲೋಕನ ಮತ್ತು ಚಟುವಟಿಕೆಯ ಆಧಾರಿತ ಬೋಧನಾ ವಿಧಾನಗಳ ಮೇಲೆ ಅವಲಂಬಿತವಾಗಿವೆ. ಅವಲಂಬಿತವಾಗಿದೆಯಾ ಇಲ್ಲವಾ, ಅಥವಾ ಅವಲಂಬಿತವಾಗಿದ್ದರೆ ಯಾವ ಮಟ್ಟದಲ್ಲಿ ಅವಲಂಬನೆ ಉಂಟಾಗಿದೆ, ಯಾವ ಪ್ರಮಾಣದಲ್ಲಿ ಈ ಸ್ವತಂತ್ರ ಪರಿವರ್ತ್ಯಗಳು ಪರತಂತ್ರ ಪರಿವರ್ತಗಳ ಮೇಲೆ ಪ್ರಭಾವವನ್ನು ಬೀರ್ತಾ ಇವೆ ಅನ್ನತಕ್ಕಂಥದ್ದನ್ನು ನಾವು ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತೇವೆ. ಹಾಗೆ ತಿಳಿದುಕೊಳ್ಳುವ ಪೂರ್ವದಲ್ಲಿ, ಪರೀಕ್ಷೆಗೆ ಪೂರ್ವದಲ್ಲಿ ನಾವು ತಾರ್ಕಿಕವಾಗಿ ಆಲೋಚನೆ ಮಾಡಿದಾಗ ಸಾಮಾನ್ಯವಾಗಿ ಪ್ರಭಾವವನ್ನು ಬೀರ್ತವೆ ಅಂತ ಅಂದ್ಕೊಂಡು ಅದನ್ನು ನಾವು ಪ್ರಾಕಲ್ಪನೆಯ ರೂಪದಲ್ಲಿ ನಾವು ಅದನ್ನು ವ್ಯಕ್ತಪಡಿಸ್ತೇವೆ. ಸೊ ಇದನ್ನು ನಾವು ಈವನ್ FN ಕರ್ಲಿಂಜರ್ ಅನ್ನತಕ್ಕಂಥ ಶಿಕ್ಷಣ ತಜ್ಞರು ಕೂಡ ಇದನ್ನೇ ಹೇಳಿದ್ದಾರೆ ನೋಡಿ. 2 ಅಥವಾ 2ಕ್ಕಿಂತ ಹೆಚ್ಚು ಪರಿವರ್ತನೆಗಳ ನಡುವಿನ ಸಂಬಂಧವನ್ನು
ಊಹಾತ್ಮಕ ಹೇಳಿಕೆಯಲ್ಲಿ ತಿಳಿಸುವುದೇ ಪ್ರಾಕ್ಕಲ್ಪನೆ. ಊಹಾತ್ಮಕ ಹೇಳಿಕೆ ಅಂತ ನಾವು ಕರಿತೇವೆ. ಉದಾಹರಣೆಗೆ, ಮಕ್ಕಳಲ್ಲಿ ಅಧ್ಯಯನ ಕೌಶಲ್ಯಗಳು ಬಹಳ ಕಡಿಮೆ ಆಗ್ತಾ ಇದೆ, ಓದುವ ಸಂಸ್ಕೃತಿ ಕಡಿಮೆ ಆಗ್ತಾ ಇದೆ, ಪಾಠಗಳನ್ನು ಕಲಿತ್ಕೊಂಡ ಮೇಲೆ ಅವರು ಪುನರಾವಲೋಕನ ಕಡಿಮೆ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಅವರು ಬೋಧನೆ ಪರಿಪೂರ್ಣವಾಗಿದ್ದರೂ ಕೂಡ, ಪ್ರಭಾವಯುತವಾಗಿದ್ದರೂ ಕೂಡ, ಯಾವುದೋ ಒಂದು ಕಾರಣದಿಂದ ಪರೀಕ್ಷೆಗಳಲ್ಲಿ ಅವರ ಸಾಧನೆ ಬಹಳ ಕಡಿಮೆ ಆಗ್ತಾ ಇದೆಯಲ್ಲ ಅನ್ನತಕ್ಕಂಥ ಒಂದು ಸಮಸ್ಯೆಯನ್ನು ನಾನು ಪತ್ತೆ ಮಾಡ್ತೇನೆ ಅಥವಾ ಕಂಡುಕೊಳ್ತೇನೆ. ಆಗ ನನಗನ್ನಿಸುತ್ತೆ, ತರಗತಿಯಲ್ಲಿ ವಿದ್ಯಾರ್ಥಿಗಳು ಚೆನ್ನಾಗಿ ಪಾಠ ಕೇಳಿದ್ದಾರೆ, ಒಳ್ಳೆಯ ವಿಧಾನಗಳನ್ನು ಬಳಸಿ ಒಳ್ಳೆಯ ಬೋಧನೆ ಆಗಿದೆ, ಆದರೆ ವಿದ್ಯಾರ್ಥಿಗಳು ಕಲಿಯೋದಕ್ಕೆ ಸಾಧ್ಯತೆ ಇದ್ದು ಕಲಿತು ನಂತರ ಅದನ್ನು ಪರೀಕ್ಷೆಗಳಲ್ಲಿ ಯಾಕೆ ಸರಿಯಾಗಿ ಉತ್ತರ ಬರೀತಾ ಇಲ್ಲ, ಯಾಕೆ ಮರೀತಾ ಇದ್ದಾರೆ ಅಂದರೆ, ಜ್ಞಾನವನ್ನು ಹೊಂದಿದ ಮೇಲೆ ಆ ಜ್ಞಾನವನ್ನು ಅವರು ತಮ್ಮಲ್ಲೇ ಇಟ್ಕೊಳ್ತಾ ಇಲ್ಲ, ಧಾರಣೆ ಇಲ್ಲ. ಆ ಹಿನ್ನೆಲೆಯಲ್ಲಿ ನಾನೇನು ಮಾಡ್ತೇನೆ, ಮಕ್ಕಳು ಕಲಿತ ನಂತರ ಅದನ್ನು ಪುನಃ ಪುನಃ ಅಭ್ಯಾಸ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನು ಒಂದು ಪ್ರಯೋಗವನ್ನು ಮಾಡ್ತೇನೆ. ನನ್ನ ತರಗತಿಯ ವಿದ್ಯಾರ್ಥಿಗಳಿಗೆ ಸ್ಟಡಿ ಸರ್ಕಲ್ಸ್ ಅಂತ ಮಾಡ್ತೇನೆ. ಸ್ಟಡಿ ಸರ್ಕಲ್ಸ್ ಅಂತ ಅಂದರೆ ಅಧ್ಯಯನ ವೃತ್ತಗಳು. 40 ಜನ ವಿದ್ಯಾರ್ಥಿಗಳಿದ್ರೆ 10 ಜನ ವಿದ್ಯಾರ್ಥಿಗಳನ್ನ 4 ಗುಂಪು ಮಾಡಿಬಿಟ್ಟು ಪ್ರತಿ ದಿವಸ ಒಂದು ಅರ್ಧ ಗಂಟೆ ಕಾಲ ಅವರು ಹಿಂದಿನ ದಿನ ಏನು ಪಾಠ ಮಾಡಿದರು ಅನ್ನೋದನ್ನು ಗುಂಪಿನಲ್ಲಿ ಚರ್ಚೆ ಮಾಡ್ಕೊಳ್ಬೇಕು. ಆಮೇಲೆ ಪರಸ್ಪರ ಅದನ್ನು ಹಂಚ್ಕೊಳ್ಬೇಕು, ಕೇಳ್ಕೋಬೇಕು, ಹೇಳಬೇಕು. ಸೊ ಇದನ್ನು ಗುಂಪು ಚರ್ಚೆ ಅಥವಾ ಸ್ಟಡಿ ಸರ್ಕಲ್ಸ್, ಅಧ್ಯಯನ ವೃತ್ತಗಳ ರೂಪದಲ್ಲಿ ನಾವು ನೋಡ್ತೇವೆ. ಸೊ ಇಲ್ಲಿ ಗುಂಪು ಚರ್ಚೆ ಅಥವಾ ಅಧ್ಯಯನ ವೃತ್ತ ಏನಿದೆ ಅದು ಇಂಡಿಪೆಂಡೆಂಟ್ ವೇರಿಯಬಲ್, ಸ್ವತಂತ್ರ ಚಲಕ. ಅದು ಯಾವುದರ ಮೇಲೆ ಪರಿಣಾಮ ಬೀರ್ತಾ ಇದೆ? ವಿದ್ಯಾರ್ಥಿಗಳ ಸಮಗ್ರ ಕಲಿಕೆಯ ಮೇಲೆ, ಅಧ್ಯಯನ ಸಂಸ್ಕಾರವನ್ನು ರೂಪಿಸ್ಕೊಳ್ಳೋದ್ರ ಮೇಲೆ ಅಥವಾ ಧಾರಣಾ ಸಾಮರ್ಥ್ಯವನ್ನು ಹೆಚ್ಚುಗೊಳಿಸೋದ್ರ ಮೇಲೆ ತಮ್ಮ ಪ್ರಭಾವವನ್ನು ಬೀರ್ತಾ ಇರ್ತವೆ. ಇಲ್ಲಿ ನಾವು 2 ಅಥವಾ ಅದಕ್ಕಿಂತ ಹೆಚ್ಚು ಪರಿವರ್ತನೆಗಳ ನಡುವಿನ ಸಂಬಂಧವನ್ನು ತಿಳ್ಕೊಳ್ತೇವೆ. ಹಾಗೆ ಸ್ನೇಹಿತರೆ, ಮುಂದುವರೆದ ಹಾಗೆ CV ಗುಡ್ ಅನ್ನುವಂಥವ್ರು ಏನು ಹೇಳ್ತಾರೆ, ಸಮಸ್ಯೆಗೆ ಪರಿಹಾರವನ್ನು ಊಹಾತ್ಮಕವಾಗಿ ತಿಳಿಸುವುದೇ ಪ್ರಾಕ್ಕಲ್ಪನೆ. ಇವರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ನಮ್ಮ ಹುಡುಕುವಿಕೆಯನ್ನು ಕ್ರಮಬದ್ಧವಾಗಿ ಮಾಡುವಂತೆ ನಿರ್ದೇಶನ ನೀಡುವುದೇ ಪ್ರಾಕ್ಕಲ್ಪನೆ. ಸೊ ಎನಿ ಹೈಪಾಥಿಸಿಸ್ ವಿಲ್ ಆಲ್ವೇಸ್ ಗೈಡ್ ಎ ರಿಸರ್ಚರ್ ಟು ಕಂಡಕ್ಟ್ ರಿಸರ್ಚ್ ಇನ್ ಎ ಸಿಸ್ಟಮ್ಯಾಟಿಕ್ ವೇ. ಅಂದರೆ ಪ್ರಾಕ್ಕಲ್ಪನೆಗಳು ನಮಗೆ ಮಾರ್ಗದರ್ಶಿ ಸೂತ್ರಗಳು ಅಂತ ಅಂದ್ಕೊಳ್ಬೋದು. ಹಾಗೆಯೇ ಡಾಕ್ಟರ್ NS ವೀರಪ್ಪನವರ ಶಿಕ್ಷಣಶಾಸ್ತ್ರದ ಪಾರಿಭಾಷಿಕ ನಿಘಂಟು, ಡಿಕ್ಷನರಿ ಆಫ್ ಎಜುಕೇಷನ್, ಇದರಲ್ಲಿ ಏನು ಹೇಳ್ತಾರೆ ನೋಡೋಣ. ಗೊತ್ತಿಲ್ಲದ ವಿಚಾರಣೀಯ ಅಂಶವೊಂದನ್ನು ಹುಡುಕುವಾಗ ಆ ಅಂಶ ಹೇಗಿರಬಹುದೆಂದು ಕಲ್ಪಿಸಿಕೊಂಡು ಮುಂದೆ ಸಂಶೋಧಿಸಲು ಆಧಾರವಾಗಿಟ್ಟುಕೊಳ್ಳುವ ಊಹೆಯೇ ಪ್ರಾಕ್ಕಲ್ಪನೆ ಅಂತ ಅವರು ಹೇಳ್ತಾರೆ. ಸೊ ಏನಪ್ಪ, ಒಂದು ಉದಾಹರಣೆಯನ್ನು ಕೊಡ್ಬೋದು. ಇಲ್ಲಿ ಈ 3 ಈಗಾಗಲೇ ಸಾಕಷ್ಟು ಉದಾಹರಣೆಗಳನ್ನು ಕೊಟ್ಟಿದ್ದೇವೆ. ಆ ಎಲ್ಲ ಉದಾಹರಣೆಗಳು ಕೂಡ ಈ ಒಂದು ವ್ಯಾಖ್ಯಾನಗಳನ್ನು ಪ್ರತಿಫಲಿಸ್ತಾ ಇದ್ದಾವೆ. ಮತ್ತೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವನೆಯನ್ನು ಸಂವರ್ಧನೆ ಮಾಡುವುದು ಹೇಗೆ ಅನ್ನುವಂಥದ್ದು ನನ್ನ ಸಮಸ್ಯೆ. ವೈಜ್ಞಾನಿಕ ಮನೋಭಾವನೆ ಅಂದರೆ ನಿಮಗೆ ಚೆನ್ನಾಗಿ ಗೊತ್ತಿದೆ. ಅದೇನು ಅಂತ ಅಂದರೆ, ಮಕ್ಕಳೇ ಸ್ವತಃ ಆಲೋಚನೆ ಮಾಡ್ತಾ ಸಮಸ್ಯೆಗೆ ಪರಿಹಾರವನ್ನು ಒಂದು ವೈಚಾರಿಕ ಹಿನ್ನೆಲೆಯಲ್ಲಿ ಕಂಡುಕೊಳ್ಳುವಂಥದ್ದು, ರೂಪಿಸ್ಕೊಳ್ಳುವಂಥದ್ದು. ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ, ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡ್ತಾ ಹೋಗ್ತೀವಿ. ಹಾಗೆ ನಾವು ಕೊಟ್ಟಂತಹ ವಿಚಾರಗಳ ಹಿನ್ನೆಲೆಯಲ್ಲಿ ಅವರು ಸೂಕ್ತವಾದಂಥ ನಿರ್ಧಾರಕ್ಕೆ ಬರ್ತಾರೆ, ಪರಿಕಲ್ಪನೆಗಳನ್ನು ತಾವೇ ರೂಪಿಸ್ಕೊಳ್ತಾರೆ. ಇದು ವೈಜ್ಞಾನಿಕ ಪದ್ಧತಿ ಅಥವಾ ಶೋಧನಾ ಪದ್ಧತಿ. ಇಂಗ್ಲೀಷ್ನಲ್ಲಿ ಇದನ್ನು ಡಿಸ್ಕವರಿ ಅಪ್ರೋಚ್, ಇನ್ಕ್ವೈರಿ ಅಪ್ರೋಚ್ ಅಂತ ಕರೀತೇವೆ. ನನಗನ್ನಿಸುತ್ತೆ ಸಾಧ್ಯವಾದಷ್ಟು ಈ ಇನ್ಕ್ವೈರಿ ಅಪ್ರೋಚ್, ಡಿಸ್ಕವರಿ ಅಪ್ರೋಚ್, ಎಕ್ಸ್ಪ್ಲೋರೇಟರಿ ಅಪ್ರೋಚ್ ಇಂಥ ವೈಜ್ಞಾನಿಕ ವಿಧಾನಗಳನ್ನು ಬಳಸ್ಕೊಳ್ತಾ ಹೋದರೆ ಮಕ್ಕಳಲ್ಲಿ ವೈಜ್ಞಾನಿಕ ಮನೋಧೋರಣೆ, ವೈಚಾರಿಕತೆ ಹೆಚ್ಚಳ ಆಗ್ಬೋದಲ್ವೇ? ಈ ಹಂತಗಳನ್ನು ನೋಡಿದಾಗ ಖಂಡಿತವಾಗ್ಲೂ ನನಗನ್ನಿಸುತ್ತೆ ಇದು ಸಾಧ್ಯ ಅಂತ. ಆ ಹಿನ್ನೆಲೆಯಲ್ಲಿ ನಾನು ಪ್ರಾಕ್ಕಲ್ಪನೆಯನ್ನು ರೂಪಿಸ್ಕೊಳ್ತೇನೆ. ಏನು, ವಿದ್ಯಾರ್ಥಿಗಳಿಗೆ ವಿಷಯಗಳನ್ನು ಬೋಧಿಸುವಾಗ ಶೋಧನಾ ಪದ್ಧತಿಯನ್ನು ಹೆಚ್ಚು ಹೆಚ್ಚು ಅಳವಡಿಸಿಕೊಂಡರೆ ಅವರಲ್ಲಿ ವೈಜ್ಞಾನಿಕ ಮನೋಭಾವ, ವೈಚಾರಿಕ ಮನೋವೃತ್ತಿ ಜಾಗೃತವಾಗುತ್ತದೆ, ಉದ್ದೀಪನಗೊಳ್ಳುತ್ತದೆ ಅಂತ ನಾನು ಅಂದುಕೊಳ್ತೇನೆ. ಈ ಅನಿಸಿಕೆಯನ್ನು ವ್ಯಕ್ತಪಡಿಸ್ತೇನೆ. ಅದರ ಹಿನ್ನೆಲೆಯಲ್ಲೇ ಪ್ರಯೋಗವನ್ನು ಮುಂದುವರಿಸ್ಕೊಂಡು ಹೋಗ್ತೇನೆ. ಇದು ಒಂದು ಉದಾಹರಣೆ, ಈ 3 ವ್ಯಾಖ್ಯಾನಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ಅಂತ ಹೇಳಿ. ಹಾಗಾಗಿ ಸ್ನೇಹಿತರೆ, ಇದುವರೆಗೂ ನಾವು ಪ್ರಾಕ್ಕಲ್ಪನೆಗಳು ಅಂದ್ರೇನು ಅಂತ ಸಾಕಷ್ಟು ಉದಾಹರಣೆಗಳ ಮೂಲಕ ತಿಳ್ಕೊಂಡು, ಈಗ ಪ್ರಾಕ್ಕಲ್ಪನೆಯ ಗುಣಲಕ್ಷಣಗಳು ಏನೇನಿವೆ ಅನ್ನೋದನ್ನ ತಿಳ್ಕೊಳ್ಳೋಣ. ಓಕೆ, ಈಗ ಮೊದಲನೇ ನೋಡೋಣ. ಎಲ್ಲ ಪಾಯಿಂಟ್ಸ್ಗಳನ್ನ ನೋಡ್ಕೊಂಡ ಮೇಲೆ ನಾವು ಉದಾಹರಣೆಗಳನ್ನು ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ ಅನ್ನುವಂಥದ್ದು. ಓಕೆ, ಪ್ರಾಕ್ಕಲ್ಪನೆಯನ್ನು ನೇರವಾಗಿ ಪರೀಕ್ಷಿಸಲು ಮತ್ತು ಪರಿಶೀಲಿಸಲು ಅನುಕೂಲವಾಗುವಂತೆ ರಚಿಸಿರಬೇಕು. ಈಗ ನಾವು ನೋಡ್ತಾ ಇರುವಂಥ ವಿಚಾರ ಏನಪ್ಪ
ಅಂದರೆ ಪ್ರಾಕ್ಕಲ್ಪನೆಗಳ ರಚನೆ ಹೇಗಿರಬೇಕು ಅನ್ನುವಂಥದ್ದು. ಗುಣಲಕ್ಷಣಗಳೇನು, ಒಳ್ಳೆಯ ಪ್ರಾಕ್ಕಲ್ಪನೆಯ ಗುಣಲಕ್ಷಣ ಏನು ಅಂತ ನೋಡಿ. ಪ್ರಾಕ್ಕಲ್ಪನೆಯನ್ನು ನೇರವಾಗಿ ಪರೀಕ್ಷಿಸಲು ಮತ್ತು ಪರಿಶೀಲಿಸಲು ಅನುಕೂಲವಾಗುವಂತೆ ರಚಿಸಬೇಕು, ಇದು ಒಂದು. ಹಾಗೆ ಪರಿವರ್ತ್ಯಗಳ ನಡುವಿನ ಪರಸ್ಪರ ಸಂಬಂಧವನ್ನು ಯುಕ್ತವಾಗಿ ತಿಳಿಸುವಂತಿರಬೇಕು. ಯಾವುದೇ ಎರಡು ವೇರಿಯೇಬಲ್ಗಳನ್ನ ತೆಗೆದುಕೊಂಡಾಗ ಅವುಗಳ ಸಂಬಂಧ, ಪರಸ್ಪರ ಪ್ರಭಾವ ಇದು ಹೇಗಿರುತ್ತೆ ಅಂತ ಅದನ್ನು ನೇರವಾಗಿ ಪ್ರಾಕ್ಕಲ್ಪನೆಯ ವಾಕ್ಯದಲ್ಲಿ ನಾವು ತಿಳ್ಕೊಳ್ಬೇಕಾಗತ್ತೆ. ಹಾಗೆಯೇ ಪ್ರಾಕ್ಕಲ್ಪನೆಯು ಸರಳ ಪದಗಳಿಂದ ಕೂಡಿದ್ದು ನಿಖರ ಹಾಗೂ ನಿರ್ದಿಷ್ಟವಾಗಿರಬೇಕು. ನಿಖರತೆ ಮತ್ತು ನಿರ್ದಿಷ್ಟತೆ ಇದು ಯಾವುದೇ ಶೈಕ್ಷಣಿಕ ಸಂಶೋಧನೆಯ ಮೂಲ ಗುಣಲಕ್ಷಣವಾಗುತ್ತೆ. ಹಾಗೆ ರಚಿಸಿಕೊಂಡ ಪ್ರಾಕ್ಕಲ್ಪನೆಯನ್ನು ಅನುಕೂಲಕ್ಕೆ ಪೂರಕವಾಗಿ ಬದಲಾವಣೆ ಅಥವಾ ತಿದ್ದುಪಡಿ ಮಾಡಲು ಸಾಧ್ಯವಿರಬೇಕು. ಕಾಂಟೆಕ್ಸ್ಚುಯಲ್ ರಿಕ್ವೈರ್ಮೆಂಟ್ ಅಂತ ನಾವು ಕರಿತೀವಿ. ಸಾಂದರ್ಭಿಕ ಅಥವಾ ಕೆಲವು ಸನ್ನಿವೇಶಗಳಲ್ಲಿ ನಾವು ಬದಲಾವಣೆ ಮಾಡಬೇಕಾಗಬಹುದು. ಅಂಥ ಸಂದರ್ಭಗಳಲ್ಲಿ ಹೈಪಾಥಿಸಿಸ್ಗಳನ್ನು ಪುನಃ ನಾವು ರೂಪಿಸ್ಕೊಳ್ಬೇಕಾಗತ್ತೆ. ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಮಕ್ಕಳಲ್ಲಿ ಸ್ವಯಂ ಕಲಿಕೆಯ ಸಾಮರ್ಥ್ಯ ಜಾಸ್ತಿ ಆಗಬೇಕು ಅಂತ ನೋಡಿ. ಇದನ್ನು ಉದಾಹರಣೆ ಯಾಕೆ ಕೊಡ್ತಾ ಇದ್ದೀನಿ ಅಂದರೆ ಈ 4 ಅಂಶಗಳನ್ನ ನಾವು ತಿಳ್ಕೊಳ್ಬೋದು. ಸ್ವಯಂ ಕಲಿಕೆ ಅಥವಾ ಸ್ವಯಂ ಕಲಿಕಾ ಸಾಮರ್ಥ್ಯ ಮಕ್ಕಳಲ್ಲಿ ಜಾಸ್ತಿ ಆಗಬೇಕು ಅಂತ ನಾನು ಅಂದ್ಕೊಳ್ತೇನೆ. ಯಾವಾಗಲೂ ಮಕ್ಕಳು ಶಿಕ್ಷಕರ ಮೇಲೆ ಅವಲಂಬಿತರಾಗಬಾರ್ದು, ಸ್ವಯಂ ಕಲಿಕೆಯೂ ಆಗಬೇಕು ಅನ್ನೋಂಥದ್ದು ನಮ್ಮ ಉದ್ದೇಶ ಇರುತ್ತೆ ಅಂದ್ಕೊಳ್ಳೋಣ. ಆ ಒಂದು ನಿರ್ಧಾರ ತೆಗೆದುಕೊಂಡಾಗ ನಾನೇನು ಮಾಡ್ತೇನೆ, ಕೆಲವು ವಿಚಾರಗಳನ್ನು ನಾನು ಬೋಧಿಸ್ತೇನೆ ತರಗತಿಯಲ್ಲಿ. ಮತ್ತಷ್ಟು ವಿಚಾರಗಳನ್ನು ವಿದ್ಯಾರ್ಥಿಗಳೇ ಸ್ವಯಂ ಕಲಿಕೆ ಆಗಲಿ ಅವರಲ್ಲಿ ಅನ್ನೋ ಉದ್ದೇಶದಿಂದ ನಾನು ಅವರಿಗೆ ಅಸೈನ್ಮೆಂಟ್ಸ್ಗಳನ್ನು ಕೊಡ್ತೇನೆ. ಇವತ್ತಿನ ಪಾಠದ ಆಧಾರದಲ್ಲಿ ಅದರ ಮುಂದುವರೆದಂತಹ ಭಾಗಗಳಿಗೆ ಸಂಬಂಧಪಟ್ಟ ಹಾಗೆ ನಿಯೋಜಿತ ಕಾರ್ಯಗಳನ್ನು ಮಕ್ಕಳಿಗೆ ಕೊಡ್ತೇನೆ. ಸೊ ನನ್ನ ಪ್ರಯೋಗದಲ್ಲಿ ಇಂದಿನಿಂದ ಪ್ರತಿ ಪೀರಿಯಡ್ ಬೋಧನೆ ಅಥವಾ ಕಲಿಕೆ ಆದ ಮೇಲೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮುಂದಿನ ವಿಚಾರಗಳಿಗೆ ಸಂಬಂಧಿಸಿದ ಹಾಗೆ ನಾನು ಮಕ್ಕಳಲ್ಲಿ ಸ್ವಯಂ ಕಲಿಕೆ ಉಂಟಾಗಲಿ ಅನ್ನತಕ್ಕಂಥ ಉದ್ದೇಶದಿಂದ ಹೆಚ್ಚು ಅಂದರೆ ಸಾಧ್ಯವಾಗುವ ರೀತಿಯಲ್ಲಿ ನಾನು ಅವರಿಗೆ ನಿಯೋಜಿತ ಕಾರ್ಯಗಳನ್ನು ಕೊಡ್ತಾ ಹೋಗ್ತೇನೆ. ಹಾಗೆ ನಿಯೋಜಿತ ಕಾರ್ಯ ಯೋಜನೆಯನ್ನು ಹೇಳ್ಕೊಡ್ತೇನೆ. ಸೊ ಇದನ್ನು ಹೆಚ್ಚು ಬಳಸಿದಾಗ ವಿದ್ಯಾರ್ಥಿಗಳು ಸ್ವಯಂ ಕಲಿಕೆಯನ್ನು ಅನಿವಾರ್ಯವಾಗಿ ಒಪ್ಕೊಳ್ತಾರೆ, ಮಾಡ್ತಾ ಹೋಗ್ತಾರೆ, ಕಲ್ತ್ಕೊಳ್ತಾ ಹೋಗ್ತಾರೆ, ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಕಾರ್ಯಸಾಧುಗೊಳಿಸ್ಕೊಳ್ತಾ ಹೋಗ್ತಾರೆ. ಸೊ ಇಲ್ಲಿ ನಾವೇನು ನೋಡ್ತಾ ಇದ್ದೀವಿ, ಪರಿವರ್ತಗಳ ನಡುವಿನ ಪರಸ್ಪರ ಸಂಬಂಧ ನೋಡಿದ್ವಿ. ಯಾವುದು ಪರಿವರ್ತ್ಯಗಳು ಇಲ್ಲಿ? ಒಂದು ನಿಯೋಜಿತ ಕಾರ್ಯಯೋಜನೆ ಅಂದರೆ ಅಸೈನ್ಮೆಂಟ್ಸ್. ಟೀಚರ್ ಗಿವಿಂಗ್ ಅಸೈನ್ಮೆಂಟ್ಸ್ ಟು ಸ್ಟೂಡೆಂಟ್ಸ್ ಈಸ್ ಅನ್ ಇಂಡಿಪೆಂಡೆಂಟ್ ವೇರಿಯಬಲ್, ಸ್ವತಂತ್ರ ಚಲಕ. ಇದರಿಂದಾಗಿ ಮಕ್ಕಳಲ್ಲಿ ಏನು ಬದಲಾವಣೆ ಆಗ್ತಾ ಇದೆ? ಸ್ವಯಂ ಅಧ್ಯಯನದ ಸಾಮರ್ಥ್ಯ, ಸ್ವಯಂ ಕಲಿಕಾ ಸಾಮರ್ಥ್ಯ, ಇದು ಡಿಪೆಂಡೆಂಟ್ ವೇರಿಯಬಲ್. ಸೊ ವಿದ್ಯಾರ್ಥಿಗಳಲ್ಲಿ ಉಂಟಾಗಬಹುದಾದಂತಹ ಅಥವಾ ಹೆಚ್ಚಾಗಬಹುದಾದಂತಹ ಒಂದು ವೇರಿಯಬಲ್ ಅಥವಾ ಚಲಕವೆಂದರೆ ಸ್ವಯಂ ಕಲಿಕಾ ಸಾಮರ್ಥ್ಯ. ಇದು ಹೆಚ್ಚಾಗಲಿಕ್ಕೋಸ್ಕರ ನಾನೇನು ಮಾಡ್ತಾ ಇದ್ದೇನೆ, ಅವ್ರಿಗೆ ನಾನು ನಿಯೋಜಿತ ಕಾರ್ಯಗಳನ್ನು ಕೊಡ್ತಾ ಇದ್ದೇನೆ. ಸೊ ಒಂದು ಡಿಪೆಂಡೆಂಟ್ ವೇರಿಯಬಲ್, ಇನ್ನೊಂದು ಇಂಡಿಪೆಂಡೆಂಟ್ ವೇರಿಯಬಲ್, ಇವುಗಳ ನಡುವಿನ ಪರಸ್ಪರ ಸಂಬಂಧ ನಮ್ಮ ಈ ಹೈಪಾಥೆಸಿಸ್ ಅಥವಾ ಪ್ರಾಕ್ಕಲ್ಪನೆಯಲ್ಲಿ ವ್ಯಕ್ತ ಆಗ್ತಾ ಇರಬೇಕು ಅನ್ನುವಂಥದ್ದು. ಈಗ ಪ್ರಾಕ್ಕಲ್ಪನೆಯನ್ನು ನೇರವಾಗಿ ಪರೀಕ್ಷೆ ಮಾಡಬೇಕು. ಹೇಗೆ ನೇರವಾಗಿ ಪರೀಕ್ಷೆ ಮಾಡ್ಬೋದು? ಹೇಗೆ? ಈಗ ನಾವು ನಿಯೋಜಿತ ಕಾರ್ಯಗಳನ್ನು ಕೊಟ್ಟಾಗ ಮಕ್ಕಳು ಆ ನಿಯೋಜಿತ ಕಾರ್ಯಗಳನ್ನು ಮಾಡ್ತಾ ಇದ್ದಾರಾ, ಸ್ವಯಂ ಕಲಿಕೆ ಮಾಡ್ಕೊಳ್ತಾ ಇದ್ದಾರಾ, ಮನೆಯಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೇಳಿದಂಥ ಪ್ರಶ್ನೆಗಳಿಗೆ ಉತ್ತರಿಸ್ತಾ ಇದ್ದಾರಾ? ಹಾಗೆ ಪರೀಕ್ಷೆಗಳನ್ನು ನಡೆಸಿದ್ರೆ, ಅದರಲ್ಲೂ ವಿಶೇಷವಾಗಿ ಕಿರು ಪರೀಕ್ಷೆಗಳನ್ನು ನಡೆಸಿದಾಗ ಆ ನಿಯೋಜಿತ ಕಾರ್ಯಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಒಳ್ಳೆಯ ಅಥವಾ ಸಮರ್ಪಕ ಉತ್ತರಗಳನ್ನು ಕೊಡ್ತಾ ಇದ್ದಾರಾ? ಈ ರೀತಿಯಾಗಿ ನಾವು ನೇರವಾಗಿ ಅದನ್ನು ಪರೀಕ್ಷಿಸ್ಬೋದು ಅನ್ನುವಂಥದ್ದು. ಹಾಗೆ ವಿದ್ಯಾರ್ಥಿಗಳೇ, ಮುಂದಿನ ಪಾಯಿಂಟ್ಸ್ಗಳ ಕಡೆಗೆ ಗಮನ ಕೊಡೋಣ. ಇದು ನಿಖರವಾಗಿದ್ದು ಕಡಿಮೆ ವ್ಯಾಪ್ತಿಯನ್ನು ಒಳಗೊಂಡಿರಬೇಕಲ್ಲದೆ ಪರೀಕ್ಷಿಸಲು ಸುಲಭವಾಗಿರಬೇಕು. ನೇರ ಮತ್ತು ಸ್ಪಷ್ಟ ಹೇಳಿಕೆಯನ್ನು ಹೊಂದಿರಬೇಕು. ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಈಗ. ಹಾಗೆ ಸಮಸ್ಯೆಯ ಹೇಳಿಕೆಯು ಅನುಭವಜನ್ಯ ವಿಧಾನದ ಮೂಲಕ ಪರೀಕ್ಷಿಸುವಂತಿರಬೇಕು. ಪ್ರಾಕ್ಕಲ್ಪನೆಯು ತಾರ್ಕಿಕ ಏಕೀಭಾವ ಮತ್ತು ವ್ಯಾಪಕತೆಯನ್ನು ಒಳಗೊಂಡಿರಬೇಕು ಅನ್ನುವಂಥದ್ದು. ಇದನ್ನು ಮತ್ತೊಮ್ಮೆ ನೀವು ನೋಡಿ. ಇದು ನಾನು ಒಂದು ಎಕ್ಸಾಂಪಲ್ ಕೊಡೋದಕ್ಕೆ ಇಲ್ಲಿ ಇಷ್ಟಪಡ್ತೇನೆ. ನನಗನ್ನಿಸ್ತು ವಿದ್ಯಾರ್ಥಿಗಳು ಪರಿಣಾಮಕಾರಿ ಬೋಧನೆಯ ಬಳಿಕವೂ ಕೂಡ ಯಾಕೆ ಅವರು ಮರಿತಾ ಇದ್ದಾರೆ ಪಾಠವನ್ನು? ಅದೇ ಉದಾಹರಣೆ ತೆಗೆದುಕೊಳ್ಳಬೇಕಾರೆ ಅವರಲ್ಲಿ ಯಾಕೆ ಶೈಕ್ಷಣಿಕ ಸಾಮರ್ಥ್ಯ ಕಡಿಮೆ ಆಗ್ತಾ ಇದೆ, ಧಾರಣಾ ಸಾಮರ್ಥ್ಯ ಕಡಿಮೆ ಆಗ್ತಾ ಇದೆ ಅಂತ ಅನ್ನಿಸ್ದಾಗ, ಅದರ ವಿಶೇಷವಾಗಿ SSLC ವಿದ್ಯಾರ್ಥಿಗಳನ್ನ ತೆಗೆದುಕೊಂಡಾಗ
ಸಾಮಾನ್ಯವಾಗಿ ನಾವು ನೋಡುವಂಥದ್ದು ಮಾರ್ಚ್ ಅಥವಾ ಏಪ್ರಿಲ್ನಲ್ಲಿ ಪರೀಕ್ಷೆ ಇದ್ದರೆ ಡಿಸೆಂಬರ್ ಅಥವಾ ಜನವರಿ ತಿಂಗಳ ಒಳಗೆ ಏನು ಮಾಡ್ತಾರೆ, ಎಲ್ಲ ಪೋರ್ಷನ್ಸ್ಗಳನ್ನ ಕಂಪ್ಲೀಟ್ ಮಾಡ್ತಾರೆ. ಇನ್ನು ಜನವರಿ, ಫೆಬ್ರವರಿ, ಮಾರ್ಚ್ ತಿಂಗಳುಗಳಲ್ಲಿ ಸಾಧ್ಯವಾದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಪುನರಾವರ್ತಿತ ಪೂರ್ವ ತಯಾರಿ ಪರೀಕ್ಷೆಗಳನ್ನು ನಡೆಸ್ತಾರೆ ಶಾಲೆಗಳಲ್ಲಿ. ನನಗೆ ಅನಿಸುತ್ತೆ, ನಾನು ಹೆಚ್ಚು ಪೂರ್ವ ತಯಾರಿ ಪರೀಕ್ಷೆಗಳನ್ನು ಮಾಡಿದ್ರೆ ಅಷ್ಟು ಹೆಚ್ಚು ಪ್ರಮಾಣದ ವಿಚಾರಗಳನ್ನು ದೀರ್ಘಕಾಲೀನವಾಗಿ ವಿದ್ಯಾರ್ಥಿಗಳು ಹೊಂದಿರ್ತಾರೆ ಅಥವಾ ಅವರ ಧಾರಣಾ ಸಾಮರ್ಥ್ಯ ಹೆಚ್ಚಾಗಿರುತ್ತದೆ. ಪರೀಕ್ಷೆಯಲ್ಲಿ ಒಳ್ಳೆಯ ಸಮರ್ಪಕವಾದ ಉತ್ತರಗಳನ್ನು ಬರೀತಾರೆ. ಹಾಗಾಗಿ ಅವರ ಶೈಕ್ಷಣಿಕ ಸಾಧನೆ ಹೆಚ್ಚಾಗುತ್ತೆ ಅನ್ನುವಂಥದ್ದು. ನೋಡಿ, ನೇರ ಮತ್ತು ಸ್ಪಷ್ಟ ಹೇಳಿಕೆ ಅಂತ ನಾನು ಹೇಳಿದಾಗ ಒಂದು ಹೇಳಿಕೆಯನ್ನು ನಾನೀಗ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೇನೆ. ಪುನರಾವರ್ತಿತ ಪೂರ್ವ ತಯಾರಿ ಪರೀಕ್ಷೆಗಳು ಮಕ್ಕಳ ಧಾರಣಾ ಸಾಮರ್ಥ್ಯವನ್ನು ವೃದ್ಧಿಸುತ್ತವೆ. Repeatedly given preparatory examinations will enhance the retention capacity of students so that their academic achievement is improved. ಸೊ ಪುನರಾವರ್ತಿತ ಪೂರ್ವ ತಯಾರಿ ಪರೀಕ್ಷೆಗಳನ್ನು ಹೆಚ್ಚು ನಾನು ನಡೆಸಿದಾಗ ಅದು ವಿದ್ಯಾರ್ಥಿಗಳಲ್ಲಿ ಕಲಿಕಾ ಸಾಮರ್ಥ್ಯವನ್ನು ವೃದ್ಧಿಸುವುದಲ್ಲದೆ ಧಾರಣಾ ಸಾಮರ್ಥ್ಯವನ್ನು ಕೂಡ ವೃದ್ಧಿಸುತ್ತದೆ ಅನ್ನುವಂಥದ್ದು. ಈ ರೀತಿಯ ನೇರ ಮತ್ತು ಸ್ಪಷ್ಟ ಹೇಳಿಕೆಯನ್ನು ಒಂದು ಪ್ರಾಕಲ್ಪನೆ ಹೊಂದಿರಬೇಕು ಅನ್ನುವಂಥದ್ದು. ಸಮಸ್ಯೆಯ ಹೇಳಿಕೆಯು ಅನುಭವಜನ್ಯ ವಿಧಾನದ ಮೂಲಕ ಪರೀಕ್ಷಿಸುವಂತಿರಬೇಕು. ಹೇಗೆ ಮಾಡ್ಬೋದು? ನಾನು ಈ ವಾರ ಒಂದು ಪ್ರಿಪ್ರೇಟರಿ ಪರೀಕ್ಷೆಯನ್ನು ಕೊಡ್ತೇನೆ, ಪೂರ್ವ ತಯಾರಿ ಪರೀಕ್ಷೆಯನ್ನು ಕೊಡ್ತೇನೆ, ಮತ್ತು ಅದಾದ ನಂತರ ಮತ್ತೊಂದು ಪರೀಕ್ಷೆಯನ್ನು ಮಾಡ್ತೇನೆ. ಅದರ ಒಂದು ಸಾಮರ್ಥ್ಯ ಅಥವಾ ಅವರ ಸಾಧನೆಯ ಮಟ್ಟವನ್ನು ಗುರುತಿಸ್ಕೊಳ್ತೇನೆ. ಮುಂದಿನ ವಾರದಲ್ಲಿ 2 ಪರೀಕ್ಷೆಗಳನ್ನ ಕೊಡ್ತೇನೆ. ಪುನಃ ಇನ್ನೊಂದು ಪರೀಕ್ಷೆಯನ್ನು ಮಾಡಿದಾಗ ಅವರ ಧಾರಣಾ ಸಾಮರ್ಥ್ಯ ಹೇಗಿದೆ ಅಂತ ನಾನು ಪರೀಕ್ಷೆಗೊಳಪಡಿಸ್ತೇನೆ ಅವ್ರನ್ನ. ಹಾಗೆ ನಾನು ಮಾಡ್ತಾ ಹೋಗ್ತೇನೆ. ಸೊ ಅಂದರೆ ಇಲ್ಲಿ ಪೂರ್ವ ತಯಾರಿ ಪರೀಕ್ಷೆಗಳನ್ನು ಹೆಚ್ಚು ಮಾಡ್ತಾ ವಿದ್ಯಾರ್ಥಿಗಳು ಕಲಿತಂತಹ ವಿಚಾರಗಳನ್ನು ದೀರ್ಘಕಾಲೀನವಾಗಿ ಅವರು ಧಾರಣೆಯನ್ನು ಹೊಂದುತ್ತಾರೆ ಅನ್ನುವಂಥದ್ದು ನನ್ನ ಗಮನಕ್ಕೆ ಬರ್ತಾ ಹೋಗುತ್ತೆ. ಪೂರ್ವ ಪರೀಕ್ಷೆಯ ಪ್ರಭಾವ ಧಾರಣೆಯ ಮೇಲೆ ಏನಿದೆ ಅಂತ ನಾನು ಪ್ರತಿ ವಾರವೂ ಕೂಡ ಪರೀಕ್ಷೆಗೊಳಪಡಿಸ್ತಾ ಇರ್ತೇನೆ. ಇದನ್ನೇ ನಾವಿಲ್ಲಿ ಹೇಳುವಂಥದ್ದು ಸಮಸ್ಯೆಯ ಹೇಳಿಕೆಯು ಅನುಭವಜನ್ಯ ವಿಧಾನದ ಮೂಲಕ ಪರೀಕ್ಷಿಸುವಂತಿರಬೇಕು ಅನ್ನುವಂಥದ್ದು. ಹಾಗೆ ಮುಂದಿನ ಅಂಶಗಳಿಗೆ ಬರೋಣ. ಪ್ರಾಕಲ್ಪನೆಯು ಸ್ಪಷ್ಟ ಪ್ರತಿಬಿಂಬವನ್ನು ಹೊಂದಿರಬೇಕಿಲ್ಲದೆ ದರ್ಪಣದ ರೀತಿಯಲ್ಲಿ ಕಾರ್ಯನಿರ್ವಹಿಸಬೇಕು. ಇದು ನಾವು ನೋಡುವಂಥದ್ದು. ಹಾಗೆಯೇ ಇದು ದೂರದೃಷ್ಟಿ ಮತ್ತು ವಿವೇಕಯುತವಾಗಿರಬೇಕು. ಪ್ರಾಕಲ್ಪನೆಯು ವಾದಗ್ರಸ್ತವಾಗಿರಬಾರದು ಮತ್ತು ಅದು ಸ್ಥಿರ ಹಾಗೂ ಸ್ಫುಟವಾಗಿರಬೇಕು. ಸಮಸ್ಯೆಯ ಹೇಳಿಕೆಯು 2 ಅಥವಾ ಅದಕ್ಕಿಂತ ಹೆಚ್ಚು ಪರಿವರ್ತನೆಗಳ ನಡುವಿನ ಸಂಬಂಧವನ್ನು ವಸ್ತುನಿಷ್ಠವಾಗಿ ಅಭಿವ್ಯಕ್ತಗೊಳಿಸುವಂತಿರಬೇಕು ಅನ್ನುವಂಥದ್ದು. ಈ ಎಲ್ಲ ನಾವೇನು ಉದಾಹರಣೆಗಳನ್ನ ನೋಡಿದ್ದೇವೆ ಪ್ರಾರಂಭದಿಂದಲೂ, ಆ ಎಲ್ಲ ಉದಾಹರಣೆಗಳಲ್ಲೂ ಕೂಡ ಈ ಅಂಶಗಳನ್ನು ನಾವು ನೋಡ್ತಾ ಇದ್ದೇವೆ. ಪುನಃ ಇದನ್ನೇ ಉದಾಹರಣೆಯನ್ನು ತೆಗೆದುಕೊಂಡ್ರೆ ಸ್ನೇಹಿತರೆ, ಈ ಪುನರಾವರ್ತಿತ ಪೂರ್ವ ತಯಾರಿಗಳೇನಿದೆ ಅಂದರೆ ನಾವು ಇನ್ನೊಂದು ಉದಾಹರಣೆ ತೆಗೆದುಕೊಳ್ಳೋಣ ಚೆನ್ನಾಗಿರುವಂಥದ್ದು. ಹೆಚ್ಚು ಪೂರ್ವ ತಯಾರಿ ಪರೀಕ್ಷೆಗಳನ್ನು ಮಾಡ್ತಾ ವಿದ್ಯಾರ್ಥಿಗಳಲ್ಲಿ ಅಂತಿಮ ಪರೀಕ್ಷೆ ಏನಿರುತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಆತಂಕ ದೂರವಾಗುತ್ತೆ ಅನ್ನುವಂಥದ್ದು. ಈಗ ನೇರವಾಗಿ ಪೂರ್ವ ತಯಾರಿ ಪರೀಕ್ಷೆಗಳನ್ನು ನಡೆಸದೆ ಅಂತಿಮ ಪರೀಕ್ಷೆಯನ್ನು ನಾವು SSLC ಪಬ್ಲಿಕ್ ಎಕ್ಸಾಮಿನೇಷನ್ ಕಂಡಕ್ಟೆಡ್ ಬೈ SSLC ಬೋರ್ಡ್ ಅಂತ ನಾವೇನು ಹೇಳ್ತೀವಿ, ಅಂತಹ ಪರೀಕ್ಷೆಯನ್ನು ನೇರವಾಗಿ ವಿದ್ಯಾರ್ಥಿಗಳು ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಸಹಜವಾಗಿ ಅವರಲ್ಲಿ ಆತಂಕ ಹೆಚ್ಚಿರ್ತದೆ. ಆ ಆತಂಕವನ್ನು ದೂರ ಮಾಡಲಿಕ್ಕೋಸ್ಕರ ಏನು ಮಾಡ್ತಾರೆ, ಕೆಲವು ಶಾಲೆಗಳಲ್ಲಿ ಹೆಚ್ಚು ಪೂರ್ವ ತಯಾರಿ ಪರೀಕ್ಷೆಗಳನ್ನು ಮಾಡ್ತಾರೆ. ಸೊ ದೇ ಕಂಡಕ್ಟ್ ಮೆನಿ ಪ್ರಿಪರೇಟರಿ ಎಕ್ಸಾಮಿನೇಷನ್ಸ್ so that the students experience all those examinations and finally they take up the original examination. ಸೊ ಹಾಗೆ ಹೆಚ್ಚು ಸಂಖ್ಯೆಯ ಪೂರ್ವ ತಯಾರಿ ಪರೀಕ್ಷೆಗಳನ್ನು ಅವರು ತೆಗೆದುಕೊಂಡಾಗ ಸಹಜವಾಗಿಯೇ ದಿನಂಪ್ರತಿ ಅಥವಾ ಪರೀಕ್ಷೆ ಒಂದಾದ್ಮೇಲೆ ಒಂದು ಬಂದಾಗ ಆತಂಕ ದೂರವಾಗ್ತಾ ಹೋಗುತ್ತೆ. ಕೊನೆಯ ಪರೀಕ್ಷೆಯೂ ಕೂಡ ಇಂಥದ್ದೇ ಮತ್ತೊಂದು ಪರೀಕ್ಷೆ ಎನ್ನುವ ಹಿನ್ನೆಲೆಯಲ್ಲಿ ಅಥವಾ ಮಾನಸಿಕ ಸ್ಥಿತಿಯಲ್ಲಿ ಅವರು ಪರೀಕ್ಷೆಯನ್ನು ಯಾವುದೇ ಆತಂಕವಿಲ್ಲದೆ ಅವರು ಅದನ್ನು ಎದುರುಗೊಳ್ತಾರೆ ಮತ್ತು ಅದನ್ನು ಉತ್ತರಗಳನ್ನು ಸರಿಯಾದ ರೀತಿಯಲ್ಲಿ ಬರೀತಾರೆ ಮತ್ತು ಸಾಧನೆಯನ್ನು ತೋರಿಸ್ತಾರೆ ಅನ್ನುವಂಥದ್ದು. ಸ್ನೇಹಿತರೆ, ಈಗ ನಾವು ಮುಂದಿನ ಅಂಶಗಳಿಗೆ ಹೋಗ್ತಾ ಇದ್ದೇವೆ. ವೀಕ್ಷಣೆ ಮಾಡುವ ವಸ್ತುಗಳಿಗೆ ತೀರಾ ಸನಿಹದಲ್ಲಿರಬೇಕು. ಲಭ್ಯವಿರುವ ತಂತ್ರಗಳಿಗೆ ಸಂಬಂಧಿಸಿದಂತಿರಬೇಕು. ತೀರಾ ಕನಿಷ್ಠ ಸಮಯದಲ್ಲಿ ಪರೀಕ್ಷಿಸುವ ಸಾಮರ್ಥ್ಯವನ್ನು ಕೂಡ ಹೊಂದಿರಬೇಕು ಅನ್ನೋಂಥದ್ದು. ಅಂದರೆ ಅರ್ಥ ಏನು,
ನಾವು ಯಾವುದೇ ಸಮಸ್ಯಾತ್ಮಕ ಸನ್ನಿವೇಶವನ್ನು ನೋಡಿದಾಗ ಆ ಸಮಸ್ಯೆಯ ಪರಿಹಾರಕ್ಕೋಸ್ಕರ ನಾವು ಒಂದು ಪ್ರಯೋಗವನ್ನು ಮಾಡ್ತೇವೆ. ಪರಿಹಾರ ಮಾರ್ಗೋಪಾಯಗಳನ್ನು ಕಂಡುಹಿಡ್ಕೊಳ್ಳೋ ಪ್ರಯತ್ನ, ಅದೇ ಶೈಕ್ಷಣಿಕ ಸಂಶೋಧನೆ. ಇಲ್ಲಿ ನೋಡಿ, ವೀಕ್ಷಣೆ ಮಾಡುವ ವಸ್ತುಗಳಿಗೆ ತೀರಾ ಸನಿಹದಲ್ಲಿರಬೇಕು ಅಂದರೆ ಏನು, ಪ್ರಾಕಲ್ಪನೆಯನ್ನು ನಾವು ಹೇಗೆ ರಚಿಸಬೇಕು ಅಂತ ಅಂದರೆ, ಆ ಪ್ರಾಕಲ್ಪನೆ ನೇರವಾಗಿ ನಾವು ಪ್ರಯೋಗ ಸನ್ನಿವೇಶಗಳಲ್ಲಿ ಯಾವ ಬದಲಾವಣೆಗಳನ್ನ ಮಾಡ್ತಾ ಇದ್ದೇವೆ ಅದನ್ನು ನೇರವಾಗಿ ನಾವು ನೋಡುವಂಥದ್ದು, ಅದಕ್ಕೆ ಸಂಬಂಧಿತವಾಗಿರುವಂಥದ್ದು ಮತ್ತು ಕಡಿಮೆ ಸಮಯದಲ್ಲಿ ಅದನ್ನು ಸಂಪೂರ್ಣವಾಗಿ ಪರೀಕ್ಷೆಗೆ ಒಳಪಡಿಸುವಂಥದ್ದು ಆಗಬೇಕಾಗತ್ತೆ ಅನ್ನುವಂಥದ್ದು. ಒಂದು ಉದಾಹರಣೆ, ಮಕ್ಕಳಲ್ಲಿ ಅವಧಾನದ ಅವಧಿ ಬಹಳ ಕಡಿಮೆ ಆಗ್ತಾ ಇದೆ ಅನ್ನುವಂಥದ್ದು. ಸ್ಪ್ಯಾನ್ ಆಫ್ ಅಟೆನ್ಷನ್, ಮಕ್ಕಳು ಅಶಿಸ್ತಿನಿಂದ ವರ್ತಿಸ್ತಾ ಇದ್ದಾರೆ, ಏಕಾಗ್ರಚಿತ್ತತೆ ಬಹಳ ಕಡಿಮೆ ಇದೆ, ಅವಧಾನ ಯಾಕೋ ಬಹಳ ಕಡಿಮೆ ಆಗ್ತಾ ಇದೆ. ಇದನ್ನು ಹೆಚ್ಚುಗೊಳಿಸೋದು ಹೇಗೆ ಅನ್ನುವಂಥ ಸಮಸ್ಯೆ ಎದುರಾದಾಗ ನಾನೇನು ಮಾಡ್ತೇನೆ, ಇನ್ನು ಮುಂದಿನ ತರಗತಿಗಳಲ್ಲಿ ನಾನು ನನ್ನ ಬೋಧನೆಯಲ್ಲಿ ಹೆಚ್ಚು ಹೆಚ್ಚು ಅನುಭವಜನ್ಯ ಚಟುವಟಿಕೆಗಳನ್ನು ಆಯೋಜಿಸ್ತೇನೆ. ಸೊ ಮಕ್ಕಳು ಕಲಿಯುವಾಗ ಹೆಚ್ಚು ಹೆಚ್ಚು ಅನುಭವಗಳನ್ನು ಹೊಂದಿದ್ರೆ, ಸೊ ಸೆನ್ಸರಿ ಪರ್ಸೆಪ್ಷನ್ ಅಂತ ನಾವು ಕರಿತೇವೆ ಅದನ್ನು, ಅಂದರೆ ಜ್ಞಾನೇಂದ್ರಿಯಗಳ ಮೂಲಕ ಕಲಿಕೆಯನ್ನು ಹೊಂದುವುದು, ಚಟುವಟಿಕೆಗಳ ಮೂಲಕ ಕಲಿಕೆಯನ್ನು ಹೊಂದುವುದು. ಹೀಗೆ ಅವ್ರಿಗೆ ಹೆಚ್ಚು ಹೆಚ್ಚು ಚಟುವಟಿಕೆಗಳ ಮೂಲಕ ಕಲಿಕೆಯನ್ನು ಅವರು ಹೊಂದುತ್ತಾ ಇದ್ದರೆ ಅವರಲ್ಲಿ ಅವಧಾನದ ಅವಧಿ ಹೆಚ್ಚಾಗುತ್ತದೆ. ದ ಸ್ಪ್ಯಾನ್ ಆಫ್ ಅಟೆನ್ಷನ್ ಎನ್ಹ್ಯಾನ್ಸಸ್ ಅನ್ನುವಂಥದ್ದು. ಪರೀಕ್ಷೆ ಮಾಡೋದು ಹೇಗೆ, ನಾನೇನು ಮಾಡ್ತೀನಿ, ಮೊದಲನೇ ತರಗತಿಯಲ್ಲಿ ಒಂದು ಚಟುವಟಿಕೆ ಮಾಡ್ತೇನೆ, ಅವಧಾನ ಹೇಗಿದೆ ಅಂತ ನಾನು ಕಂಡುಹಿಡ್ಕೊಳ್ತೇನೆ. ಎರಡನೇ ತರಗತಿಯಲ್ಲಿ 2 ಚಟುವಟಿಕೆಗಳನ್ನ ಮಾಡ್ತೇನೆ, ಅಲ್ಲಿ ಅವಧಾನದ ಅವಧಿ ಹೇಗಿದೆ ಅಥವಾ ಎಷ್ಟಿದೆ ಅಂತ ನೋಡ್ತೇನೆ. ಹಾಗೆ 3, 4, 5, 6 ಹೀಗೆ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಪ್ರತಿಯೊಂದು ಪರಿಕಲ್ಪನೆಯನ್ನು ಕೂಡ ಅತ್ಯಂತ ಆಸಕ್ತಿದಾಯಕವಾದಂಥ ಚಟುವಟಿಕೆಗಳನ್ನು ಆಯೋಜಿಸೋದ್ರ ಮೂಲಕ ನಾನು ಬೋಧಿಸಿದಾಗ ನನಗೆ ಗೊತ್ತಾಗ್ತಾ ಹೋಗುತ್ತೆ, ಮಕ್ಕಳಲ್ಲಿ ಕ್ರಮೇಣವಾಗಿ ಅವಧಾನ ಹೆಚ್ಚಾಗ್ತಾ ಇದೆ, ಏಕಾಗ್ರಚಿತ್ತತೆ ಹೆಚ್ಚಾಗ್ತಾ ಇದೆ, ಕಲಿಕೆ ಹೆಚ್ಚು ಸಕ್ರಿಯವಾಗಿದೆ, ರಚನಾತ್ಮಕವಾಗಿದೆ. ಹಾಗಾಗಿ ಅವರಲ್ಲಿ ಕಲಿಕಾ ಸಾಧನೆಗಳು ಅಥವಾ ಪರೀಕ್ಷೆಯಲ್ಲಿ ಚೆನ್ನಾಗಿ ಉತ್ತರ ಬರೀತಾ ಇದ್ದಾರೆ, ಶೈಕ್ಷಣಿಕ ಸಾಧನೆಯನ್ನು ಹೆಚ್ಚು ತೋರಿಸ್ತಾ ಇದ್ದಾರೆ ಅನ್ನೋಂಥ ತೀರ್ಮಾನಕ್ಕೆ ನಾನು ಬರ್ತೇನೆ. ಸ್ನೇಹಿತರೆ, ಹಾಗೆ ಮುಂದಕ್ಕೆ ಹೋಗ್ತಾ ಇದ್ದೇವೆ. ಈಗ ಪ್ರಾಕಲ್ಪನೆಯ ಮಹತ್ವ ಏನು? ಹೌ ಆರ್ ಹೈಪಾಥಿಸಿಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎನಿಬಡಿ ಅನ್ನುವಂಥದ್ದು, ಅದನ್ನು ನೋಡೋಣ. ಈಗ ಪ್ರಾಕಲ್ಪನೆಗಳು ಸಂಶೋಧಕನಿಗೆ ಸಮಸ್ಯೆಯನ್ನು ಸೂಕ್ಷ್ಮವಾಗಿ ಗುರುತಿಸಲು ಸಹಾಯಕವಾಗುವುದಲ್ಲದೆ ಆತನಿಗೆ ಇವು 2 ಕಣ್ಣುಗಳಿದ್ದಂತೆ ಅನ್ನೋದು. ಕಣ್ಣುಗಳಿಲ್ಲದೇ ಇದ್ದರೆ ನಾವು ಮುಂದುವರಿಯೋಕ್ಕಾಗಲ್ಲ, ಚಲನೆ ಮಾಡೋಕ್ಕಾಗಲ್ಲ. ಹಾಗೆ ಒಬ್ಬ ಸಂಶೋಧಕ ತನ್ನ ಪ್ರಯೋಗದಲ್ಲಿ ಅಥವಾ ಸಂಶೋಧನೆಯಲ್ಲಿ ಮುಂದುವರಿಬೇಕಾದ್ರೆ ಈ ಪ್ರಾಕಲ್ಪನೆಗಳು ಬಹಳ ಮುಖ್ಯ ಅನ್ನೋದನ್ನು ನಾವು ನೋಡ್ತೇವೆ. ಹಾಗೆ ವಿಲಿಯಂ ಗೋರ್ಡ್ ಮತ್ತು ಹಾರ್ಟ್ ಅವರು ಏನು ಹೇಳ್ತಾರೆ, ಪ್ರಾಕಲ್ಪನೆಗಳಿಲ್ಲದ ಸಂಶೋಧನೆಯು ಪ್ರತಿಬಿಂಬವಿಲ್ಲದ ಕನ್ನಡಿ ಇದ್ದಂತೆ. ಸಂಶೋಧನೆಯು ಅನುಭವಾತ್ಮಕ ಗೊತ್ತು ಗುರಿಗಳಿಲ್ಲದೆ ಅಲೆದಾಡುವಿಕೆಯಂತೆ, ಹಾಗೂ ಇವು ಸಿದ್ಧಾಂತ ಮತ್ತು ಸಂಶೋಧನೆಯ ನಡುವೆ ಪರಸ್ಪರ ಸಂಪರ್ಕ ಬೆಳೆಸಲು ಸಹಕಾರಿಯಾಗಿವೆ ಅನ್ನುವಂಥದ್ದನ್ನು ಅವರು ಹೇಳ್ತಾ ಇರ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಇದು. ಶೋ ಡೈರೆಕ್ಷನ್ ಅಂತ ಅಷ್ಟೇ, ಬೇರೆ ಏನೂ ಇಲ್ಲ. ಹಾಗೆಯೇ ಅವರು ಹೇಳ್ತಾರೆ, ಸಿದ್ಧಾಂತ ಮತ್ತು ಸಂಶೋಧನೆಯ ನಡುವೆ ಪರಸ್ಪರ ಸಂಪರ್ಕ ಹೇಗಿರುತ್ತೆ ಅಂತ. ಸಿದ್ಧಾಂತವನ್ನು ನಾವು ನಿರೂಪಿಸಬೇಕಾಗತ್ತೆ, ಅದನ್ನು ಪ್ರಾಯೋಗಿಕವಾಗಿ ನಾವು ಪ್ರಯತ್ನಪೂರ್ವಕವಾಗಿ ಅದನ್ನು ಪ್ರಯೋಗಕ್ಕೆ ಒಳಪಡಿಸಿ ನೋಡಬೇಕಾಗತ್ತೆ, ಅದು ಸತ್ಯಾಸತ್ಯತೆ ಏನು ಅಂತ. ಪ್ರಯೋಗದಲ್ಲಿ ಅದು ಸತ್ಯ ಅಂತ ಗೋಚರಿತವಾದರೆ ಮಾತ್ರ ಸಿದ್ಧಾಂತ ಸತ್ಯಸಂಗತಿಯಾಗಿ ಮಾರ್ಪಾಡಾಗುತ್ತೆ ವಿಜ್ಞಾನದಲ್ಲಿ. ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ನನಗನ್ಸುತ್ತೆ ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳಲ್ಲಿ ವ್ಯಾಸಂಗ ಸಂಸ್ಕೃತಿ ಕಡಿಮೆ ಆಗ್ತಾ ಇದೆ, ಸ್ವಯಂ ಅಧ್ಯಯನ ಕಡಿಮೆ ಆಗ್ತಾ ಇದೆ, ಮತ್ತು ಅವರು ವಾಚನಾಲಯವನ್ನು ಬಳಸ್ಕೊಳ್ತಾ ಇಲ್ಲ. ಬೇರೆ ಬೇರೆ ಮೂಲಗಳನ್ನು ಅವರು ಅನುಸರಿಸ್ಕೊಂಡು ನಾವು ಏನು ಅವ್ರಿಗೆ ಬೋಧನೆ ಮಾಡಬೇಕಾಗಿತ್ತು ತರಗತಿಯಲ್ಲಿ ಅದನ್ನು ಅವರೇ ಸ್ವಯಂ ಕಲಿಕೆ ಮಾಡ್ಕೊಳ್ತಾ ಇಲ್ಲ. ಅವರಲ್ಲಿ ಏನಾದರೂ ಮಾಡಿ ಈ ಸ್ವಯಂ ಕಲಿಕೆಯ ಸಾಮರ್ಥ್ಯವನ್ನು ಹೆಚ್ಚುಗೊಳಿಸಬೇಕು ಅಂತ ನನ್ನ ಪ್ರಯತ್ನ ಆಗುತ್ತೆ. ಇಲ್ಲಿ ನಾನೇನು ಮಾಡ್ತೀನಿ, ಅದಕ್ಕೆ ಮಕ್ಕಳಿಗೆ ಅಸೈನ್ಮೆಂಟ್ ಮೆಥಡ್ ಅಂತ ನಾವೇನು ಹೇಳ್ತೀವಿ ಅಥವಾ ನಿಯೋಜಿತ ಕಾರ್ಯಗಳನ್ನು ಕೊಡುವಂಥದ್ದು, ಅದರ ಮುಂದುವರೆದಂಥ ಭಾಗದಲ್ಲಿ ನಾನು ಕೆಲವು ಪಾಠಗಳನ್ನು ಈ ಪ್ರಾಜೆಕ್ಟ್ ಮೆಥಡ್, ಯೋಜನಾ ಪದ್ಧತಿಯನ್ನು ಬಳಸ್ಕೊಂಡು ಪಾಠ ಮಾಡ್ತೇನೆ. ಪಾಠ ಮಾಡೋವಂಥದ್ದೇನಿಲ್ಲ, ಮಕ್ಕಳೇ ಸ್ವತಃ ಕಲಿಯುವ ಹಾಗೆ ನಾನು ಕೆಲವು ಪ್ರಾಜೆಕ್ಟ್ಗಳನ್ನು ಅಂದರೆ ಯೋಜನೆಗಳನ್ನು ಮಕ್ಕಳಿಗೆ ರೂಪಿಸ್ಕೊಡ್ತೇನೆ. ಆ ಯೋಜನೆಗಳು ಅಂದರೆ ಪ್ರಾಜೆಕ್ಟ್ ಮೆಥಡಲ್ಲಿ ಏನು ಮಾಡ್ತಾರೆ ಮಕ್ಕಳು, ಅವ್ರು ಏನು ಕಲ್ತ್ಕೊಳ್ಬೇಕು ಅದನ್ನು ಸ್ವಯಂ ಅವರೇ ಕಲಿತಾರೆ. ನಿರ್ದಿಷ್ಟವಾದ ಸನ್ನಿವೇಶಗಳಲ್ಲಿ ಅವರು ಸಂಪೂರ್ಣವಾಗಿ ಅದನ್ನು ಈ ಚಟುವಟಿಕೆ ಆಧಾರದಲ್ಲಿ ಅವರು ಮುನ್ನಡೆಸ್ಕೊಳ್ತಾರೆ ಮತ್ತು ಪೂರ್ಣಗೊಳಿಸ್ತಾರೆ ಅನ್ನುವಂಥದ್ದು. ಸೊ ನಾನು ಯೋಜನಾ ಪದ್ಧತಿಯನ್ನು ಹೆಚ್ಚು ಹೆಚ್ಚು ಬಳಸ್ತಾ ಹೋದಾಗ ಮಕ್ಕಳು ಹೆಚ್ಚು ಹೆಚ್ಚು ಸ್ವಯಂ ಅವಲಂಬಿತರಾಗ್ತಾರೆ, ಸ್ವಯಂ ಕಲಿಕೆಯನ್ನು ರೂಢಿಸ್ಕೊಳ್ತಾರೆ. ಶಿಕ್ಷಕನಲ್ಲದೆ ಬೇರೆ ಬೇರೆ ಮೂಲಗಳಿಂದ ಅವರು ಯಾವ ಒಂದು ಯೋಜನೆಯನ್ನು ಹಾಕಿಕೊಂಡಿದ್ದಾರೆ
ಪ್ರಾಜೆಕ್ಟ್, ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಕಲೆ ಹಾಕ್ತಾರೆ ಮತ್ತು ನಾವು ಕೊಟ್ಟಂತಹ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕೂಡ ಅವರೇ ಸ್ವತಃ ಕಂಡುಹಿಡ್ತಾರೆ ಅನ್ನುವಂಥದ್ದು. ಹಾಗಾಗಿ ಸಿದ್ಧಾಂತ ಏನು ಹೇಳುತ್ತೆ? ವಿದ್ಯಾರ್ಥಿಗಳಿಗೆ ಹೆಚ್ಚು ಸ್ವಯಂ ಕಲಿಕೆಯ ಅವಕಾಶಗಳನ್ನು ಕೊಟ್ಟಾಗ ಶಿಕ್ಷಕನ ಮೇಲೆ ಅವಲಂಬನೆ ಕಡಿಮೆಯಾಗುತ್ತದೆ ಅನ್ನುವಂಥದ್ದು ಕಲಿಕಾ ಸಿದ್ಧಾಂತ. ಹೌ ಟು ಮೇಕ್ ಸ್ಟೂಡೆಂಟ್ಸ್ ಸೆಲ್ಫ್ ಡಿಪೆಂಡೆಂಟ್ಸ್ ಆರ್ ನಾಟ್ ಡೆವಲಪಿಂಗ್ ದಿ ಹ್ಯಾಬಿಟ್ ಆಫ್ ಡಿಪೆಂಡೆನ್ಸಿ ಆನ್ ಟೀಚರ್ಸ್. ಸೊ ಹೌ ಟು ಇಂಪ್ರೂವ್ ದೇರ್ ಸೆಲ್ಫ್ ರೆಫರೆನ್ಸ್ ಹ್ಯಾಬಿಟ್ಸ್, ಲರ್ನಿಂಗ್ ಎಟಿಕ್ವೆಟ್, ಸ್ವಯಂ ಕಲಿಕಾ ಸಂಸ್ಕಾರ, ಅಧ್ಯಯನ ಸಂಸ್ಕಾರ, ಸ್ಟಡಿ ಎಟಿಕ್ವೆಟ್, ಇದೆಲ್ಲವನ್ನು ನಾವು ಮಕ್ಕಳಲ್ಲಿ ಬೆಳೆಸಬೇಕು ಅಂತ ಅಂದ್ಕೊಳ್ತೇವೆ. ಸೊ ಕಲಿಕೆ ಸಿದ್ಧಾಂತ ಏನು ಹೇಳುತ್ತೆ? ಅವರೇ ಸ್ವಯಂ ಕಲಿಕೆ ಮಾಡ್ಕೊಳ್ಳೋದಕ್ಕೆ ಅವಕಾಶಗಳನ್ನ ರೂಪಿಸಿ ಅಂತ ಹೇಳಿ. ಅಂತಹ ಅವಕಾಶ ಯಾವುದ್ರಲ್ಲಿ ಬರುತ್ತೆ? ನಾನು ಪ್ರಾಜೆಕ್ಟ್ ಮೆಥಡನ್ನು ಉಪಯೋಗಿಸ್ಕೊಂಡಾಗ ಬರಬಹುದು ಅವರು. ಸೊ ಸಿದ್ಧಾಂತ ಪರೀಕ್ಷೆಗೆ ಒಳಪಡಿಸ್ಬೇಕು, ನಾವೀಗ ಸಂಶೋಧನೆಗೆ ಒಳಪಡಿಸಬೇಕು. ಆ ಸಂಶೋಧನೆಯಲ್ಲಿ ಆ ಸಿದ್ಧಾಂತವನ್ನು ನಾವು ಅದಕ್ಕೆ ಪೂರಕವಾದ ರೀತಿಯ ಸನ್ನಿವೇಶಗಳನ್ನು ಸೃಷ್ಟಿಸಿದಾಗ ನಾವು ಏನು ಅಂದ್ಕೊಂಡಿದ್ದೇವೆ ಅದು ಎಷ್ಟರ ಮಟ್ಟಿಗೆ ಸಂಭವಿಸುತ್ತೆ ಅಂತ ನಾವು ತಿಳ್ಕೊಳ್ಬೇಕಾಗತ್ತೆ. ಇದೇ ಈ ಪ್ರಾಕಲ್ಪನೆಯನ್ನು ಸಂರಚಿಸಬೇಕು ಅಂತ ಹೇಳ್ಕೊಡುವಂಥ ಮಾರ್ಗದರ್ಶಕ ಅಂದ್ಬಿಟ್ಟು. ನೋಡಿ, ಪ್ರಾಕಲ್ಪನೆಯು ಸಂಶೋಧನೆಯ ಸ್ಪಷ್ಟ ಮತ್ತು ನಿರ್ದಿಷ್ಟ ಗುರಿಯನ್ನು ತಿಳಿಸುವುದು, ಹೌದಾ? ಹಾಗೆಯೇ ಇದಲ್ಲದೆ ಸಂಶೋಧನೆಯ ಗುರಿಗಳಿಗನುಗುಣವಾಗಿ ಪ್ರತಿದರ್ಶದ ಕಾರ್ಯವಿಧಾನ ಮತ್ತು ಮಾಹಿತಿಗಳನ್ನು ಸಂಗ್ರಹಿಸಲು ನೆರವಾಗುವುದು. ನೋಡಿ ಎಷ್ಟು ಚೆನ್ನಾಗಿದೆ ಇದು. ಯಾವ ರೀತಿಯ ಸ್ಯಾಂಪಲನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು, ಹೇಗೆ ಮುಂದುವರಿಬೇಕು, ಕಾರ್ಯವಿಧಾನ, ಆ್ಯಕ್ಷನ್ ಪ್ಲ್ಯಾನ್ ಅಂತ ನಾವು ಕರಿತೇವೆ, ಮಾಹಿತಿಗಳನ್ನು ಹೇಗೆ ಸಂಗ್ರಹಿಸ್ಕೊಳ್ಬೇಕು ಅನ್ನೋಂಥದ್ದು ಕೂಡ ಇದೆ ಅಲ್ಲಿ. ಇದು ಸಮಸ್ಯೆ ಮತ್ತು ಕಾರ್ಯವಿಧಾನದ ನಡುವಿನ ತಿರುಗಣೆ ಇದ್ದಂತೆ ಕುರುಡು ಸಂಶೋಧನೆಯನ್ನು ಇದು ತಡೆಗಟ್ಟುತ್ತದೆ. ಸೊ ಇಟ್ ಪ್ರಿವೆಂಟ್ಸ್ ಬ್ಲೈಂಡ್ ರಿಸರ್ಚ್, ಇಟ್ ಆ್ಯಕ್ಟ್ಸ್ ಲೈಕ್ ಎ ಗೈಡ್ಲೈನ್, ಮಾರ್ಗದರ್ಶಿ ಇದು ನಮಗೆ. ಇಂಥದ್ದೇ ದಿಕ್ಕಿನಲ್ಲಿ ಸಂಶೋಧನೆಯನ್ನು ನೀನು ಮುನ್ನಡೆಸ್ಕೊಂಡು ಹೋಗಬೇಕು ಅನ್ನುವಂಥದ್ದು. ಹಾಗೆ ಈ ಪ್ರಾಕಲ್ಪನೆಗಳು ಸಂಶೋಧನೆಯ ಮೇಲೆ ವ್ಯಾಪಕ ಬೆಳಕನ್ನು ಚೆಲ್ತವೆ ಅನ್ನುವಂಥದ್ದು. ಸೂಕ್ತ ಮತ್ತು ನಿರ್ದಿಷ್ಟ ಗುರಿಗಳನ್ನು ಹೊಂದಿರುವಂಥದ್ದು, ಸಿದ್ಧಾಂತ ಮತ್ತು ಅನ್ವೇಷಣೆಯ ನಡುವೆ ಕೊಂಡಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಈಗ ತಾನೇ ನಾನು ಅದನ್ನು ಹೇಳಿದ್ವಿ ನಾವು ಅದನ್ನು. ಮತ್ತು ತೀರ್ಮಾನಗಳನ್ನು ಕೈಗೊಳ್ಳಲು ಸೂಕ್ತವಾದ ಚೌಕಟ್ಟನ್ನು ಒದಗಿಸುವುದು. ಸೊ ದೇ ಪ್ರೊವೈಡ್ ಎ ಫ್ರೇಮ್ ಆಫ್ ರೆಫರೆನ್ಸ್, ಎ ಡೆಫಿನೆಟ್ ಫ್ರೇಮ್ ವಿತಿನ್ ವಿಚ್ ವಿ ವಿಲ್ ಕಮ್ ಟು ಎ ಕನ್ಕ್ಲೂಷನ್ ಆರ್ ವಿ ಅರೈವ್ ಅಟ್ ರಿಸಲ್ಟ್ಸ್, ದ ರಿವೀಲಿಂಗ್ಸ್ ಆಫ್ ಅವರ್ ರಿಸರ್ಚ್ ಅನ್ನುವಂಥದ್ದು. ಅದಕ್ಕೊಂದು ಉದಾಹರಣೆ ಕೊಡೋಣಪ್ಪ ನಾವು. ಈ ಎಲ್ಲ ಅಂಶಗಳು ಈಗಾಗಲೇ ಕೊಟ್ಟಿರೋ ಉದಾಹರಣೆಗಳಲ್ಲೂ ಪ್ರತಿಫಲಿತವಾಗ್ತಾ ಇದ್ದಾವೆ. ಮತ್ತೊಂದು ಉದಾಹರಣೆ ತೆಗೆದುಕೋಣ. ಈಗ ಮಕ್ಕಳು, ನೀವು ನೋಡಿರ್ಬೋದು, ವ್ಯಕ್ತಿತ್ವದಲ್ಲಿ 2 ಬಗೆ ನಾವು ನೋಡ್ತೇವೆ ಅಥವಾ 3 ಬಗೆ. ಇಂಟ್ರಾವರ್ಷನ್, ಎಕ್ಸ್ಟ್ರಾವರ್ಷನ್, ಆ್ಯಂಬಿವರ್ಷನ್ ಅಂತ ನಾವು ಕರಿತೇವೆ. ಇಂಟ್ರಾವರ್ಟ್ ಅಂತ ಅಂದರೆ ಅಂತರ್ಮುಖ ವಿದ್ಯಾರ್ಥಿಗಳು, ಅಂತರ್ಮುಖತೆ ಅಂತ. ಎಕ್ಸ್ಟ್ರಾವರ್ಟ್ಸ್ ಬಹಿರ್ಮುಖತೆ ಇರತಕ್ಕಂಥ ವಿದ್ಯಾರ್ಥಿಗಳು. ಆ್ಯಂಬಿವರ್ಟ್ಸ್ ಅಂದರೆ ಸಾಂದರ್ಭಿಕವಾಗಿ ಈ 2 ಲಕ್ಷಣಗಳನ್ನು ವಿದ್ಯಾರ್ಥಿಗಳು ತೋರಿಸ್ತಾ ಇರ್ತಾರೆ ಅನ್ನೋಂಥದ್ದು. ನನ್ನ ತರಗತಿಯಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ಯಾವುದೋ ಕಾರಣಕ್ಕಾಗಿ ಅವರು ಹೆಚ್ಚು ಅಂತರ್ಮುಖಿಗಳಾಗಿದ್ದಾರಲ್ಲ, ಏನು ಮಾಡೋದೀಗ? ಬಹಿರ್ಮುಖತೆಯೂ ಕೂಡ ಬಹಳ ಮುಖ್ಯ ಅನ್ನುವಾಗ ನಾನೇನು ಅಂದ್ಕೊಳ್ತೇನೆ, ಈ ಅಂತರ್ಮುಖತೆ ಕಡಿಮೆ ಆಗಲಿ, ವಿದ್ಯಾರ್ಥಿಗಳು ತಮ್ಮ ಸಮವರ್ತಿ ವಿದ್ಯಾರ್ಥಿಗಳು ಅಥವಾ ಪಿಯರ್ ಗ್ರೂಪ್ ಮೆಂಬರ್ಸ್ ಅಂತ ಏನಿದ್ದಾರೆ ಅವರ ನಡುವೆ ಅವರಲ್ಲಿ ಚರ್ಚೆಗಳಾಗಲಿ, ಸಂಭಾಷಣೆಗಳಾಗಲಿ, ಮಾಹಿತಿಗಳನ್ನ ಶೇರ್ ಮಾಡಿಕೊಡೋದು, ಹಂಚ್ಕೊಳ್ಳೋದಾಗಲಿ ಅನ್ನುವಂಥದ್ದು ನನಗೆ ಬಂದಾಗ ನಾನು ಒಂದು ಪ್ರಯೋಗವನ್ನು ಮಾಡ್ತೇನೆ. ಗುಂಪು ಚರ್ಚಾ ವಿಧಾನವನ್ನು ನಾನು ಬಳಕೆ ಮಾಡ್ಕೊಳ್ತೇನೆ. ಸೊ ಗುಂಪು ಚರ್ಚಾ ವಿಧಾನ ಅನ್ನುವಂಥದ್ದು ಇಂಡಿಪೆಂಡೆಂಟ್ ವೇರಿಯಬಲ್, ಸ್ವತಂತ್ರ ಚಲಕ. ಅದನ್ನು ಬಳಸ್ಕೊಂಡು ನಾನು ಏನನ್ನು ಪ್ರಭಾವಕ್ಕೊಳಪಡಿಸ್ಬೇಕು ಅಥವಾ ಏನನ್ನು ಬೆಳೆಸ್ಬೇಕು ಮಕ್ಕಳಲ್ಲಿ ಅನ್ನುವಂಥದ್ದು ಡಿಪೆಂಡೆಂಟ್ ವೇರಿಯಬಲ್, ಅಂದರೆ ಪರತಂತ್ರ ಚಲಕ. ಅದ್ಯಾವುದು ಇಲ್ಲಿ? ವಿದ್ಯಾರ್ಥಿಗಳ ಬಹಿರ್ಮುಖತ್ವ, ಎಕ್ಸ್ಟ್ರಾವರ್ಷನ್ ಅಂಥದ್ದು. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಿ, ಈ ಇಷ್ಟೂ ಪಾಯಿಂಟ್ಗಳಲ್ಲಿ ಬರುವಂಥ ಅಷ್ಟು ಅಂಶಗಳನ್ನು ನಾವು ನೋಡ್ಬೋದು. ಇಲ್ಲಿ ಹೆಚ್ಚು ಗುಂಪು ಚರ್ಚಾ ವಿಧಾನಗಳನ್ನು ನಾನು ಬಳಸ್ಕೊಂಡ ಹಾಗೆ ಮಕ್ಕಳು ಸ್ವಯಂ ಆಲೋಚನೆ ಮಾಡ್ತಾರೆ, ತಮ್ಮ ಗುಂಪುಗಳಲ್ಲಿರತಕ್ಕಂತಹ ತಮ್ಮ ಪಿಯರ್ ಗ್ರೂಪ್ ಮೆಂಬರ್ಸ್, ಸಮವರ್ತಿ ವಿದ್ಯಾರ್ಥಿಗಳು, ಸಹ ವಿದ್ಯಾರ್ಥಿಗಳ ಜೊತೆ ಅವರು ಹಂಚಿಕೊಳ್ತಾರೆ, ಅಭಿಪ್ರಾಯಗಳನ್ನು ಶೇರ್ ಮಾಡಿಕೊಳ್ತಾರೆ. ಒಮ್ಮತದಲ್ಲಿ ಅವರು ಅಷ್ಟೂ ಜನಗಳು ಏನು ಹೇಳ್ತಾರೆ ಗುಂಪಿನಲ್ಲಿ ಅದನ್ನು ರೆಸ್ಪೆಕ್ಟ್ ಮಾಡ್ತಾರೆ, ಗೌರವಿಸ್ತಾರೆ, ತಿಳ್ಕೊಳ್ತಾರೆ, ಹೇಳ್ತಾರೆ, ಹಂಚಿಕೊಳ್ತಾರೆ. ಒಟ್ಟಾರೆ ಕೊನೆಗೊಂದು ತೀರ್ಮಾನಕ್ಕೆ ಸಾಂಘಿಕವಾಗಿ ಬರ್ತಾರೆ. ಸೊ ಹೀಗೆಲ್ಲ ಮಾಡುವಾಗ ಪ್ರತಿಯೊಬ್ಬ ವಿದ್ಯಾರ್ಥಿಯು ಮತ್ತೊಬ್ಬ ವಿದ್ಯಾರ್ಥಿಯ ಜೊತೆಯಲ್ಲಿ ಮಾತಾಡಲೇಬೇಕಾಗತ್ತೆ, ಸಹಕಾರ ಮನೋಭಾವನೆ ಉಂಟಾಗಬೇಕಾಗತ್ತೆ ಮತ್ತು ಪ್ರತಿಯೊಬ್ಬರಲ್ಲೂ ನಾಯಕತ್ವದ ಲಕ್ಷಣಗಳು ಬೆಳೀತಾ ಹೋಗುತ್ತೆ. ಇವೆಲ್ಲದರ ಒಟ್ಟು ಪ್ರತಿಫಲ ಏನಪ್ಪ ಅಂತಂದರೆ ಕ್ರಮೇಣವಾಗಿ ಅಂತರ್ಮುಖತೆ ಇದ್ದಂತಹ ವಿದ್ಯಾರ್ಥಿಗಳು ಬಹಿರ್ಮುಖ ವ್ಯಕ್ತಿತ್ವವನ್ನು ಹೊಂದುತ್ತಾ ಹೋಗ್ತಾರೆ ಅನ್ನುವಂಥದ್ದು.
ಹಾಗೆ ಸ್ನೇಹಿತರೆ, ಮುಂದೆ ಈಗ ನಾವು ಏನಪ್ಪ ತಿಳ್ಕೊಳ್ತಾ ಇದ್ದೀವಿ ಅಂದರೆ, ನೋಡಿ, ಹೆಚ್ಚಿನ ಅಧ್ಯಯನವನ್ನು ಕೈಗೊಳ್ಳಲು ಸಂಶೋಧಕನಿಗೆ ಮಾರ್ಗದರ್ಶನ ನೀಡುವುದು, ತಥ್ಯಾಂಶಗಳು, ಮುನ್ಸೂಚನೆ ಮತ್ತು ಸಂಘಟನೆ ಇವುಗಳ ನಡುವೆ ಪರಸ್ಪರ ಸಂಬಂಧವನ್ನು ಉಂಟು ಮಾಡುವುದು, ಫ್ಯಾಕ್ಟ್ಸ್ ಅಂತ ನಾವು ಕರಿತೇವೆ. ಓಕೆ, ಕತ್ತಲೆಯಲ್ಲಿರುವ ಸಂಶೋಧಕನಿಗೆ ಬೆಳಕಿನ ಕಿರಣೋಪಾದಿಯಲ್ಲಿ ಮಾರ್ಗದರ್ಶನ ನೀಡುವುದು. ಈಗಾಗಲೇ ನಾವು ಇದನ್ನು ಚರ್ಚೆ ಮಾಡಿದ್ದೇವೆ. ಸಂಶೋಧನಾ ವಿನ್ಯಾಸದ ಆಯ್ಕೆಗೆ ಒತ್ತು ಕೊಡುವುದು. ಯಾವ ರೀತಿ ಸಂಶೋಧನಾ ವಿನ್ಯಾಸವನ್ನು ನಾನು ಸಂರಚಿಸ್ಕೊಳ್ಬೇಕು ಅನ್ನೋದು. ಈ ಕೊಟ್ಟಂಥ ಉದಾಹರಣೆಯಲ್ಲಿ ಈ ಎಲ್ಲ ಅಂಶಗಳು ನಿಮಗೆ ವೇದ್ಯವಾಗ್ತಾ ಇವೆ ಅನ್ನುವಂಥದ್ದು. ತಿಳಿದಿರುವ ತಥ್ಯಾಂಶಗಳನ್ನು ಸತ್ವಯುತ ಸಾಧನದ ಮೂಲಕ ಸಂಶೋಧಕನು ವಿವರಿಸಲು ನೆರವಾಗುವುದು. ಅಂದರೆ ನಾವು ಸಂಶೋಧನೆಯ ಮೂಲಕ ಏನೆಲ್ಲ ವಿಚಾರಗಳನ್ನು ತಿಳ್ಕೊಳ್ತಾ ಇದ್ದೇವೆ ಅದನ್ನು ಸಂಶೋಧಕ ವಿವರಿಸಬೇಕು. ಯಾಕೀಗಾಗ್ತಾ ಇದೆ, ನಾನು ಏನು ಅಂಶವನ್ನು ನಾನು ಒತ್ತು ಕೊಟ್ಟಾಗ, ಯಾವ ರೀತಿಯ ಎಕ್ಸ್ಪರಿಮೆಂಟಲ್ ಟ್ರೀಟ್ಮೆಂಟ್ ಅಥವಾ ಅನುಭವವನ್ನು ಕೊಟ್ಟಾಗ ಸ್ವತಂತ್ರ ಚಲಕ ಹೇಗೆ ಪರತಂತ್ರ ಚಲಕದವನ್ನು ಪ್ರಭಾವಿಸ್ತು, ಏನು ಬದಲಾವಣೆ ಉಂಟಾಯಿತು ಅನ್ನೋದನ್ನು ನಾನು ತಾರ್ಕಿಕವಾಗಿ ವಿವರಣೆ ಕೊಡಬೇಕು. ಅದು ಪ್ರಾಕಲ್ಪನೆಯ ಒಂದು ಲಕ್ಷಣ ಮತ್ತು ಅದರ ಅನುಕೂಲ ನಮಗೆ. ಸೊ ಈ ರೀತಿಯಾಗಿ ಎಲ್ಲ ಅಂಶಗಳನ್ನು ನಾವು ಉದಾಹರಣೆ ಸಹಿತ ನಾವು ತಿಳ್ಕೊಳ್ತಾ ಇದ್ದೇವೆ. ಹಾಗೆ ಈಗ ಉದ್ದೇಶಗಳೇನು, ವಾಟ್ ಆರ್ ದಿ ಆಬ್ಜೆಕ್ಟಿವ್ಸ್ ಆಫ್ ಫಾರ್ಮುಲೇಟಿಂಗ್, ದೆನ್ ಸ್ಟೇಟಿಂಗ್ ಆ್ಯಂಡ್ ಟೆಸ್ಟಿಂಗ್ ದ ಹೈಪಾಥಿಸಿಸ್ ಇನ್ ಎಜುಕೇಷನಲ್ ರಿಸರ್ಚ್ ಅಂತ ಹೇಳಿ. ನೋಡಿ, ಅದೇನು ಅಂತ ಒಂದು ಉದಾಹರಣೆ ಮತ್ತೊಂದು ತಗೋಣ. ಪ್ರಾಕಲ್ಪನೆಯು ತಾತ್ಕಾಲಿಕ ರೂಪದ ವಿವರಣೆಯನ್ನು ನೀಡಲು ಸಹಕರಿಸುವುದು, ಗೊತ್ತಿದೆ ಇದು. ಅಧ್ಯಯನದ ಕ್ಷೇತ್ರದಲ್ಲಿ ಜ್ಞಾನವನ್ನು ವಿಸ್ತರಿಸಲು ಸಹಕರಿಸುವುದು. ಎಸ್, ವೆರಿ ಇಂಪಾರ್ಟೆಂಟ್. ಯಾವುದೇ ಕ್ಷೇತ್ರವನ್ನು ನಾವು ಆಯ್ಕೆ ಮಾಡಿಕೊಂಡು ಅಧ್ಯಯನ ಮಾಡುವಾಗ ಅದಕ್ಕೆ ಸಂಬಂಧಪಟ್ಟಂತಹ ಜ್ಞಾನ ವಿಸ್ತಾರಗೊಳ್ತಾ ಹೋಗುತ್ತೆ. ಇದು ಶೈಕ್ಷಣಿಕ ಸಂಶೋಧನೆಯ ಒಂದು ಫಲಶ್ರುತಿ ಅಂತ ನಾವು ಕರಿತೇವೆ. ಹಾಗೆಯೇ ಸಂಶೋಧನೆಗೆ ನಿರ್ದಿಷ್ಟ ದಿಕ್ಕನ್ನು ಸೂಚಿಸುವುದು, ಸಾಕಷ್ಟು ಬಾರಿ ಇದನ್ನು ತಿಳ್ಕೊಂಡ್ವಿ. ಅಧ್ಯಯನದ ಫಲಿತಾಂಶಗಳನ್ನು ವರದಿ ಮಾಡಲು ಒಂದು ನಿರ್ದಿಷ್ಟ ಚೌಕಟ್ಟನ್ನು ಒದಗಿಸುವುದು. ಸೊ ವೆನ್ ವಿ ವಾಂಟ್ ಟು ಎಕ್ಸ್ಪ್ಲೈನ್ ದ ರಿಸಲ್ಟ್ಸ್ ಆಫ್ ಅವರ್ ರಿಸರ್ಚ್ ವಿ ನೀಡ್ ಎ ಡೆಫಿನೆಟ್ ಫ್ರೇಮ್ ವರ್ಕ್ ಸೊ ದಟ್ ವೆರಿ ಕ್ಲಿಯರ್ಲಿ ವಿ ಎಕ್ಸ್ಪ್ಲೈನ್ ಆಲ್ ದ ರಿವೀಲಿಂಗ್ಸ್ ಆಫ್ ಅವರ್ ರಿಸರ್ಚ್ ಅನ್ನೋಂಥದ್ದು. ಸಂಶೋಧನೆಯಿಂದ ಹೊರಬರುವ ಫಲಿತಾಂಶಗಳನ್ನು ಊಹಾತ್ಮಕ ರೂಪದಲ್ಲಿ ತಿಳಿಸುವಂಥದ್ದು ಅಂತ ಹೇಳಿ. ಸೊ ಒಂದು ಉದಾಹರಣೆಯನ್ನು ನಾವು ತೆಗೆದುಕೊಳ್ಳೋಣ. ಅಧ್ಯಯನದ ಕ್ಷೇತ್ರದಲ್ಲಿ ಜ್ಞಾನವನ್ನು ವಿಸ್ತರಿಸಲು ಸಹಕರಿಸುವುದು ತಿಳ್ಕೊಂಡ್ವಿ. ಈಗ ನಿಮಗೆ ಗೊತ್ತಿದೆ, ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ವರ್ಷ ಬೇರೆ ಬೇರೆ ಜಿಲ್ಲೆಗಳು SSLC ಪರೀಕ್ಷೆಯನ್ನು ತೆಗೆದುಕೊಂಡಾಗ ಜಿಲ್ಲಾವಾರು ಮಟ್ಟದಲ್ಲಿರ್ಬೋದು ಅಥವಾ ತಾಲೂಕುವಾರು ಮಟ್ಟದಲ್ಲಿರ್ಬೋದು SSLC ಪರೀಕ್ಷೆಯನ್ನು ಮಕ್ಕಳು ಬಹಳ ಸುಲಭವಾಗಿ ಎದುರಿಸಬೇಕು, ಸಾಕಷ್ಟು ಸಾಧನೆಯನ್ನು ಅವರು ತೋರಿಸಬೇಕು ಅನ್ನತಕ್ಕಂಥ ಹಿನ್ನೆಲೆಯಲ್ಲಿ ಪ್ರತಿ ಜಿಲ್ಲೆಯವರು ಕೂಡ ಹಲವು ಪ್ರಯತ್ನಗಳನ್ನು ಅವರು ರೂಪಿಸ್ಕೊಳ್ತಾರೆ ಅಥವಾ ಹಾಕ್ತಾರೆ ಅಥವಾ ನಡೆಸ್ಕೊಳ್ತಾರೆ. ಸೊ ಇಲ್ಲಿ SSLC ಪರೀಕ್ಷೆಯನ್ನು ಎದುರಿಸುವಲ್ಲಿ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಬೆಂಬಲವನ್ನು ಕೊಡಬೇಕಾಗುತ್ತೆ. ಸ್ಟೂಡೆಂಟ್ ಸಪೋರ್ಟ್ ಸರ್ವೀಸಸ್ ಅಂತ ನಾವು ಕರಿತೇವೆ. ಕೇವಲ ಶಾಲಾ ಬೋಧನೆಯಿಂದಾಗಿ ಅಥವಾ ತರಗತಿಯ ಕಲಿಕೆಯಿಂದಾಗಿ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಸಮರ್ಥವಾಗಿ ಎದುರಿಸೋದಕ್ಕಾಗೋದಿಲ್ಲ. ಹಾಗಾಗಿ ನನ್ನ ಜಿಲ್ಲೆಯಲ್ಲಿ ಈ ಸಾರಿ SSLCಯ ಫಲಿತಾಂಶದ ಮಟ್ಟ, ಶೇಕಡಾವಾರು ಮಟ್ಟ ಹೆಚ್ಚಾಗಿರಬೇಕು, ಇಡೀ ರಾಜ್ಯದಲ್ಲಿ ನನ್ನ ಜಿಲ್ಲೆ ಪ್ರಪ್ರಥಮ ಸ್ಥಾನವನ್ನು ಗಳಿಸ್ಕೊಳ್ಬೇಕು ಅನ್ನತಕ್ಕಂಥ ಆಲೋಚನೆ ನನಗೆ ಬಂದಾಗ ಈ SSLC ಪರೀಕ್ಷೆಯನ್ನು ವಿದ್ಯಾರ್ಥಿಗಳು ಸಮರ್ಥವಾಗಿ ಅವರು ಎದುರಿಸಬೇಕು ಅಂದರೆ ಅವ್ರಿಗೆ ಏನು ಬೆಂಬಲವನ್ನು ನಾನು ಕೊಡಬೇಕು ಅಂತ ನಾನು ಅಧ್ಯಯನ ಮಾಡ್ತೀನಿ. ಕಳೆದ ವರ್ಷ ಯಾಕೆ ಕಡಿಮೆ ಇತ್ತು, ಅದರ ಹಿಂದಿನ ವರ್ಷ ಜಾಸ್ತಿ ಆಗಿತ್ತು, ಅದರ ಹಿಂದಿನ ವರ್ಷ ಮತ್ತೆ ಕಡಿಮೆ ಆಗಿತ್ತು, ಯಾಕೆ ಅಂತ ನಾನು ಅಧ್ಯಯನ ಮಾಡ್ತೇನೆ. ಅವಾಗ ನನಗೆ ಗೊತ್ತಾಗುತ್ತೆ ವಿದ್ಯಾರ್ಥಿಗಳಿಗೆ ಅಗತ್ಯವಿರತಕ್ಕಂತಹ ಒಂದು ಬೆಂಬಲ ವ್ಯವಸ್ಥೆ, ಸಪೋರ್ಟ್ ಸಿಸ್ಟಮ್, ಅದನ್ನು ನಾವು ಯಾಕೆ ಇನ್ನಷ್ಟು ಹೆಚ್ಚು ಗುಣಾತ್ಮಕವಾಗಿ ರೂಪಿಸ್ಕೊಂಡು ಕೊಡಬಾರ್ದು ಅಂತ ಅಂದಾಗ ನಾನು ಡಿಸೆಂಬರ್ ತಿಂಗಳ ಒಳಗೆ ಪರೀಕ್ಷೆಗಳ ಪೂರ್ವ ತಯಾರಿಯೆಲ್ಲ ಮುಗಿಬೇಕು, ಪಾಠಗಳಾಗಬೇಕು. ಜನವರಿ ಮತ್ತು ಫೆಬ್ರವರಿ ತಿಂಗಳಲ್ಲಿ ಪೂರ್ವ ತಯಾರಿ ಪರೀಕ್ಷೆಗಳನ್ನು, ಕ್ವೆಶ್ಚನ್ ಬ್ಯಾಂಕ್ಸ್ಗಳನ್ನ ಕೊಡ್ತೇನೆ, ಪ್ಲ್ಯಾನ್ ರಿವಿಷನ್ಗಳನ್ನು ಮಾಡಿಸ್ತೇನೆ, ಅಂದರೆ ಯೋಜಿತ ಪುನರಾವರ್ತನೆಯನ್ನು ಮಾಡಿಸ್ತೇನೆ, ಸಾಕಷ್ಟು ಯೂನಿಟ್ ವೈಸ್ ಎಕ್ಸಾಮಿನೇಷನ್ ಅಂದರೆ ಘಟಕ ಪರೀಕ್ಷೆಗಳನ್ನ ನಡೆಸ್ತೇನೆ. ಹಾಗೆಯೇ ಒಂದು ಓರಲ್ ಎಕ್ಸಾಮಿನೇಷನ್ಸು ಅಂದರೆ ಬಾಯಿ ಮಾತಿನ ಮೂಲಕ ಪ್ರಶ್ನೆ ಮತ್ತು ಉತ್ತರಗಳನ್ನು ಪಡ್ಕೊಳ್ಳುವಂಥದ್ದು ಅಥವಾ ಕಿರು ಪರೀಕ್ಷೆಗಳನ್ನು ಮಾಡುವಂಥದ್ದು, ಹೀಗೆಲ್ಲ ಏನು ಬೇಕೋ ಅದೆಲ್ಲವನ್ನು ಮಾಡ್ತಾ ಹೋಗ್ತಾನೆ. ಹೀಗೆಲ್ಲ ಮಾಡಿದ್ರಿಂದಾಗಿ ಏನಾಯಿತು, ಈ ವರ್ಷದಲ್ಲಿ ಹಿಂದಿನ ವರ್ಷಗಳು ಹೋಲಿಸಿದಾಗ SSLC ಫಲಿತಾಂಶದಲ್ಲಿ ಹೆಚ್ಚಳವಾಯಿತು. ಸೊ ಈ ಎಲ್ಲ ಪಾಯಿಂಟ್ಸ್ಗಳಲ್ಲಿ ನಾವು ಇದನ್ನು ನೋಡ್ತೇವೆ. ಹಾಗಾಗಿ ನನ್ನ ಪ್ರಾಕಲ್ಪನೆ ಏನು, ಪರೀಕ್ಷಾ ಪೂರ್ವದಲ್ಲಿ ಪರೀಕ್ಷೆಯನ್ನು ಸಮರ್ಥವಾಗಿ ಎದುರಿಸುವಲ್ಲಿ ವಿದ್ಯಾರ್ಥಿಗಳಿಗೆ ಅನುವಾಗುವ ಪೂರಕವಾಗತಕ್ಕಂತಹ ಬೆಂಬಲಿತ ವ್ಯವಸ್ಥೆಯನ್ನು ಗುಣಾತ್ಮಕವಾಗಿ ನಾನು ಒದಗಿಸಿದರೆ
ಮಕ್ಕಳಲ್ಲಿ ಪರೀಕ್ಷೆಯನ್ನು ಎದುರಿಸುವ ಸಾಮರ್ಥ್ಯ ಹೆಚ್ಚಾಗುತ್ತದೆ, ಶೈಕ್ಷಣಿಕ ಸಾಧನೆಯ ಮಟ್ಟವೂ ಕೂಡ ಹೆಚ್ಚಾಗುತ್ತದೆ ಅಂತ ನಾನು ಅಂದುಕೊಳ್ತೇನೆ. ಇದು ಪ್ರಾಕಲ್ಪನೆ. ಸೊ ಈ ಪ್ರಾಕಲ್ಪನೆ ನನ್ನಲ್ಲಿ ಏನು ಮೂಡಿಸುತ್ತೆ ಚಿಂತನೆಯನ್ನು, ಇನ್ನುಳಿದಂಥ 2 ತಿಂಗಳಲ್ಲಿ ಇವೆಲ್ಲವನ್ನು ಒದಗಿಸ್ಕೊಡ್ತೇನೆ ಅನ್ನುವಂಥದ್ದು. ಅದು ಒದಗಿಸ್ಕೊಟ್ಟ ಮೇಲೆ ಹಿಂದಿನ ವರ್ಷಗಳಿಗೆ ಹೋಲಿಸಿದಾಗ ಈ ವರ್ಷ ಶಿಕ್ಷಣದ ಒಂದು ಗುಣಮಟ್ಟ ಮತ್ತು ವಿದ್ಯಾರ್ಥಿಗಳ ಸಾಧನೆಯ ಮಟ್ಟ ಎರಡೂ ಹೆಚ್ಚಾಯ್ತಾ ಇಲ್ವಾ ಅನ್ನುವಂಥದ್ದು ಪರೀಕ್ಷೆಗೊಳಪಡಿಸುವಂಥದ್ದು. ಇದು ಒಂದು ಉದಾಹರಣೆಯಷ್ಟೇ ಅಂತ ತಿಳ್ಕೊಳ್ಳಿ. ಪ್ರಾಕಲ್ಪನೆಯ ಕಾರ್ಯಗಳು ಏನೇನು, ವಾಟ್ ಆರ್ ದಿ ಫಂಕ್ಷನ್ಸ್ ಆಫ್ ಹೈಪಾಥಿಸಿಸ್. ಈಗ ಯೂಸಸ್ ಅಂತ ಕರೆದ್ವಿ, ಆಬ್ಜೆಕ್ಟಿವ್ಸ್ ಅಂತ ಕರೆದ್ವಿ ಮತ್ತು ಫಂಕ್ಷನ್ಸ್ ಅಂತಲೂ ಕರೀತಾ ಇದ್ದೇವೆ. ಬಹುಶಃ ಇದೇ ಪಾಯಿಂಟ್ಸ್ಗಳು ಪುನರಾವರ್ತನೆ ಹೊಂದುತ್ತವೆ ಎಲ್ಲೋ ಒಂದು ಕಡೆ ಪರೋಕ್ಷವಾಗಿ ಅಂತ ನನಗೆ ಅನ್ನಿಸ್ತಾ ಇದೆ. ಆದರೂ ಕೂಡ ನಾವು ತಿಳ್ಕೊಳ್ಳೋ ಪ್ರಯತ್ನವನ್ನು ಪಡೋಣ ಅಂತ. ಉದಾಹರಣೆಗೆ, ಸಂಶೋಧಕನಿಗೆ ಅಧ್ಯಯನದ ವ್ಯಾಪ್ತಿಯನ್ನು ನಿಷ್ಕರ್ಷಿಸಲು ಮತ್ತು ಸಮಸ್ಯೆಯನ್ನು ಮಿತಿಗೊಳಿಸಲು ಸಾಧ್ಯವಾಗುತ್ತದೆ. ಫ್ರೇಮ್ ಆಫ್ ರೆಫರೆನ್ಸ್, ನಿರ್ದಿಷ್ಟವಾದ ಚೌಕಟ್ಟಿನಲ್ಲಿ ಬಹಳ ನಿಖರವಾಗಿ, ಸ್ಪಷ್ಟವಾಗಿ, ಅತ್ಯಂತ ನಿರ್ದಿಷ್ಟವಾಗಿ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡಬೇಕಾಗತ್ತೆ. ಸಮಸ್ಯೆಗೆ ತಾತ್ಕಾಲಿಕ ಪರಿಹಾರವನ್ನು ನೀಡುವುದು, ವಸ್ತುನಿಷ್ಠವಾಗಿ ಪರೀಕ್ಷಿಸಿದ ನಿರ್ದಿಷ್ಟ ಹೇಳಿಕೆಯನ್ನು ನೀಡುವುದು, ಆಯ್ದ ಕೆಲಸವನ್ನು ನಿರ್ವಹಿಸಲು ಸಂಶೋಧಕನಿಗೆ ಉತ್ತೇಜಿಸುವುದು. ಇದೆಲ್ಲ ನಾವು ನೋಡ್ತಾ ಹೋಗ್ತೇವೆ. ಸರಳ ರೀತಿಯಲ್ಲಿ ದತ್ತಾಂಶ ಸಂಗ್ರಹಣೆ ಮತ್ತು ಅದರ ಪರಿಶೀಲನೆ ಮಾಡುವುದು. ದತ್ತಾಂಶ ಸಂಗ್ರಹಣೆ ಮತ್ತು ಅದರ ಪರಿಶೀಲನೆ ಒಂದು ಮುಖ್ಯವಾದಂಥ ಹಂತ, ಈಗಾಗಲೇ ನಾವು ಹೇಳಿದ್ದೇವೆ. ಸಂಶೋಧಕನು ಅಧ್ಯಯನ ಕೈಗೊಳ್ಳಲು ಬೇಕಾದ ಆರಂಭಿಕ ಹೆಜ್ಜೆ ಮತ್ತು ಮಾರ್ಗದರ್ಶನ ನೀಡುವಂಥದ್ದು. ಅದಕ್ಕಿಂತ ಮುಖ್ಯವಾಗಿ ನೋಡಿ ಎಷ್ಟು ಚೆನ್ನಾಗಿದೆ. ಅಧ್ಯಯನದಲ್ಲಿ ಸಂಶೋಧಕನ ಅವಧಾನವನ್ನು ಕೇಂದ್ರೀಕರಿಸುವುದು, ಅನೇಕ ಸಿದ್ಧಾಂತಗಳನ್ನು ಪರೀಕ್ಷಿಸುವುದು ಮತ್ತು ಸಲಹಿಸುವುದು. ಇವೆಲ್ಲವೂ ಕೂಡ ಸಾಧ್ಯ ಆಗುತ್ತೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಈಗ ಉದಾಹರಣೆಗಳನ್ನ ತೆಗೆದುಕೊಳ್ಳೋಣ. ನಾವು ಮಕ್ಕಳಲ್ಲಿ ಭಾಷಾ ಸಾಮರ್ಥ್ಯವನ್ನು ವೃದ್ಧಿಸುವ ಉಪಕ್ರಮಗಳ ಬಗ್ಗೆ ಆಲೋಚನೆ ಮಾಡ್ತೀವಿ. ನಾವೀಗ ಭಾಷಾ ಸಾಮರ್ಥ್ಯ ಅಂದರೆ ನಿಮಗೆ ಗೊತ್ತಿರ್ಬೋದು, ಅದು ಕನ್ನಡ ಭಾಷೆ ಇರ್ಬೋದು, ಆಂಗ್ಲ ಭಾಷೆ ಇರ್ಬೋದು, ಗುಜರಾತಿ ಇರ್ಬೋದು, ಹಿಂದಿ ಇರ್ಬೋದು. ಈ ಭಾಷಾ ಸಾಮರ್ಥ್ಯ ಒಟ್ಟಾರೆಯಾದ ಪರಿಣಾಮ. ಅದರಲ್ಲಿ ಆಲಿಸುವಿಕೆ ಇರುತ್ತೆ, ಬರೆಯುವಿಕೆ ಅಥವಾ ಬರವಣಿಗೆಯಲ್ಲಿ ಸಂವರ್ಧನೆ, ಬರವಣಿಗೆ ಕೌಶಲ್ಯಗಳ ಸಂವರ್ಧನೆ ಆಗಬೇಕು, ಮಾತನಾಡುವ ಕೌಶಲ್ಯಗಳನ್ನು ಬೆಳೆಸ್ಕೊಳ್ಬೇಕು, ಹಾಗೆ ಓದುವ ಅಥವಾ ವಾಚನಾ ಕೌಶಲ್ಯಗಳನ್ನು ಮಕ್ಕಳಲ್ಲಿ ಬೆಳೆಸಬೇಕು. ಇದೆಲ್ಲದರ ನಂತರದಲ್ಲಿ ತಾವು ಕಲ್ತ್ಕೊಂಡಂಥ ವಿಚಾರಗಳನ್ನು ಬಹಳ ಪರಿಣಾಮಕಾರಿಯಾಗಿ ಮಂಡಿಸಬೇಕು. ಇದನ್ನು ವಿಚಾರ ಮಂಡನಾ ಸಾಮರ್ಥ್ಯ ಅಂತ ಕರಿತೇವೆ. ಈ ಎಲ್ಲ ಅಂಶಗಳು ಸೇರಿಕೊಂಡಾಗ ಮಾತ್ರ ಮಕ್ಕಳಲ್ಲಿ ಈ ಭಾಷಾ ಸಾಮರ್ಥ್ಯಗಳು ವೃದ್ಧಿಸಿವೆ ಅಂತ ನಾವು ಅಂದ್ಕೊಳ್ತೇವೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾನೇನು ಮಾಡ್ತೀನಿ, ಈ ಮಕ್ಕಳಲ್ಲಿ ಭಾಷಾ ಸಾಮರ್ಥ್ಯ ಹೆಚ್ಚಳವಾಗಲಿ ಅನ್ನೋ ಕಾರಣಕ್ಕೆ ಹಲವಾರು ಉಪಕ್ರಮಗಳನ್ನ ತೆಗೆದುಕೊಳ್ತೇನೆ. ಒಂದು ಉಪಕ್ರಮ ಏನು, ಮಕ್ಕಳಲ್ಲಿ ಆಲಿಸುವಿಕೆಯ ಕೌಶಲ್ಯ ವೃದ್ಧಿಸೋಕ್ಕೋಸ್ಕರ ಕೆಲವು ಸನ್ನಿವೇಶಗಳನ್ನು ಸೃಷ್ಟಿ ಮಾಡ್ತೇನೆ. ಲಿಸನಿಂಗ್ ಟೆಸ್ಟ್ ಅಥವಾ ಲಿಸನಿಂಗ್ ಎಕ್ಸರ್ಸೈಸ್ ಅಂತ ನಾವು ಕರಿತೇವೆ. ಅಂದರೆ ಆಲಿಸುವಿಕೆಯ ಒಂದು ಅಭ್ಯಾಸ ಆಗಲಿ ಅಂತ. ಹಾಗೆ ಬರವಣಿಗೆ ಮಾಡುವಂಥದ್ದು, ಬರವಣಿಗೆಯ ಕೌಶಲ್ಯಗಳು ಸಂವರ್ಧನೆ ಆಗಲಿ ಅನ್ನೋ ಕಾರಣಕ್ಕೆ ಬರವಣಿಗೆಯ ಅಭ್ಯಾಸಗಳನ್ನು ರೂಪಿಸ್ತೇನೆ. ಹಾಗೆ ಅವರು ಸ್ವತಂತ್ರವಾಗಿ ಓದುವ ಮತ್ತು ವಾಚಿಸುವ, ಅಂದರೆ ಓದುವ ಕೌಶಲ ಅಂತಂದರೆ ನಿರರ್ಗಳವಾಗಿ ಭಾಷಾ ಸಾಹಿತ್ಯವನ್ನು ಅಥವಾ ಭಾಷಾ ಸಂಸ್ಕಾರವನ್ನು ಒಳಗೊಂಡ ಹಾಗೆ ಯಾವುದೇ ರೀತಿಯ ಲೋಪವಿಲ್ಲದ ಹಾಗೆ ಲೇಖನ ಚಿಹ್ನೆಗಳನ್ನು ಬಳಸ್ಕೊಳ್ತಾ ಅವರು ಒಂದು ವಾಚಿಸುವ ಕೌಶಲ್ಯವನ್ನು ರೂಢಿಸ್ಕೊಳ್ಬೇಕು. ಹಾಗೆಯೇ ಕಲಿತ್ಕೊಂಡ ಮೇಲೆ ತಮ್ಮ ವಿಚಾರಗಳನ್ನು ಬಹಳ ಅದ್ಭುತವಾಗಿ ಪರಿಣಾಮಕಾರಿಯಾಗಿ ಮಂಡಿಸುವ ಕೌಶಲ್ಯಗಳನ್ನು ಕಲಿತ್ಕೊಳ್ಬೇಕು ಅನ್ನೋಂಥ ಒಂದೊಂದಕ್ಕೂ ಒಂದೊಂದು ಎಕ್ಸರ್ಸೈಸನ್ನು ನಾನು ಮಾಡಿಕೊಂಡು ಅವೆಲ್ಲವನ್ನು ಒಟ್ಟಾರೆಯಾಗಿ ಕೊಡ್ತಾ ಹೋಗ್ತೇನೆ ಒಂದಾದರ ನಂತರದಲ್ಲಿ. ಸೊ 6 ತಿಂಗಳು ಅಥವಾ 1 ವರ್ಷದಲ್ಲಿ ಏನಾಯಿತು, ಇದರೆಲ್ಲದರ ಪರಿಣಾಮವಾಗಿ ವಿದ್ಯಾರ್ಥಿಗಳಲ್ಲಿ ಆ ಒಂದು ಭಾಷೆಗೆ ಸಂಬಂಧಪಟ್ಟಂತಹ ಎಲ್ಲ ರೀತಿಯ ಕೌಶಲ್ಯಗಳು ಸಮೃದ್ಧವಾಗಿ ಸಂವರ್ಧನೆ ಆದವು. ಸೊ ಈಗ ಭಾಷಾ ಕೌಶಲ್ಯಗಳ ಸಿದ್ಧಿ ಆಯಿತು ಅನ್ನುವಂಥದ್ದು. ಹಾಗಾಗಿ ಯಾವುದೇ ಸಮಸ್ಯೆಗೆ ತಾತ್ಕಾಲಿಕ ಪರಿಹಾರ ಕೊಡುವಂಥದ್ದು, ವಸ್ತುನಿಷ್ಠವಾಗಿ ಪರೀಕ್ಷಿಸಿದ ಮೇಲೆ ಹೇಳಿಕೆಯನ್ನು ನೀಡುವಂಥದ್ದು, ಇವೆಲ್ಲವೂ ಕೂಡ ನಿಮಗೆ ಈ ಉದಾಹರಣೆ ಮೂಲಕ ಗೊತ್ತಾಗ್ತಾ ಇದೆ ಅನ್ನುವಂಥದ್ದು. ಈಗ ಪ್ರಾಕಲ್ಪನೆಯ ಆಧಾರಗಳು, ಯಾವ ಆಧಾರದಲ್ಲಿ ನಾವು ಈ ಹೈಪಾಥಿಸಿಸ್ಗಳನ್ನು ಫಾರ್ಮುಲೇಟ್ ಮಾಡ್ತೇವೆ ಅಥವಾ ವಾಟ್ ಆರ್ ದ ಡಿಫರೆಂಟ್ ಸೋರ್ಸಸ್ ಆಫ್ ಫಾರ್ಮುಲೇಟಿಂಗ್ ಹೈಪಾಥಿಸಿಸ್ ಅಂತ ಕೇಳಿದಾಗ, ಒಂದು ಸಂಶೋಧಕನ ಪರಿಸರ. ಸಂಶೋಧಕನು ತಾನು ವಾಸಿಸುತ್ತಿರುವ ಪ್ರದೇಶದಲ್ಲಿನ ವಿದ್ಯಾರ್ಥಿಗಳ ಸಾಮಾಜಿಕ ಆರ್ಥಿಕ ಸ್ಥಾನಮಾನವನ್ನು ಗಮನಿಸಿ ಹಿಂದುಳಿದ ಮಧ್ಯಮ ಮತ್ತು ಉಚ್ಚ ವರ್ಗದಲ್ಲಿ ಮಕ್ಕಳು ಅವರವರ ಆರ್ಥಿಕ ಮಟ್ಟಕ್ಕನುಗುಣವಾಗಿ ಸರ್ಕಾರಿ ಶಾಲೆ, ಅನುದಾನಿತ ಶಾಲೆ ಹಾಗೆ ಅತಿ ಹೆಚ್ಚು ಸೌಲಭ್ಯಗಳುಳ್ಳ ಶಾಲೆಗಳಿಗೆ ಕ್ರಮವಾಗಿ ಪ್ರವೇಶವನ್ನು ಬಯಸುತ್ತಾರೆ ಎಂದು ನಾವು ಭಾವಿಸ್ಬೋದು ಅನ್ನುವಂಥದ್ದು. ಸೊ ಇಂತಹ ಒಂದು ಚಿತ್ರಣ ನಮಗೆ ಅನಿಸುತ್ತೆ. ಇಲ್ಲಿ ನಾನು ಈಗ ನಮ್ಮ ಶಾಲೆ ಇರತಕ್ಕಂಥ ಒಂದು ಸನ್ನಿವೇಶದಲ್ಲಿ ಅತ್ಯಂತ ಬಡತನದಲ್ಲಿರತಕ್ಕಂಥ ಹಿಂದುಳಿದಂತಹ ವಿದ್ಯಾರ್ಥಿಗಳು ಅಥವಾ ಅವ್ರ ಪಾಲಕರಿದ್ದಾರೆ ಅಂದಾಗ ಸಾಮಾನ್ಯವಾಗಿ ಅವರು ಸರ್ಕಾರಿ ಶಾಲೆಗಳಿಗೆ ಪ್ರವೇಶನ ಬಯಸ್ತಾರೆ.
ಸೋಷಿಯೋ ಎಕನಾಮಿಕ್ ಸ್ಟೇಟಸ್, ಸಾಮಾಜಿಕ ಆರ್ಥಿಕ ಸ್ಥಿತಿಗತಿಗಳನ್ನು ಆಧರಿಸಿ ನಾನು ಈಗ ಸಂಶೋಧನೆ ಮಾಡಬೇಕು ಅಂತ ಅಂದಾಗ ನಾನೇನು ಮಾಡ್ತೀನಿ, ಉದಾಹರಣೆಗೆ ಸಾಮಾಜಿಕ ಆರ್ಥಿಕ ಸ್ಥಾನಮಾನ ಕಡಿಮೆ ಇರುವ ಮಕ್ಕಳು ಸರ್ಕಾರಿ ಶಾಲೆಗೆ ಪ್ರವೇಶವನ್ನು ಬಯಸುವರು ಅಂತ ಅಂದ್ಕೊಳ್ತೇನೆ. ಇದು ಹೈಪಾಥಿಸಿಸ್. ಹಾಗೆಯೇ ಸಾಮಾನ್ಯ ಅಂದರೆ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಉತ್ತಮ ಇರುವಂಥವರು ಇನ್ನೂ ಉತ್ತಮ ರೀತಿಯ ಸೌಲಭ್ಯಗಳಿರತಕ್ಕಂಥ ಶಾಲೆಗೆ ಪ್ರವೇಶವನ್ನು ಬಯಸ್ತಾರೆ. ಸಾಮಾಜಿಕ ಆರ್ಥಿಕ ಸ್ಥಾನಮಾನ ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿರುವಂಥವರು ಇನ್ನೂ ಉನ್ನತ ಹಂತದ ಶಾಲೆಗಳಿಗೆ ಅಥವಾ ಹೆಚ್ಚು ಸೌಲಭ್ಯಗಳಿರತಕ್ಕಂತಹ ಶಾಲೆಗಳಿಗೆ ಪ್ರವೇಶವನ್ನು ಬಯಸ್ತಾರೆ. ಇದರ ಆಧಾರದಲ್ಲಿ ನಾನು ಪರೀಕ್ಷೆಯನ್ನು ಮಾಡ್ತೇನೆ ಅನ್ನೋದು. ಸೊ ಸಂಶೋಧಕನ ಪರಿಸರ ಅವನ ಪ್ರಾಕಲ್ಪನೆಗಳನ್ನು ಸೂಕ್ತವಾಗಿ ರಚನೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಅನ್ನುವಂಥದ್ದು. ಹಾಗೆಯೇ ಸ್ನೇಹಿತರೆ, ಸಾಮಾನ್ಯ ಸಂಸ್ಕೃತಿ, ಜನರಲ್ ಕಲ್ಚರ್. ಭಾರತ ಸಂಸ್ಕೃತಿಯ ವಿಚಾರದಲ್ಲಿ ಅತ್ಯಂತ ಶ್ರೀಮಂತವಾಗಿದ್ದು ವಿವಿಧ ಸ್ಥಳಗಳಲ್ಲಿ ವೈವಿಧ್ಯಮಯವಾದ ಸಂಸ್ಕೃತಿಯನ್ನು ಕಾಣ್ತೇವೆ ನಾವು. ಕಲ್ಚರಲ್ ಡಿಸ್ಪ್ಯಾರಿಟೀಸ್ ಅಂತೇವೆ. ಅದ್ಭುತವಾಗಿರೋ ಕಲ್ಚರ್ ಇದೆ ನಮ್ಮ ದೇಶದಲ್ಲಿ ಅನ್ನುವಂಥದ್ದು. ಸಂಶೋಧಕನು ಇಂತಹ ಸ್ಥಳಗಳಲ್ಲಿ ವಾಸ ಮಾಡುವುದರಿಂದ ಸಂಸ್ಕೃತಿಗೆ ಸಂಬಂಧಪಟ್ಟ ಹಾಗೆ ಸದೃಢವಾದ ಅನುಭವವನ್ನು ಹೊಂದಿರ್ತಾನೆ. ಇದರ ಆಧಾರದ ಮೇಲೆಯೂ ಕೂಡ ಆತ ಪ್ರಾಕಲ್ಪನೆಗಳನ್ನು ರಚಿಸ್ತಾನೆ. ಉದಾಹರಣೆಗೆ, ಸಾಂಸ್ಕೃತಿಕ ಹಿನ್ನೆಲೆ ಇಲ್ಲದ ಪರಿಸರದ ಮಕ್ಕಳು ಶೈಕ್ಷಣಿಕವಾಗಿ ಹಿಂದುಳಿಯುವರು. ಇಲ್ಲಿ ಅರ್ಥ ಏನೋ, ಸಾಂಸ್ಕೃತಿಕ ಹಿನ್ನೆಲೆ ಮತ್ತು ಶೈಕ್ಷಣಿಕ ಪ್ರಗತಿ, ಈ ಎರಡು ಚಲಕಗಳ ನಡುವಿನ ಸಂಬಂಧವನ್ನು ನಾವು ನೋಡ್ತೇವೆ. ಸೊ ಯಾವ ಮಕ್ಕಳಲ್ಲಿ ಸಾಂಸ್ಕೃತಿಕ ಹಿನ್ನೆಲೆ ಚೆನ್ನಾಗಿರುತ್ತೆ ಆ ಮಕ್ಕಳು ಶೈಕ್ಷಣಿಕವಾಗಿ ಮುಂದುವರಿತಾರೆ. ಯಾವ ಮಕ್ಕಳಲ್ಲಿ ಈ ಓದುವ ಸಂಸ್ಕೃತಿ, ಮನೆಯ ಸಂಸ್ಕೃತಿ, ಸಮುದಾಯದ ಸಂಸ್ಕೃತಿ ಬಹಳ ಕಡಿಮೆ ಇದೆ, ಅಂಥ ಮಕ್ಕಳು ಶೈಕ್ಷಣಿಕವಾಗಿ ಹಿಂದುಳಿತಾರೆ ಅನ್ನುವಂಥದ್ದು. ಈ ರೀತಿ ಪರಿಕಲ್ಪನೆಗಳನ್ನು ಅಥವಾ ಪ್ರಾಕಲ್ಪನೆಗಳನ್ನು ರಚಿಸೋದನ್ನ ನೋಡಿದ್ದೇವೆ. ಮೂರನೇದಾಗಿ ಸಾದೃಶ್ಯ ಅಥವಾ ಅನಾಲಜೀಸ್ ಅನ್ನುವಂಥದ್ದು. ಉದಾಹರಣೆಗೆ ನೋಡಿ ಹೇಗಿದೆ ಅಂತ, ಬೆಳವಣಿಗೆ ಹೊಂದಿದ ಪಾಶ್ಚಾತ್ಯ ದೇಶಗಳಲ್ಲಿ ಯಾವುದಾದ್ರೂ ಕ್ಷೇತ್ರದಲ್ಲಿ ಅದ್ವಿತೀಯ ಸಾಧನೆ ಮಾಡಿದರೆಂದರೆ ಅದೇ ರೀತಿ ಭಾರತದಲ್ಲಿಯೂ ಸಹ ಅಂತಹುದೇ ಸಾಧನೆಯನ್ನು ಮಾಡಬಹುದೆಂದು ಸಾದೃಶ್ಯವಾಗಿ ಹೇಳಬಹುದು. ಲಾಜಿಕಲಿ ಐ ಆಮ್ ಟೆಲಿಂಗ್, ಇಫ್ ಸಮಥಿಂಗ್ ಹ್ಯಾಪನ್ಸ್ ದೇರ್, ವೈ ಕೆನಾಟ್ ಇಟ್ ಹ್ಯಾಪನ್ ಇನ್ ಇಂಡಿಯನ್ ಕಾಂಟೆಕ್ಸ್ಟ್ ಅಂತ ಒಂದು ಒಳ್ಳೆಯ ಉದಾಹರಣೆಯನ್ನು ನಾವು ತೆಗೆದುಕೊಳ್ಳೋಣ. ನಿಮಗೆಲ್ಲ ಬಹುಶಃ ಬ್ರೂಸ್ ಜಾಯ್ಸ್ ಮತ್ತು ಮಾರ್ಷಾ ವೀಲ್ ಅವರ ಬೋಧನಾ ಮಾದರಿಗಳ ಬಗ್ಗೆ ಗೊತ್ತಿರ್ಬೋದು ಅಂತ ನಾನು ಅಂದ್ಕೊಳ್ತೇನೆ. 1961ರಿಂದ 1980ರವರೆಗೆ ಯುರೋಪಿಯನ್ ರಾಷ್ಟ್ರಗಳಲ್ಲಿ ಮತ್ತು ಅನ್ಯ ರಾಷ್ಟ್ರಗಳಲ್ಲಿ ಈ ಮಾಡೆಲ್ಸ್ ಆಫ್ ಟೀಚಿಂಗ್ ಏನಿದೆ, ಯಾವುದು ಬ್ರೂಸ್ ಜಾಯ್ಸ್ ಮತ್ತು ಮಾರ್ಷಾ ವೀಲ್ ಅವರಿಂದ ವಿವರಿಸಲ್ಪಟ್ಟಂಥದ್ದು, ಅವುಗಳು ಅತ್ಯಂತ ಪ್ರಮುಖವಾದ ಪ್ರಭಾವವನ್ನು ಬೀರೋದನ್ನು ನಾವು ನೋಡಿದ್ವಿ. ಸೊ ಒಂದೊಂದು 22-24 ಮಾಡೆಲ್ಗಳನ್ನು ನೋಡ್ತೇವೆ. ಒಂದೊಂದು ಉದ್ದೇಶ ಇಟ್ಕೊಂಡು ಒಂದೊಂದು ಮಾಡೆಲನ್ನು ಅವರು ಡೆವಲಪ್ ಮಾಡಿದ್ದಾರೆ. ಈಗಾಗಲೇ ಹೇಳಿದ ಹಾಗೆ ವಿದ್ಯಾರ್ಥಿಗಳಲ್ಲಿ ಪ್ರಶ್ನಿಸುವ ಕೌಶಲ, ಸಂಶೋಧನಾ ಪ್ರವೃತ್ತಿಯ ಉದ್ದೀಪನ, ಇವೆಲ್ಲವೂ ಕೂಡ ಇನ್ಕ್ವೈರಿ ಟ್ರೈನಿಂಗ್ ಮಾಡೆಲ್ನ ಯೂಸ್ ಮಾಡಿದ್ರೆ ಆಗುತ್ತೆ. ಹಾಗೆಯೇ ಮಕ್ಕಳಲ್ಲಿ ಪರಿಕಲ್ಪನೆಗಳನ್ನು ರೂಪಿಸುವ ಶಕ್ತಿ ಮಕ್ಕಳಲ್ಲಿ ಬರಬೇಕು ಅನ್ನೋದಾದರೆ ಪರಿಕಲ್ಪನಾ ಮಾದರಿಯನ್ನು ನಾನು ಉಪಯೋಗ ಮಾಡಿಕೊಳ್ತೇನೆ. ಮಕ್ಕಳಲ್ಲಿ ಸೃಜನಶೀಲತೆ ಹೆಚ್ಚಾಗಬೇಕು ಅಂತ ಅಂದರೆ ನಾನು ಸೈನೆಟಿಕ್ಸ್ ಮಾಡೆಲನ್ನು ಉಪಯೋಗಿಸ್ಕೊಳ್ತೇನೆ. ಅನುಗಮನ ಪದ್ಧತಿಯಲ್ಲಿ ಮಕ್ಕಳು ಕಲಿಬೇಕು, ಅದಕ್ಕೆ ಸಾಮರ್ಥ್ಯ ಬೇಕು ಅವರಿಗೆ, ಅದನ್ನು ರೂಪಿಸ್ಕೊಳ್ಳೋದಕ್ಕೋಸ್ಕರ ನಾನು ಇಂಡಕ್ಟಿವ್ ಥಿಂಕಿಂಗ್ ಮಾಡೆಲ್ ಹಿಲ್ಡಾ ಟಾಬ್ ಅವರದನ್ನು ಪ್ರಯೋಗ ಮಾಡ್ತೇನೆ. ಇವೆಲ್ಲವೂ ಭಾರತದ ಹೊರಗಡೆ ಅನ್ಯ ರಾಷ್ಟ್ರಗಳಲ್ಲಿ ಹೆಚ್ಚು ಪ್ರಚಲಿತವಾದವು, ಹೆಚ್ಚು ಪ್ರಭಾವವನ್ನು ಬೀರಿದ್ವು ಮತ್ತು ಕಲಿಕೆಯನ್ನು ಸುಗಮಗೊಳಿಸಿದ್ವು, ಮಕ್ಕಳಲ್ಲಿ ಅಪೇಕ್ಷಿತವಾದಂಥ ಬದಲಾವಣೆಗಳನ್ನು ತಂದುಕೊಟ್ವು ಅನ್ನತಕ್ಕಂಥ ಹಿನ್ನೆಲೆಯನ್ನು ನಾವು 60, 70, 80ರ ದಶಕಗಳಲ್ಲಿ ನೋಡಿದ್ವಿ ನಾವು. ಸೊ ನಂತರ ನಮಗೆ ಒಂದು ಪ್ರಶ್ನೆ ಮಾಡ್ತು, ಭಾರತೀಯ ಸಂದರ್ಭದಲ್ಲಿ ಇನ್ ದಿ ಕಾಂಟೆಕ್ಸ್ಟ್ ಆಫ್ ಇಂಡಿಯನ್ ಎಜುಕೇಷನ್ ಇದು ಸಾಧ್ಯತೆ ಉಂಟಾ, ಅದೇ ರೀತಿಯ ಪರಿಣಾಮವನ್ನು ಇವು ಉಂಟು ಮಾಡ್ತವ ಅಂತ ಪರೀಕ್ಷೆಗಳನ್ನು ಪಡಿಸಿದಾಗ 80ರಿಂದ ಆಚೆ ಬೋಧನಾ ಮಾದರಿಗಳನ್ನು ನಾವು ಭಾರತದಲ್ಲಿ ಪ್ರಯೋಗ ಮಾಡಿದ್ವಿ. ಇಲ್ಲೂ ಕೂಡ ಅದೇ ರೀತಿಯ ಪರಿಣಾಮ ಉಂಟಾಯಿತು. ಸಮಥಿಂಗ್ ವಿಚ್ ಈಸ್ ಕಾಸಿಂಗ್ ಎ ಪರ್ಟಿಕ್ಯುಲರ್ ಕೈಂಡ್ ಆಫ್ ಇಂಪ್ಯಾಕ್ಟ್ ಎಲ್ಸ್ವೇರ್ ಕ್ಯಾನ್ ಆಲ್ಸೋ ಕ್ರಿಯೇಟ್ ದ ಸೇಮ್ ಥಿಂಗ್ ಇನ್ ಇಂಡಿಯನ್ ಕಾಂಟೆಕ್ಸ್ಟ್ ಅಂತಕ್ಕಂಥ ಒಂದು ಲಾಜಿಕ್ ಅನಾಲಜಿಯನ್ನು ನಾವು ಉಪಯೋಗಿಸ್ಕೊಂಡು ಪ್ರಾಕಲ್ಪನೆಯನ್ನು ನಾವು ಮಾಡಿದ್ವಿ ಅನ್ನೋಂಥದ್ದು. ಇತರೆ ಅಧ್ಯಯನಗಳ ತೀರ್ಮಾನಗಳು ಅದನ್ನು ಕೂಡ ನಾವು ನೋಡ್ತೇವೆ. ಇತರೆ ಅಧ್ಯಯನದ ತೀರ್ಮಾನಗಳು, ಉದಾಹರಣೆಗೆ ಬೇರೆ ಬೇರೆ ರೀತಿಯ ಅಧ್ಯಯನಗಳನ್ನು ನಾವು ಮಾಡ್ತೇವೆ. ಸಾಕಷ್ಟು ಯೋಜನೆಗಳನ್ನ ನೋಡಿದ್ದೇವೆ. ಶೈಕ್ಷಣಿಕ ಕ್ಷೇತ್ರದಲ್ಲಿ ಕೈಗೊಂಡ ಅನೇಕ ಅಧ್ಯಯನಗಳಿಂದ ಹೊರಬಂದ ಫಲಿತಾಂಶಗಳನ್ನು ನಾವು ತಿಳ್ಕೊಂಡ ಮೇಲೆ ನಾವು ಪ್ರಾಕಲ್ಪನೆಗಳನ್ನು ರಚಿಸ್ತಾ ಹೋಗ್ತೇವೆ. ಸಂಶೋಧಕರು ಇಂತಹ ಫಲಿತಾಂಶಗಳನ್ನು, ತೀರ್ಮಾನಗಳನ್ನು ನಿರಂತರವಾಗಿ ಅಧ್ಯಯನ ಮಾಡೋದ್ರ ಮೂಲಕ ತಮ್ಮ ಸಂಶೋಧನೆಯಲ್ಲಿ ಯಾವ ರೀತಿಯ ಪ್ರಾಕಲ್ಪನೆಗಳನ್ನು ರಚಿಸ್ಕೊಳ್ಬೋದು ಅನ್ನುವಂಥದ್ದು. ಉದಾಹರಣೆಗೆ ಈಗ ಕಾರ್ಯಾತ್ಮಕ ಸಾಕ್ಷರತಾ ಯೋಜನೆಗಳ ಬಗ್ಗೆ ವರದಿಗಳು ಬಂದವು.
ಅಂದರೆ ಫಂಕ್ಷನಲ್ ಲಿಟರಸಿ ಪ್ರೋಗ್ರಾಮ್ಸ್ ಅಂತ ಹೇಳಿ, ಅದು ಕೇರಳ ಇರ್ಬೋದು, ಕರ್ನಾಟಕ ಇರ್ಬೋದು. ಇದು ಅಲ್ಲಿ ಕೆಲವು ಕಾರ್ಯಕ್ರಮಗಳನ್ನು, ಯೋಜನೆಗಳನ್ನು ಸರ್ಕಾರ ನಿರಂತರವಾಗಿ ಮಾಡಿದ್ರಿಂದ ವಯಸ್ಕರಲ್ಲಿ ಈ ಫಂಕ್ಷನಲ್ ಲಿಟರಸಿ ಅಂದರೆ ಬರೀ ಸಾಕ್ಷರತೆ ಅಲ್ಲ, ಕಾರ್ಯಾತ್ಮಕ ಸಾಕ್ಷರತೆ ಹೆಚ್ಚಾಯಿತು. ಹಾಗೆ ವಯಸ್ಸಾಗ್ತಾ ಆಗ್ತಾ ಅವರಲ್ಲಿ ಹೆಚ್ಚು ಅವಲಂಬಿತರಾಗ್ತಾ ಇದ್ರಲ್ಲ, ಈಗ ಸ್ವಯಂ ಅವಲಂಬನೆಯನ್ನು ಅವರು ರೂಢಿಸ್ಕೊಂಡ್ರು ಅಂಥೇಳಿ. ಸೊ ಕಾರ್ಯಾತ್ಮಕ ಸಾಕ್ಷರತೆ ಯೋಜನೆಗಳಿಂದಾಗಿ ವಯಸ್ಕರಲ್ಲಿ ಸ್ವಾವಲಂಬನೆ ವೃದ್ಧಿಸ್ತು ಅನ್ನುವಂಥದ್ದು. ಈ ಹಿನ್ನೆಲೆಯಲ್ಲಿ ಇತರ ಅಧ್ಯಯನಗಳ ತೀರ್ಮಾನಗಳನ್ನು ನಾವು ತೆಗೆದುಕೊಂಡು ನೋಡಿಕೊಂಡು ಪರಾಮರ್ಶನೆ ಮಾಡಿಕೊಂಡು ನಮ್ಮ ಒಂದು ಅಧ್ಯಯನಕ್ಕೆ ಅದನ್ನು ಬಳಸ್ಕೊಳ್ಳುವಂಥದ್ದು. ಸೊ ಇತರೆ ಅಧ್ಯಯನಗಳ ತೀರ್ಮಾನಗಳ ಆಧಾರದಲ್ಲಿ ನಾವು ಈ ಪ್ರಾಕಲ್ಪನೆಗಳನ್ನು ರಚಿಸುವುದನ್ನು ನಾವು ನೋಡಿದ್ದೇವೆ. ಹಾಗೆಯೇ ಮುಂದುವರೆದಾಗೆ ವೈಯಕ್ತಿಕ ಅನುಭವಗಳು. ಈ ಸಂಶೋಧಕರು ಸ್ವತಃ ಶಿಕ್ಷಕರಾಗಿ ಈ ಹಿಂದೆ ತಮ್ಮ ಬೋಧನೆಯ ಕಾಲದಲ್ಲಿ ಪಡೆದಂಥ ಅನುಭವಗಳನ್ನು ಆಧಾರ ಮಾಡಿಕೊಂಡು ಕೂಡ ಪ್ರಾಕಲ್ಪನೆಗಳನ್ನು ರಚಿಸ್ಕೊಳ್ಬೋದು ಅನ್ನುವಂಥದ್ದು. ಉದಾಹರಣೆಗೆ ನೋಡಿ, ನಾವು ಥಿಯರೀಸ್ ಆಫ್ ಲರ್ನಿಂಗ್ನ ಕಲಿಸ್ಕೊಡ್ತೇವೆ ಮಕ್ಕಳಿಗೂ ಕೂಡ. ಈಗ ಥಾರಂಡೇಕನ ಪ್ರಯತ್ನ ಮತ್ತು ಪ್ರಮಾದ ಕಲಿಕೆಯ ಸಿದ್ಧಾಂತ ಅಂದ್ಕೋಣ. ಹಾಗೆಯೇ ಗ್ರೂಪ್ ಮೆಂಟಾರ್ ಸಿಸ್ಟಮ್, ಸಮೂಹ ಮಾರ್ಗದರ್ಶನ ವ್ಯವಸ್ಥೆ ಅಂತ ಹೇಳಿ. ನಾನು ನೋಡಿದಾಗೆ ಕೆಲವು ಶಾಲೆಗಳಲ್ಲಿ ಅಥವಾ ನಾನು ಕೆಲಸ ಮಾಡ್ತಿರೋ ಶಾಲೆಯಲ್ಲಿ ಅಂದ್ಕೋಣ, ಗ್ರೂಪ್ ಮೆಂಟಾರ್ ಸಿಸ್ಟಮ್ನ ನಾನು ಚಾಲ್ತಿಗೆ ತಂದಾಗ, ಅಂದರೆ ಕೆಲವು ಶಾಲೆಗಳನ್ನು ನಾವು ನೋಡಿದ್ದೇವೆ, SSLC ಮಕ್ಕಳಿಗೆ ವಿಶೇಷವಾಗಿ ಆ ಶಾಲೆಯಲ್ಲಿ ಕಾರ್ಯನಿರ್ವಹಣೆ ಮಾಡ್ತಿರತಕ್ಕಂಥ ಶಿಕ್ಷಕರಿಗೆ ಒಬ್ಬೊಬ್ಬ ಶಿಕ್ಷಕನಿಗೂ ಇಷ್ಟಿಷ್ಟು ಸಂಖ್ಯೆಯ ವಿದ್ಯಾರ್ಥಿಗಳನ್ನಂತ ಕೊಡುವಂಥದ್ದು, ಅವರ ಮಾರ್ಗದರ್ಶನದಲ್ಲಿ ಆ ವಿದ್ಯಾರ್ಥಿಗಳು SSLC ಪರೀಕ್ಷೆಗೆ ತಯಾರಿ ಮಾಡ್ಕೊಳ್ಳುವಂಥದ್ದು. ಇನ್ನು ಗ್ರೂಪ್ ಮೆಂಟಾರಿಂಗ್ ಸಿಸ್ಟಮ್, ಸಮೂಹ ಮಾರ್ಗದರ್ಶನ ವ್ಯವಸ್ಥೆ ಅಂತ ನಾವು ಕರಿತೇವೆ. ಯಾವಾಗ ಗ್ರೂಪ್ ಮೆಂಟಾರಿಂಗ್ ಸಿಸ್ಟಮ್ ಬಂದಿತ್ತು ಆ ಒಂದು ಸಮಯದಲ್ಲಿ ವಿದ್ಯಾರ್ಥಿಗಳ ಕಲಿಕೆ ಜಾಗೃತವಾಯಿತು, ಪರೀಕ್ಷೆಯಲ್ಲಿ ಸಾಧನೆ ಹೆಚ್ಚಾಯಿತು ಅನ್ನೋಂಥದ್ದನ್ನು ನೋಡಿದಾಗ ಅದೇ ಅನುಭವದಲ್ಲಿ ನಾನೇನು ಮಾಡ್ತೇನೆ, ಬೇರೆ ಶಾಲೆಯಲ್ಲಿರ್ಬೋದು ಅಥವಾ ಮುಂದಿನ ವರ್ಷಗಳಲ್ಲಿ ನಾನು ಇದನ್ನು ಮುಂದುವರಿಸ್ಕೊಂಡು ಹೋಗೋ ಪ್ರಯತ್ನವನ್ನು ಮಾಡ್ತೇನೆ. ಆಗ ನಾನು ಅಂದ್ಕೊಳ್ತೇನೆ, ಏನೋ ಹೈಪೋಥಿಸಿಸನ್ನು ನಾನು ರೂಪಿಸ್ಕೊಡ್ತೇನೆ. ಯಾವುದದು ಏನು ಅಂತ ಹೇಳಿ, ಗ್ರೂಪ್ ಮೆಂಟಾರ್ ಸಿಸ್ಟಮ್ ವಿಲ್ ಎನ್ಹ್ಯಾನ್ಸ್ ದಿ ಲೆವೆಲ್ ಆಫ್ ಅಕಾಡೆಮಿಕ್ ಅಚೀವ್ಮೆಂಟ್ ಇನ್ 10th ಸ್ಟ್ಯಾಂಡರ್ಡ್ ಪಬ್ಲಿಕ್ ಎಕ್ಸಾಮಿನೇಷನ್ ಅಮಾಂಗ್ ಸೆಕೆಂಡ್ರಿ ಸ್ಟೂಡೆಂಟ್ಸ್. ಪ್ರೌಢಶಾಲಾ ವಿದ್ಯಾರ್ಥಿಗಳಲ್ಲಿ SSLC ಪರೀಕ್ಷೆಯ ಸಾಧನೆಯ ಮಟ್ಟದಲ್ಲಿ ಹೆಚ್ಚಳವಾಗಬೇಕಾದರೆ ಅಥವಾ ವೃದ್ಧಿಸಬೇಕಾದರೆ ಈ ಒಂದು ಸಮೂಹ ಮಾರ್ಗದರ್ಶನ ವ್ಯವಸ್ಥೆ ಹೆಚ್ಚು ಅನುಕೂಲಕಾರಿ ಅಂತ ನಾನು ಪ್ರಾಕಲ್ಪನೆಯನ್ನು ರಚಿಸ್ಕೊಳ್ತೇನೆ. ಹಾಗಾಗಿ ಶಿಕ್ಷಕನ ವೈಯಕ್ತಿಕ ಅನುಭವಗಳ ಆಧಾರದಲ್ಲೂ ಕೂಡ ಪ್ರಾಕಲ್ಪನೆಗಳನ್ನು ನಾವು ರಚನೆ ಮಾಡೋದನ್ನ ನೋಡ್ತಾ ಇರ್ತೇವೆ ಅನ್ನುವಂಥದ್ದು. ಹಾಗೆ ವೈಜ್ಞಾನಿಕ ಸಿದ್ಧಾಂತಗಳು ನಾವೀಗಾಗಲೇ ಸಾಕಷ್ಟು ಬಾರಿ ಕಲ್ತ್ಕೊಂಡಿದ್ದೇವೆ ಸ್ನೇಹಿತರೆ. ಈ ಯಾವುದೇ ಸಿದ್ಧಾಂತವನ್ನು ನಿರೂಪಿಸಬೇಕಾದ್ರೆ ಮತ್ತು ಅದು ಸತ್ಯ ಘಟನೆ ಆಗಬೇಕಾದ್ರೆ ಅದು ಪರೀಕ್ಷೆಗೆ ಒಳಪಡಬೇಕಾಗತ್ತೆ. ಆ ವೈಜ್ಞಾನಿಕ ಸಿದ್ಧಾಂತಗಳನ್ನು ನಾವು ತಿಳ್ಕೊಂಡಿರಬೇಕಾಗತ್ತೆ. ಆ ವೈಜ್ಞಾನಿಕ ಸಿದ್ಧಾಂತಗಳನ್ನು ಅರ್ಥೈಸ್ಕೊಂಡು ಅದರ ಆಧಾರದಲ್ಲಿ ಕೆಲವು ಪರಿಕಲ್ಪನೆಗಳನ್ನು ನಾವು ಬೋಧಿಸ್ತೇವೆ. ಅದರ ಆಧಾರದಲ್ಲಿ ಕೆಲವು ಪ್ರಾಕಲ್ಪನೆಗಳನ್ನು ರಚಿಸಿ ಪ್ರಯೋಗವನ್ನು ಮಾಡ್ತಾ ಹೋಗ್ತೇವೆ. ಉದಾಹರಣೆಗೆ ಏನು ಸಾಮಾಜಿಕ ಜ್ಞಾನಾತ್ಮಕ ಸಿದ್ಧಾಂತಗಳು, ಥಾರಂಡೇಕ್ನ ಪ್ರಯತ್ನ ಮತ್ತು ಪ್ರಮಾದ ಕಲಿಕಾ ಸಿದ್ಧಾಂತಗಳು, ಅಂದರೆ ಸೋಷಿಯಲ್ ಲರ್ನಿಂಗ್ ಥಿಯರೀಸ್, ಕಾಗ್ನಿಟಿವ್ ಲರ್ನಿಂಗ್ ಥಿಯರೀಸ್, ದೆನ್ ಕನ್ಸ್ಟ್ರಕ್ಟಿವಿಟಿಕ್ಸ್ ಥಿಯರೀಸ್, ಹಾಗೆ ಥಾರಂಡೇಕ್ಸ್ ಟ್ರಯಲ್ ಆ್ಯಂಡ್ ಎರರ್ ಲರ್ನಿಂಗ್ ಥಿಯರಿ. ತುಂಬ ಲರ್ನಿಂಗ್ ಥಿಯರೀಸ್ ನಾವು ಸೈಕಾಲಜಿನಲ್ಲಿ ನೋಡ್ತೇವೆ, ಸಮಾಜಶಾಸ್ತ್ರದಲ್ಲೂ ನೋಡ್ತೇವೆ. ಈ ಸೈದ್ಧಾಂತಿಕ ವಿಚಾರಗಳನ್ನು ತಿಳ್ಕೊಂಡು ಅದರ ಹಿನ್ನೆಲೆಯಲ್ಲೂ ಕೂಡ ನಾವು ಪ್ರಾಕಲ್ಪನೆಗಳನ್ನು ರಚಿಸ್ಬೋದು ಅಂತ ಹೇಳಿ. ಉದಾಹರಣೆಗೆ ಥಾರಂಡೇಕ್ನ ಪ್ರಯತ್ನ ಮತ್ತು ಪ್ರಮಾದಗಳು ಅಂತ ಹೇಳಿ, ಹೆಚ್ಚು ಹೆಚ್ಚು ಪ್ರಯತ್ನಗಳಿಗೆ ಅವಕಾಶ ಕೊಟ್ಟಾಗ ಅನುಭವದ ಮೂಲಕ ಪ್ರಮಾದಗಳು ಕಡಿಮೆ ಆಗ್ತಾ ಹೋಗ್ತವೆ. ಹಾಗಾಗಿ ಹೆಚ್ಚು ಅಭ್ಯಾಸಗಳಿಗೆ ಅವಕಾಶ ಮಾಡಿಕೊಡಬೇಕು, ಪುನರಾವರ್ತನೆಗೆ ಅವಕಾಶ ಮಾಡಿಕೊಡಬೇಕು ಅನ್ನೋಂಥದ್ದು. ಸೊ ಈ ಸಿದ್ಧಾಂತಗಳ ಪ್ರತಿಫಲನಗಳು ಅಥವಾ ಶೈಕ್ಷಣಿಕ ನಿಹಿತಾರ್ಥಗಳ ಬಗ್ಗೆ ನಮಗೆ ಗೊತ್ತಿದ್ದರೆ ಅದಕ್ಕೆ ಪೂರಕವಾದ ರೀತಿಯಲ್ಲಿ ನಾವು ಸಂಶೋಧನೆಗಳನ್ನು ಕೈಗೊಳ್ಬೋದು ಮತ್ತು ಸೂಕ್ತವಾದಂಥ ಪ್ರಾಕಲ್ಪನೆಗಳನ್ನು ರಚಿಸ್ಕೊಳ್ಬೋದು ಅಂತ ಹೇಳಿ. ಹಾಗೆ ದಾಖಲೆಗಳು, ಡಾಕ್ಯುಮೆಂಟ್ಸ್ ಅಂತ ನಾವು ಕರಿತೇವೆ. ದಾಖಲೆಗಳನ್ನು ಪರಾಮರ್ಶನೆ ಮಾಡಿದಾಗ, ಓದ್ಕೊಂಡಾಗ, ಅಧ್ಯಯನವನ್ನು ಮಾಡಿಕೊಂಡಾಗ ಹಲವಾರು ಅಂಶಗಳು ನಮಗೆ ದೊರಕುತ್ತವೆ. ಅವುಗಳ ಆಧಾರದಲ್ಲೂ ಕೂಡ ನಾವು ಪ್ರಾಕಲ್ಪನೆಗಳನ್ನು ರಚಿಸ್ಕೊಳ್ತೇವೆ. ಯಾವುದೆಲ್ಲ ದಾಖಲೆಗಳು? ಒಂದು ಸಂಶೋಧನಾ ಸಾರ ಸಂಗ್ರಹ, ಎಜುಕೇಷನಲ್ ರಿಸರ್ಚ್ ಎಕ್ಸ್ಟ್ರಾಕ್ಟ್ಸ್ ಅಂತ ನಾವು ಕರಿತೇವೆ. ನಿಯತಕಾಲಿಕೆಗಳು, ಪೀರಿಯಾಡಿಕಲ್ಸ್, ಕೈಪಿಡಿಗಳು, ಹ್ಯಾಂಡ್ ಬುಕ್ಸ್, ಟೀಚರ್ಸ್ ಗೈಡ್ಸ್, ಪ್ರಕಟಿತ ಸಂಶೋಧನಾ ಲೇಖನಗಳು, ಪಬ್ಲಿಷ್ಡ್ ರಿಸರ್ಚ್ ಆರ್ಟಿಕಲ್ಸ್. ಇವೆಲ್ಲವನ್ನು ನಾವು ಅಧ್ಯಯನ ಮಾಡ್ತಾ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಪ್ರಪಂಚದ ಬೇರೆ ಬೇರೆ ಪ್ರದೇಶಗಳಲ್ಲಿ ಯಾವ್ಯಾವ ವಿಚಾರಗಳಿಗೆ ಯಾವ ರೀತಿಯಲ್ಲಿ ಸಂಶೋಧನೆ ಆಗಿದೆ,
ಏನು ಫಲಿತಾಂಶಗಳು ಬಂದಿವೆ, ಇದರ ಆಧಾರದಲ್ಲಿ ನಾನು ಕೈಗೊಳ್ಳುವ ಸಂಶೋಧನೆಗೆ ಸಂಬಂಧಪಟ್ಟ ಹಾಗೆ ಪ್ರಾಕಲ್ಪನೆಯನ್ನು ನಾನು ಹೇಗೆ ರಚಿಸ್ಕೊಳ್ಬೇಕು ಅನ್ನುವಂಥದ್ದು ನನಗೆ ಗೊತ್ತಾಗ್ತಾ ಹೋಗುತ್ತೆ ಅನ್ನುವಂಥದ್ದು. ಹಾಗಾಗಿ ಸ್ನೇಹಿತರೆ, ಇವೆಲ್ಲವೂ ಕೂಡ ಬಹಳ ಮುಖ್ಯ. ಇದು ಕೂಡ ಗ್ರಂಥಾಲಯದಲ್ಲಿ ಲಭ್ಯವಿರುವ ಕಿರುಪ್ರಬಂಧ, ಮಹಾಪ್ರಬಂಧ. ಕಿರುಪ್ರಬಂಧ ಅಂತಂದರೆ ನಿಮಗೆಲ್ಲ ಗೊತ್ತಿದೆ, ಡೆಸರ್ಟೇಷನ್ಸ್. ಮಹಾಪ್ರಬಂಧ ಅಂದರೆ ಥೀಸಿಸ್. ಇವುಗಳನ್ನ ನೋಡ್ತೇವೆ. ಸೊ ಸೇವಾನಿರತ ಕಾರ್ಯಕ್ರಮಗಳು, ಕ್ರಮಾಗತ ಬೋಧನೆ, ಗುಂಪು ಬೋಧನೆ, ಮುಕ್ತ ತರಗತಿ, ಓಪನ್ ಕ್ಲಾಸಸ್ ಅಥವಾ ಓಪನ್ ಎಜುಕೇಷನ್ ಸಿಸ್ಟಮ್ಸ್ ಇರ್ಬೋದು, ವ್ಯಕ್ತಿ ಅಧ್ಯಯನ, ಕೇಸ್ ಸ್ಟಡೀಸ್, ಶೈಕ್ಷಣಿಕ ಸಂಘಟನೆಗಳು, ಎಜುಕೇಷನಲ್ ಆರ್ಗನೈಸೇಷನ್ಸ್, ಕ್ಷೇತ್ರ ಪ್ರವಾಸ, ಫೀಲ್ಡ್ ಟ್ರಿಪ್, ವಿಶೇಷ ಶಿಕ್ಷಣ, ಸ್ಪೆಷಲ್ ಎಜುಕೇಷನ್, ಇವೆಲ್ಲದರ ಬಗ್ಗೆ ಲೇಖನಗಳನ್ನ ನೋಡ್ತೇವೆ. ಹೀಗೆಲ್ಲ ನೋಡ್ತಾ ನೋಡ್ತಾ ಈ ಕ್ಷೇತ್ರಗಳಿಗೆ ನಾವು ಮತ್ತೊಂದು ಆಯಾಮದಲ್ಲಿ ಸಂಶೋಧನೆಯನ್ನು ಮಾಡುವಾಗ ಸೂಕ್ತವಾದಂಥ ಪ್ರಾಕಲ್ಪನೆಗಳನ್ನು ರಚಿಸ್ಕೊಡೋದಕ್ಕೆ ಸಹಾಯ ಮಾಡುತ್ತೆ ಅನ್ನುವಂಥದ್ದನ್ನು ನಾವು ನೋಡ್ತೇವೆ. ಈಗ ಪ್ರಾಕಲ್ಪನೆಯ ವಿಧಗಳ ಬಗ್ಗೆ ನಾವು ತಿಳ್ಕೊಂಬಿಟ್ರೆ, ಈ ಪ್ರಾಕಲ್ಪನೆಯ ವಿಧಗಳಿದೆಯಾ ಹಾಗಾದರೆ ಅಂತ ನೋಡಿದಾಗ ಹೌದು ಅನ್ನುವಂಥದ್ದು. ಪ್ರಶ್ನಾರೂಪದ ಪ್ರಾಕಲ್ಪನೆ ಅಂದರೆ ಕ್ವೆಶ್ಚನ್ ಫಾರ್ಮ್ ಹೈಪಾಥಿಸಿಸ್, ಅಂದರೆ ಪ್ರಾಕಲ್ಪನೆ ಪ್ರಶ್ನೆಯ ರೂಪದಲ್ಲಿ ಇರುವಂಥದ್ದು ಅಂತ ಹೇಳಿ. ಉದಾಹರಣೆಗೆ, ನವೀನ ಬೋಧನಾ ಅಳವಡಿಕೆಯಿಂದ ಮಕ್ಕಳ ಕಲಿಕೆ ಉತ್ತಮಗೊಳ್ಳುವುದೇ, ಅಂದರೆ ನಮ್ಮ ಅನಿಸಿಕೆಯನ್ನು ಪ್ರಶ್ನಾರೂಪದಲ್ಲಿ ಇಡುವಂಥದ್ದು ಅಷ್ಟೇ. ಸೊ ನಾನು ನಾವೀನ್ಯ ರೀತಿಯ ಬೋಧನಾ ವಿಧಾನಗಳನ್ನು ಬಳಕೆ ಮಾಡ್ತಾ ಹೋದಾಗ ಅದರಿಂದಾಗಿ ಕಲಿಕೆ ಉತ್ತಮಗೊಳ್ಳುತ್ತಾ ಹೋಗುತ್ತಾ? ಸೊ ಪರೀಕ್ಷೆಯ ಮೂಲಕ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳೋ ಪ್ರಯತ್ನ ಅಷ್ಟೇ. ಮಕ್ಕಳ ವಯಸ್ಸು ಅಧಿಕಗೊಂಡಂತೆಲ್ಲ ಅವರ ಕಲಿಕೆಯ ಸಾಮರ್ಥ್ಯ ಮತ್ತು ಸಾಧನೆ ಉತ್ತಮಗೊಳ್ಳುವುದೇ. ಶಿಕ್ಷಕರ ಅನುಭವ ಹೆಚ್ಚಾದಂತೆಲ್ಲ ಅವರ ಬೋಧನೆ ಮತ್ತಷ್ಟು ಪರಿಪಕ್ವಗೊಳ್ಳುವುದೇ, ಪರಿಣಾಮಕಾರಿಯಾಗುವುದೇ. ಈ ಥರ ಒಂದು ಪ್ರಶ್ನೆಗಳ ರೂಪದಲ್ಲಿ ನಾವು ನಮ್ಮ ಅನಿಸಿಕೆಗಳನ್ನು ಅಥವಾ ಪ್ರಾಕಲ್ಪನೆಗಳನ್ನು ರಚನೆ ಮಾಡ್ಬೋದು ಅನ್ನುವಂಥದ್ದು. ವಿಜ್ಞಾನದ ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಮನೋಭಾವ ಹೆಚ್ಚಿರುತ್ತದೆಯೇ ಅನ್ನುವಂಥದ್ದು, ಅಥವಾ ನಾನು ಹೆಚ್ಚು ವೈಜ್ಞಾನಿಕ ವಿಧಾನಗಳನ್ನು ಅನುಸರಿಸಿಕೊಂಡು ಬೋಧನೆಯನ್ನು ಮಾಡಿದರೆ ಅಥವಾ ಮಕ್ಕಳು ಕಲಿತರೆ ಅವರಲ್ಲಿ ವೈಚಾರಿಕ ಜಾಗೃತಿಯಲ್ಲಿ ಹೆಚ್ಚಳ ಉಂಟಾಗುತ್ತದೆಯೇ, ಅಥವಾ ವೈಜ್ಞಾನಿಕ ಮನೋಧರಣೆಯಲ್ಲಿ ವೃದ್ಧಿಯನ್ನು ಕಾಣ್ತೇವೆ ಅನ್ನುವಂಥದ್ದು. ಸೊ ವಿದ್ಯಾರ್ಥಿಗಳ ಬುದ್ಧಿವಂತಿಕೆಗೂ ಮತ್ತು ಅವರ ಸ್ಮರಣ ಶಕ್ತಿಗೂ ಏನಾದರೂ ಸಂಬಂಧ ಇದೆಯಾ? ಸೊ ಈಸ್ ದೇರ್ ಎನಿ ಕಾರ್ರಿಲೇಷನ್ ಆರ್ ರಿಲೇಷನ್ಶಿಪ್ ಬಿಟ್ವೀನ್ ದ ಇಂಟೆಲಿಜೆನ್ಸ್ ಆಫ್ ಸ್ಟೂಡೆಂಟ್ಸ್ ಆ್ಯಂಡ್ ದೇರ್ ಮೆಮೊರಿ ಆರ್ ರಿಟೆನ್ಷನ್? ಧಾರಣೆ ಮತ್ತು ಬುದ್ಧಿವಂತಿಕೆ ಇವೆರಡು ನಡುವೆ ಏನಾದರೂ ಸಂಬಂಧ ಇದೆಯಾ? ನೋಡಿ, ಇದೆಯಾ ಇಲ್ವಾ, ಹೌದಾ ಅಲ್ವಾ ಅನ್ನತಕ್ಕಂಥ ವಾಕ್ಯಗಳನ್ನು ನಾವು ಬಳಸ್ಕೊಂಡ್ರೆ ಅದನ್ನು ಪ್ರಶ್ನಾರೂಪದ ಪ್ರಾಕಲ್ಪನೆ ಅಂತ ಕರಿತೇವೆ. ಹಾಗೆ ನಿಯೋಜಿತ ಪ್ರಾಕಲ್ಪನೆ, ಇಂಗ್ಲೀಷ್ನಲ್ಲಿ ಅದನ್ನು ಡಿಕ್ಲರೇಟಿವ್ ಹೈಪಾಥಿಸಿಸ್. ಡಿಕ್ಲೇರ್ಡ್, ನಾವೇ ಹೇಳಿಕೆಯನ್ನು ಕೊಟ್ಬಿಡುವಂಥದ್ದು. ನಿಯೋಜಿತ ಪ್ರಾಕಲ್ಪನೆಗಳನ್ನು ಸಂಶೋಧನಾ ಪ್ರಾಕಲ್ಪನೆಗಳೆಂದು ಕರೆಯುತ್ತಾರೆ, ರಿಸರ್ಚ್ ಹೈಪಾಥಿಸಿಸ್ ಅಂತ. ಈ ಬಗೆಯ ಪ್ರಾಕಲ್ಪನೆಯಲ್ಲಿ ಎರಡು ಪರಿವರ್ತಿಗಳ ನಡುವಿನ ನಿರೀಕ್ಷಿತ ಸಂಬಂಧ ಅಥವಾ ವ್ಯತ್ಯಾಸಗಳನ್ನು ನಿರೂಪಿಸಲಾಗುವುದು. ಅಂದರೆ ವಿ ಆರ್ ಗೋಯಿಂಗ್ ಟು ಪ್ರೂವ್ ದ ರಿಲೇಷನ್ಶಿಪ್ ಬಿಟ್ವೀನ್ ದಿ ವೇರಿಯೇಬಲ್ಸ್ ವಿಚ್ ಆರ್ ಕನ್ಸಿಡರ್ಡ್ ಇನ್ ದ ಸ್ಟಡಿ ಅಂತ ಹೇಳಿ. ಉದಾಹರಣೆಗೆ, ಪ್ರೌಢಶಾಲಾ ಮಕ್ಕಳ ಸಾಮಾಜಿಕ ಆರ್ಥಿಕ ಮಟ್ಟ ಮತ್ತು ಅವರ ಕಲಿಕೆಯ ನಡುವೆ ಧನಾತ್ಮಕ ಸಂಬಂಧವಿದೆ. ನಾವೇ ಹೇಳ್ಬಿಟ್ವಿ, ವಿ ಡಿಕ್ಲೇರ್ಡ್. ಸೊ ದೇರ್ ಈಸ್ ಎ ಪಾಸಿಟಿವ್ ರಿಲೇಷನ್ಶಿಪ್ ಬಿಟ್ವೀನ್ ಸ್ಟೂಡೆಂಟ್ಸ್ ಅಕಾಡೆಮಿಕ್ ಅಚೀವ್ಮೆಂಟ್ ಆ್ಯಂಡ್ ಸ್ಟೂಡೆಂಟ್ಸ್ ಸೋಷಿಯೋ ಇಕನಾಮಿಕ್ ಸ್ಟೇಟಸ್ ಅಂತ ನಾವೇ ಹೇಳ್ಬಿಟ್ವಿ. ವಿ ಡಿಕ್ಲೇರ್ಡ್ ದಟ್ ದಿಸ್ ವುಡ್ ಬಿ ದ ರಿಸಲ್ಟ್ ಅಂತ ಹೇಳಿ. ಯಾಕೆ ಈಗ ಹೇಳ್ಬೋದು ನಾವು? ನಮಗೆ ಗೊತ್ತಿದೆ ಹೆಚ್ಚಿನ ಸಂದರ್ಭಗಳಲ್ಲಿ. ಈಗ ನೋಡಿ, ಸಾಮಾಜಿಕ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರೋ ವಿದ್ಯಾರ್ಥಿಗಳಲ್ಲಿ ಹೆಚ್ಚಿನ ಸಂದರ್ಭಗಳಲ್ಲಿ ನಾವು ನೋಡುವಂಥದ್ದೇನು ಅಂದರೆ, ಅವರು ಒಳ್ಳೆಯ ಉತ್ತಮ ಸೌಕರ್ಯ ಇರತಕ್ಕಂಥ ಶಾಲೆಗೆ ಸೇರಿಕೊಳ್ತಾರೆ, ಹೆಚ್ಚು ಹಣವನ್ನು ಖರ್ಚು ಮಾಡ್ತಾರೆ, ಗುಣಾತ್ಮಕವಾದಂಥ ಕಲಿಕಾ ಸನ್ನಿವೇಶಗಳನ್ನು ಅವರು ಒಳಗೊಳ್ತಾರೆ. ಹಾಗಾಗಿ ಪರೀಕ್ಷೆಯಲ್ಲಿ ಅವರ ಸಾಧನೆಯ ಮಟ್ಟ ಹೆಚ್ಚಳವಾಗುತ್ತೆ ಅನ್ನುವಂಥದ್ದು. ಸೊ ಈ ರೀತಿ ನಾವೇ ನೇರವಾಗಿ ಒಂದು ಡಿಕ್ಲೇರ್ ಮಾಡುವಂಥದ್ದು, ಸೂಕ್ತ ನಿರ್ಧಾರಕ್ಕೆ ಬಂದಿರುವಂಥ ಒಂದು ವಾಕ್ಯದ ರೂಪವನ್ನು ಕೊಟ್ಟಾಗ ಅದು ಡಿಕ್ಲರೇಟಿವ್ ಹೈಪಾಥಿಸಿಸ್ ಅಂತ ನಾವು ಕರಿತೇವೆ ಅದನ್ನು. ಹಾಗೆ ಮುಂದೆ ನಿರ್ದೇಶಿತ ಪ್ರಾಕಲ್ಪನೆ, ಡೈರೆಕ್ಷನಲ್ ಹೈಪಾಥಿಸಿಸ್. ಅಂದರೆ ನಮ್ಮ ಫಲಿತಾಂಶ ಯಾವ ದಿಕ್ಕಿನಲ್ಲಿ ಸಾಗಿದೆ ಅನ್ನೋದನ್ನ ವ್ಯಕ್ತಪಡಿಸುವಂಥ ಪ್ರಯತ್ನ ಇದು. ಉದಾಹರಣೆಗೆ, ಬಾಲಕಿಯರಿಗಿಂತ ಬಾಲಕರು ಬುದ್ಧಿಶಕ್ತಿಯಲ್ಲಿ ಉತ್ತಮವಾಗಿರುವರು. ಒಬ್ಬರು ಕಂಪೇರ್ ಮಾಡಿ ಇನ್ನೊಬ್ಬರನ್ನ ಹೇಳುವಂಥದ್ದು. ಹಾಗೆಯೇ ಬಾಲಕಿಯರಿಗಿಂತಲೂ ಬಾಲಕರು ಇಂಗ್ಲೀಷ್ ವಿಷಯದಲ್ಲಿ ಅಧಿಕ ಸಾಧನೆಯನ್ನು ಮಾಡುವರು. ನಿರ್ದೇಶಿತ ಅದು. ಅಂದರೆ ನಿರ್ದೇಶಿತ ಪ್ರಾಕಲ್ಪನೆಯು ಪರಿವರ್ತಗಳ ನಡುವನ್ನ ಸಂಬಂಧ ಏನಿದೆ ಅದನ್ನು ಧನಾತ್ಮಕವಾಗಿ ಹೇಳ್ತಾ ಇರುತ್ತೆ ಯಾವಾಗಲೂ. ಬೋಧನೆಯು ಪರಿಣಾಮಕಾರಿಯಾದಂತೆಲ್ಲ ವಿದ್ಯಾರ್ಥಿಗಳ ಕಲಿಕಿನ ಸಾಮರ್ಥ್ಯವೂ ಹೆಚ್ಚಾಗುತ್ತದೆ. ಅಂದರೆ ಒಂದು ಇನ್ನೊಂದನ್ನು ಧನಾತ್ಮಕವಾಗಿ ಪ್ರಭಾವಿಸ್ತಾ ಇದೆ ಅಂತಕ್ಕಂಥ ವಿಚಾರಗಳನ್ನು
ನಾವಿಲ್ಲಿ ನೋಡ್ತೇವೆ. ಅಂದರೆ ಯಾವ ದಿಕ್ಕಿನೆಲ್ಲ ಸಾಗ್ತಾ ಇದೆ ಅನ್ನೋದು. ಇನ್ನೊಂದು ಎಕ್ಸಾಂಪಲ್ ತೆಗೆದುಕೊಳ್ಳೋಣ. ತರಗತಿಯ ಅನುಭವಜನ್ಯ ಕಲಿಕೆಯಲ್ಲಿ ವಿದ್ಯಾರ್ಥಿಗಳ ಅವಧಾನದ ಮಟ್ಟ ಹೆಚ್ಚಳವಾಗುತ್ತೆ ಅನ್ನುವಂಥದ್ದು. ಸೊ ಅನುಭವಜನ್ಯ ಕಲಿಕೆಯನ್ನು ನಾವು ಹೆಚ್ಚು ಕೊಟ್ಟ ಹಾಗೆ, ಕಲಿಕಾ ವ್ಯವಸ್ಥೆಯಲ್ಲಿ ನಾವು ಅಂತಹ ಒಂದು ಅನುಭವಗಳನ್ನ ಕೊಟ್ಟ ಹಾಗೆ ವಿದ್ಯಾರ್ಥಿಯಲ್ಲಿ ಧಾರಣಾ ಸಾಮರ್ಥ್ಯ ಹೆಚ್ಚಾಗ್ಬೋದು, ಅವಧಾನದ ಅವಧಿಯೂ ಕೂಡ ಹೆಚ್ಚಾಗ್ಬೋದು. ಇದು ವಿದ್ಯಾರ್ಥಿಗಳ ಭಾವನಾ ಪ್ರಬುದ್ಧತೆಗೂ ಮತ್ತು ಅವರ ಹೊಂದಾಣಿಕಾ ಸಾಮರ್ಥ್ಯಕ್ಕೂ ಧನಾತ್ಮಕ ಸಹ ಸಂಬಂಧವಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಇದು. ಭಾವನಾ ಪ್ರಬುದ್ಧತೆ, ಇಮೋಷನಲ್ ಮೆಚುರಿಟಿ, ಹಾಗೆ ಹೊಂದಾಣಿಕೆ ಸಾಮರ್ಥ್ಯ, ಅಡ್ಜಸ್ಟ್ಮೆಂಟ್ ಕೆಪಾಸಿಟಿ. ಭಾವನಾ ಪ್ರಬುದ್ಧತೆಗೂ ಹೊಂದಾಣಿಕಾ ಸಾಮರ್ಥ್ಯಕ್ಕೂ ಪರಸ್ಪರ ಧನಾತ್ಮಕವಾದಂಥ ಸಂಬಂಧ ಇದೆ ಅನ್ನುವಂಥದ್ದು. ಸೊ ಪಾಸಿಟಿವ್ ರಿಲೇಷನ್ಶಿಪ್, ನೆಗೆಟಿವ್ ರಿಲೇಷನ್ಶಿಪ್, ನ್ಯೂಟ್ರಲ್ ರಿಲೇಷನ್ಶಿಪ್ ಅಂತ ನಾವು ಕರಿತೇವೆ. ಇರಲಿ. ಇನ್ನು ಮತ್ತೊಂದು ರೀತಿ ಶೂನ್ಯ ಪ್ರಾಕಲ್ಪನೆ, ನಲ್ ಹೈಪಾಥಿಸಿಸ್ ಅಂತ ನಾವು ಕರಿತೇವೆ. ಇದು ಬಹಳ ಸುಲಭವಾಗಿರುವಂಥದ್ದು. ಸಾಮಾನ್ಯವಾಗಿ ನಾವು ಹೆಚ್ಚಿನ ಸಂದರ್ಭಗಳಲ್ಲಿ ಈ ಶೂನ್ಯ ಪ್ರಾಕಲ್ಪನೆಯನ್ನೇ ರಚಿಸೋದನ್ನು ನಾವು ನೋಡಿದ್ದೇವೆ. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪರಿವರ್ತಿಗಳ ನಡುವಿನ ಸಂಬಂಧ ಅಥವಾ ವ್ಯತ್ಯಾಸಗಳನ್ನು ಋಣಾತ್ಮಕವಾಗಿ ಗುರುತಿಸಲ್ಪಟ್ಟಾಗ ಅಂತಹ ಪ್ರಾಕಲ್ಪನೆಯನ್ನು ಶೂನ್ಯ ಪ್ರಾಕಲ್ಪನೆ ಎಂದು ಕರೆಯುತ್ತೇವೆ. ನೋ ರಿಲೇಷನ್ಶಿಪ್, ನೋ ಇಂಪ್ಯಾಕ್ಟ್ ಹೈಪಾಥಿಸಿಸ್ ಅಂತ ನಾವು ಕರಿತೇವೆ. ಉದಾಹರಣೆಗೆ, ವೈಜ್ಞಾನಿಕ ವಿಧಾನದ ಬೋಧನೆ ವಿದ್ಯಾರ್ಥಿಗಳ ಸೃಜನಶೀಲತೆಯ ಮೇಲೆ ಯಾವುದೇ ಪರಿಣಾಮವನ್ನು ಉಂಟು ಮಾಡುವುದಿಲ್ಲ. ನಾನು ವೈಜ್ಞಾನಿಕ ವಿಧಾನಗಳನ್ನು ಅಳವಡಿಸ್ಕೊಂಡು ಒಂದು ಪರೀಕ್ಷೆ ಮಾಡ್ತಾ ಇದ್ದೇನೆ. ಏನು, ಅವರಲ್ಲಿ ಸೃಜನಶೀಲತೆಯ ಮಟ್ಟ ಜಾಸ್ತಿ ಆಗುತ್ತಾ ಇಲ್ವಾ ಅನ್ನೋಂಥದ್ದು. ನನಗೆ ಗೊತ್ತಿರುತ್ತೆ ಹೆಚ್ಚು ವೈಜ್ಞಾನಿಕ ವಿಧಾನಗಳನ್ನು ಬಳಕೆ ಮಾಡಿಕೊಂಡ ಹಾಗೆ ಮಕ್ಕಳಲ್ಲಿ ಸೃಜನಶೀಲತೆಯ ಮಟ್ಟ ಜಾಸ್ತಿ ಆಗ್ಬೋದು ಅಂತ ನನಗನ್ನಿಸುತ್ತೆ. ಆದರೂ ನಾನೇನು ಮಾಡ್ತೇನೆ, ಕೆಲವು ಸಂದರ್ಭಗಳಲ್ಲಿ ನಾವು ಸಾಮಾನ್ಯವಾಗಿ ನೋಡುವಂಥದ್ದು ನಲ್ ಹೈಪಾಥಿಸಿಸ್ ರೂಪದಲ್ಲಿ ಅದನ್ನು ವ್ಯಕ್ತಪಡಿಸ್ತೇವೆ. ಏನದು, ವೈಜ್ಞಾನಿಕ ವಿಧಾನಗಳ ಬಳಕೆಯಿಂದಾಗಿ ವಿದ್ಯಾರ್ಥಿಗಳ ಸೃಜನಶೀಲತೆಯ ಮಟ್ಟದಲ್ಲಿ ಯಾವುದೇ ಹೆಚ್ಚಳ ಉಂಟಾಗಿಲ್ಲ, ಅಂದರೆ ಪರಿಣಾಮ ಬೀರಿಲ್ಲ, ನೋ ಇಂಪ್ಯಾಕ್ಟ್ ಅಂತ ನಾವು ಕರೆಯುವಂಥದ್ದು. ವೃತ್ತಿ ಆಸಕ್ತಿ ಮತ್ತು ವೃತ್ತಿ ತೃಪ್ತತೆ, ಅಂದರೆ ಪ್ರೊಫೆಷನಲ್ ಇಂಟ್ರೆಸ್ಟ್ ಆ್ಯಂಡ್ ಪ್ರೊಫೆಷನಲ್ ಸ್ಯಾಟಿಸ್ಫ್ಯಾಕ್ಷನ್, ಇವುಗಳ ನಡುವೆ ಯಾವುದೇ ರೀತಿಯ ಸಂಬಂಧ ಇಲ್ಲ. ಸಾಮಾನ್ಯವಾಗಿ ನಾವು ನೋಡಿದಾಗ ಯಾರಲ್ಲಿ ಯಾವ ವೃತ್ತಿಯ ಬಗ್ಗೆ ಆಸಕ್ತಿ ಇರ್ತದೆಯೋ ಆ ವೃತ್ತಿಯನ್ನು ಅವರು ಕೈಗೊಂಡಾಗ ಅವರಲ್ಲಿ ತೃಪ್ತಿಯ ಮಟ್ಟ ಜಾಸ್ತಿ ಇರುತ್ತೆ. ಆದರೆ ಶೂನ್ಯ ಪ್ರಾಕಲ್ಪನೆಯ ಪ್ರಕಾರ ನಾವೇನಂತ ರಚಿಸ್ಕೊಳ್ತೇವೆ, ಇವೆರಡರ ನಡುವೆ ಯಾವುದೇ ಸಂಬಂಧ ಇಲ್ಲ ಅನ್ನೋದು. ಸೊ ಯಾಕೆ ಶೂನ್ಯ ಪ್ರಾಕಲ್ಪನೆಯನ್ನೇ ನಾವು ಬಳಸ್ಕೊಳ್ತೇವೆ ಅಂತ ಒಂದು ಪ್ರಶ್ನೆ ಮೂಡುತ್ತೆ. ಇದಕ್ಕೆ ಸೂಕ್ತವಾದಂಥ ಸರಳವಾದ ಉತ್ತರ ಏನಂದರೆ, ನಮಗೇನು ತಿಳಿದೇ ಇಲ್ಲ, ಅದು ಸಾಧ್ಯವಾಗುವುದಿಲ್ಲ, ಈ ಪ್ರಯೋಗವನ್ನು ಮಾಡಿದಾಗ ಸಾಧ್ಯತೆ ಉಂಟಾಗುತ್ತಾ ಇಲ್ವಾ ಅನ್ನೋ ಮನಸ್ಥಿತಿಯಲ್ಲಿ ನಾವು ಮುಂದುವರಿಬೇಕು ಅನ್ನೋ ಕಾರಣಕ್ಕೋಸ್ಕರ ಶೂನ್ಯ ಪ್ರಾಕಲ್ಪನಾ ವಿಧಾನದಲ್ಲಿ ನಾವು ಈ ಪ್ರಾಕಲ್ಪನೆಗಳನ್ನು ರಚಿಸ್ಕೊಳ್ತೇವೆ ಅನ್ನುವಂಥದ್ದು. ಹಾಗೆ ಸ್ಟ್ಯಾಟಿಸ್ಟಿಕಲ್ ಹೈಪಾಥಿಸಿಸ್ ಅಂತ ನಾವು ಕರಿತೇವೆ. ಏನಪ್ಪ ಸ್ಟ್ಯಾಟಿಸ್ಟಿಕಲ್ ಹೈಪಾಥಿಸಿಸ್ ಅಂತ ಅಂದರೆ, ಪ್ರಯೋಗದ ತೀರ್ಮಾನಗಳ ಆಧಾರದ ಮೇಲೆ ಸ್ವೀಕರಿಸಲು ಅಥವಾ ತಿರಸ್ಕರಿಸಲು ಅನುಕೂಲವಾಗುವಂತೆ ನಿರೂಪಿಸಿರುವ ಒಂದು ಕಲ್ಪನೆಯೇ ಸಂಖ್ಯಾಶಾಸ್ತ್ರೀಯ ಪ್ರಾಕಲ್ಪನೆ. ಅಂದರೆ ಡಿಪೆಂಡಿಂಗ್ ಆನ್ ದ ಸ್ಟ್ಯಾಟಿಸ್ಟಿಕಲ್ ಅಬ್ಸರ್ವೇಷನ್ಸ್ ವೆದರ್ ಇಟ್ ಕ್ಯಾನ್ ಬಿ ಅಕ್ಸೆಪ್ಟೆಡ್ ಆರ್ ರಿಜೆಕ್ಟೆಡ್ ಅನ್ನುವಂಥದ್ದು. ಉದಾಹರಣೆಗೆ ಸ್ಟ್ಯಾಟಿಸ್ಟಿಕ್ಸ್ ಬರುತ್ತೆ ಸಾಧ್ಯವಾದಷ್ಟು. ಈಗ ಬಾಲಕರು ಮತ್ತು ಬಾಲಕಿಯರು ಶೇಕಡಾವಾರು ಫಲಿತಾಂಶ ಎಷ್ಟಿದೆ, ಕಳೆದ ವರ್ಷಗಳಲ್ಲಿ ಬಾಲಕರು ಚೆನ್ನಾಗಿ ಮಾಡಿದ್ರಾ, ಅದರ ಹಿಂದಿನ ವರ್ಷದಲ್ಲಿ ಬಾಲಕಿಯರ ಪ್ರಗತಿ ಚೆನ್ನಾಗಿತ್ತಾ ಅನ್ನುವಂಥದ್ದು. ತಾಲೂಕುವಾರು, ಜಿಲ್ಲಾವಾರು SSLC ಪರೀಕ್ಷೆಗಳ ಫಲಿತಾಂಶದಲ್ಲಿ ಯಾವ ಮಟ್ಟದಲ್ಲಿ ಏನು ಫಲಿತಾಂಶ ಬಂತು ಅನ್ನೋದನ್ನು ನಾವು ನೋಡ್ತಾ ಇರ್ತೇವೆ. ಇದರ ಆಧಾರದಲ್ಲಿ ನಾವು ಪ್ರಯೋಗಗಳನ್ನು ಕೂಡ ನಾವು ಮಾಡ್ಬೋದು. ಅಂದರೆ ಬೇಸ್ಡ್ ಆನ್ ಸ್ಟ್ಯಾಟಿಸ್ಟಿಕಲ್ ಟೆಕ್ನಿಕ್ಸ್, ಟೂಲ್ಸ್ ಆ್ಯಂಡ್ ಅಪ್ಲಿಕೇಶನ್ಸ್ ವಿ ವಿಲ್ ಫಾರ್ಮ್ಯುಲೇಟ್ ಸಮ್ ಹೈಪಾಥಿಸಿಸ್. ಸೊ ಇಂತಹ ಒಂದು ಪ್ರಾಕಲ್ಪನೆಗಳನ್ನು ನಾವು ಸಂಖ್ಯಾಶಾಸ್ತ್ರೀಯ ಪ್ರಾಕಲ್ಪನೆಗಳು ಅಂತ ನಾವು ಕರಿತೇವೆ. ಅಂದರೆ ಸಂಖ್ಯಾಶಾಸ್ತ್ರವನ್ನು ಅನ್ವಯಿಸ್ಕೊಂಡು ಮಾಹಿತಿಗಳನ್ನ ಕಲೆ ಹಾಕಿಕೊಂಡು ಅದರ ಆಧಾರದಲ್ಲಿ ಪ್ರಾಕಲ್ಪನೆಗಳನ್ನು ರೂಪಿಸ್ಕೊಳ್ಳುವಂಥದ್ದು ಅನ್ನುವಂಥದ್ದು. ಸೊ ಹಾಗೆ ಸ್ನೇಹಿತರೆ, ಪ್ರಾಕಲ್ಪನೆಯನ್ನು ಹೇಗೆ ರಚಿಸಬೇಕು ಅನ್ನುವಂಥದ್ದು ಕೂಡ ನಾವು ನೋಡ್ತೇವೆ. ಈಗಾಗಲೇ ಇದರ ಬಗ್ಗೆ ನಾವು ಸಾಕಷ್ಟು ತಿಳ್ಕೊಂಡಿದ್ದೇವೆ. ಪ್ರಾಕಲ್ಪನೆಯ ವಿಧಗಳಿಗೆ ಸಂಬಂಧಪಟ್ಟ ಹಾಗೆ ವಿವರಿಸುವಾಗ ಅಲ್ಲಲ್ಲಿ ಪ್ರಾಕಲ್ಪನೆಯ ರಚನೆ ಮಾಡುವುದರ ಕುರಿತು ಉದಾಹರಣೆ ಸಹಿತ ತಿಳಿಸಲಾಗಿದೆ. ಆದರೂ ಸಂಶೋಧನೆಯ ದೃಷ್ಟಿಯಿಂದ ಪ್ರಾಕಲ್ಪನೆಯ ರಚನೆ ನಾವು ಪ್ರತ್ಯೇಕವಾಗಿ ತಿಳಿಯುವಂಥ ಅಗತ್ಯ ಇದೆ ಅನ್ನುವಂಥದ್ದು. ಪ್ರಾಕಲ್ಪನೆಯ ರಚನೆಯನ್ನು ಕುರಿತಾಗಿ ಕೆಲವು ತಜ್ಞರು ಕೆಲವು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ. ಏನಂದರೆ, ಪ್ರಾಕಲ್ಪನೆಗಳನ್ನು ಸಾಮಾನ್ಯ ನಿಹಿತಾರ್ಥಗಳ ತಾರ್ಕಿಕ ರೂಪದಲ್ಲಿ ನಿರೂಪಿಸುವುದು ಅಂತ ರಸಲ್ ಅನ್ನೋರು ಹೇಳ್ತಾರೆ. ಅಂದರೆ ಉದಾಹರಣೆಗೆ, ಕಲಿಯುವವನಿಗೆ ಪ್ರಶಂಸೆ ಮಾಡಿದರೆ ಆತನ ಕಲಿಕೆ ಉತ್ತಮಗೊಳ್ಳುವುದು, ಶಿಕ್ಷಕರಿಗೆ ಹೆಚ್ಚು ಸೌಲಭ್ಯಗಳನ್ನು ನೀಡಿದರೆ ಅವರ ಬೋಧನೆಯ ಪರಿಣಾಮ ಇನ್ನೂ ಹೆಚ್ಚಾಗುತ್ತದೆ ಅನ್ನುವಂಥದ್ದು.
ಸೊ ಇದರ ಆಧಾರದಲ್ಲಿ ಯಾವುದೇ ಪ್ರಾಕಲ್ಪನೆಯನ್ನು ರಚಿಸುವಾಗ ಸಾಮಾನ್ಯವಾಗಿ 2 ಪ್ರಕ್ರಿಯೆಗಳು ನಡೀತಾ ಇರ್ತವೆ. ಈ ಎಲ್ಲ ಉದಾಹರಣೆಗಳಲ್ಲಿ ಇದು ನೋಡಿದ್ದೀವಿ. ಒಂದು ಅನ್ವೇಷಣೆ ಮತ್ತು ಫಲಿತಾಂಶಗಳು. ಅನ್ವೇಷಣೆ ಅಂತಂದರೆ ಇನ್ಕ್ವೈರಿ ಅಂತ ನಾವು ಕರಿತೇವೆ. ಶೋಧನೆ ಮಾಡ್ತಾ ಹೋಗ್ತೇವೆ. ಶೋಧನೆ ಮಾಡ್ತಾ ಮಾಡ್ತಾ ಕೆಲವು ಫಲಿತಾಂಶಗಳು ಬರ್ತವೆ. ಹಾಗೆ ಬಂದಂಥ ಫಲಿತಾಂಶಗಳನ್ನು ನಾವು ಸಮರ್ಥವಾದ ರೀತಿಯಲ್ಲಿ ತಾರ್ಕಿಕವಾಗಿ ನಾವು ಅದನ್ನು ಮಂಡಿಸಬೇಕಾಗತ್ತೆ. ಒಂದು ಪ್ರಯೋಗ ಮಾಡಿದ್ವಿ, ಒಂದು ಫಲಿತಾಂಶ ಬಂತು, ಅದನ್ನು ನಾವು ಅನ್ವಯ ಮಾಡ್ಕೊಳ್ತೇವೆ, ಸಾಮಾನ್ಯೀಕರಿಸ್ಕೊಳ್ತೇವೆ. ಆದರೆ ಅದಕ್ಕೆ ಪೂರ್ವದಲ್ಲಿ ಅದನ್ನು ನಾವು ಬಹಳ ಸದೃಢವಾಗಿ ಸಮರ್ಥನೆ ಮಾಡಬೇಕಾಗತ್ತೆ. ಆ ಸಮರ್ಥನೆ ಮಾಡ್ಕೊಂಡ ಮೇಲೆ ತಾರ್ಕಿಕವಾಗಿ ಎಲ್ಲರೂ ಅದನ್ನು ಒಪ್ಪಿದ ಮೇಲೇ ಅದರ ಅನ್ವಯತೆಯನ್ನು ನಾವು ಮಾಡ್ತೇವೆ ಮತ್ತು ಅಂತಿಮ ನಿರ್ಧಾರಕ್ಕೆ ಬರ್ತೇವೆ ಅನ್ನುವಂಥದ್ದನ್ನು ನಾವು ನೋಡ್ತೇವೆ ಇಲ್ಲಿ. ಹೀಗೆ ಮುಂದಿನ ಇದರಲ್ಲಿ ನಾವು ನೋಡುವಂಥದ್ದು ಏನು ಅಂದರೆ, ಅನುಗಮನ ರೀತಿಯಲ್ಲಿ ನಾವು ಈ ಪ್ರಾಕಲ್ಪನೆಗಳನ್ನು ರಚಿಸ್ಕೊಳ್ತೇವೆ, ಹಾಗೆ ನಿಗಮನ ರೀತಿಯಲ್ಲೂ ಕೂಡ ನಾವು ರಚಿಸ್ಕೊಳ್ತೇವೆ ಅಂಥದ್ದನ್ನು ನಾವು ನೋಡ್ತೇವೆ. ಸೊ ಈ ಅನುಗಮನ ಮತ್ತು ನಿಗಮನ ನಿಮಗೆ ಚೆನ್ನಾಗಿ ಗೊತ್ತಿದೆ. ಈಗ ಆಲಿಸುವಿಕೆ ಹೆಚ್ಚಾದಷ್ಟು ಧಾರಣ ಸಾಮರ್ಥ್ಯ ಜಾಸ್ತಿ ಆಗುತ್ತೆ, ಹೌದಾ? ಹಾಗೆ ವೀಕ್ಷಿಸುವಿಕೆ ಹೆಚ್ಚಾದಷ್ಟು ಸಮಸ್ಯೆಯನ್ನು ಗುರುತಿಸುವ ಸಾಮರ್ಥ್ಯ ಹೆಚ್ಚಾಗುತ್ತೆ. ಹಾಗೆಯೇ ಸ್ವಯಂ ರಚನಾ ಸಾಮರ್ಥ್ಯ ಅಂದರೆ ಕನ್ಸ್ಟ್ರಕ್ಟಿವಿಸ್ಟ್ ಕೆಪ್ಯಾಸಿಟಿ ಅಥವಾ ಕಾನ್ಫಿಡೆನ್ಸ್ ಅಂತ ಕರಿತೀವಿ, ಅದು ಜಾಸ್ತಿ ಆದಷ್ಟು ವಿದ್ಯಾರ್ಥಿಗಳಲ್ಲಿ ಪರಿಹಾರ ಮಾರ್ಗೋಪಾಯಗಳನ್ನು ಕಂಡುಹಿಡಿಯುವಂಥದ್ದು, ಸಮಸ್ಯೆಯ ಪರಿಹಾರವನ್ನು ಮಾಡುವಂಥ ಸಾಮರ್ಥ್ಯಗಳು ಜಾಸ್ತಿ ಆಗುತ್ತೆ. ವೀಕ್ಷಿಸುವ ಮೂಲಕ ಸಮಸ್ಯೆಯನ್ನು ಗುರುತಿಸುವಂಥದ್ದು, ಆಲಿಸುವಿಕೆಯ ಮೂಲಕ ಧಾರಣ ಸಾಮರ್ಥ್ಯವನ್ನು ಹೆಚ್ಚಿಸ್ಕೊಳ್ಳುವಂಥದ್ದು, ಹಾಗೆಯೇ ಸ್ವಯಂ ಜ್ಞಾನ ರಚನಾ ಸಾಮರ್ಥ್ಯವನ್ನು ಜಾಸ್ತಿ ಮಾಡ್ಕೊಳ್ತಾ ಸಮಸ್ಯೆಗೆ ತಾವೇ ಪರಿಹಾರವನ್ನು ಕಂಡುಹಿಡ್ಕೊಳ್ಳುವಂಥದ್ದು. ಇವೆಲ್ಲವನ್ನು ಒಟ್ಟಾಗಿ ಸೇರಿದಾಗ ನಾವು ಬಿಡಿಯಾಗಿ ಇಡಿಯ ಕಡೆಗೆ ಸಾಗುವುದು. ನಿರ್ದಿಷ್ಟವಾದ ಅಂಶಗಳನ್ನು ಒಗ್ಗೂಡಿಸ್ಕೊಳ್ತಾ ನಾವು ಜನರಲೈಸ್ ಮಾಡ್ಕೊಳ್ತೀವಿ, ಹೀಗೆ ಮಾಡಿದ್ರೆ ಹೀಗಾಗತ್ತೆ ಅನ್ನೋಂಥದ್ದು. ಇದನ್ನು ನಾವು ಅನುಗಮನ ಪದ್ಧತಿಯನ್ನು ಅಳವಡಿಸ್ಕೊಂಡು ಪ್ರಾಕಲ್ಪನೆಗಳನ್ನು ರಚನೆ ಮಾಡ್ತೀವಿ ಅನ್ನುವಂಥ ಹಿನ್ನೆಲೆ ಅಷ್ಟೇ. ಹಾಗೆ ನಿಗಮನ ಇದಕ್ಕೆ ಆಪೋಸಿಟ್ ಅಷ್ಟೇ, ಡಿಡಕ್ಟಿವ್. ಸೊ ಪರ್ಟಿಕ್ಯುಲರ್ ಟು ಜನರಲ್, ನಿರ್ದಿಷ್ಟತೆಯಿಂದ ಸಾಮಾನ್ಯೀಕರಣಕ್ಕೆ ನಾವು ಹೋಗುವಾಗ ಅನುಗಮನ ಪದ್ಧತಿಯಲ್ಲಿ ಈ ಪ್ರಾಕಲ್ಪನೆಗಳನ್ನು ರಚನೆ ಮಾಡೋದು ಹೇಗೆ ತಿಳ್ಕೊಂಡ್ವಿ, ಅದಕ್ಕೆ ವಿರುದ್ಧವಾದದ್ದು ಅಂದ್ರೇನು, ಜನರಲ್ ಟು ಪರ್ಟಿಕ್ಯುಲರ್, ಸಾಮಾನ್ಯತೆಯಿಂದ ನಿರ್ದಿಷ್ಟತೆಗೆ ಮುನ್ನುಗ್ಗುವಂಥದ್ದು. ಸೊ ಇಲ್ಲಿ ಅಕಾಡೆಮಿಕ್ ಅಚೀವ್ಮೆಂಟು ಒಟ್ಟಾರೆಯಾಗಿ ನೋಡಿದಾಗ ಚೆನ್ನಾಗಿ ಅಂದ್ಕೊಳ್ತೀವಿ ಅಧ್ಯಯನ ಮಾಡಿ. ಹೀಗಾಗಬೇಕಾದ್ರೆ ಏನೆಲ್ಲ ಮಾಡಬೇಕು, ಬಿಡಿಯಾಗಿ ಏನೆಲ್ಲ ಮಾಡಬೇಕು, ಮಕ್ಕಳಲ್ಲಿ ಸಂವಹನಾ ಕೌಶಲ್ಯಗಳನ್ನು ಸಂವರ್ಧನೆ ಮಾಡಬೇಕು ಒಟ್ಟಾರೆಯಾಗಿ. ಹೀಗೆ ಒಟ್ಟಾರೆಯಾಗಿ ಹಾಗೆ ಮಾಡಬೇಕಾದ್ರೆ ಅದರ ಬಿಡಿ ಭಾಗಗಳು ಅಂದರೆ ಆಲಿಸುವಿಕೆಯ ಸಾಮರ್ಥ್ಯ, ಮಾತನಾಡುವ ಸಾಮರ್ಥ್ಯ, ಬಾಡಿ ಲ್ಯಾಂಗ್ವೇಜ್ ಅಂದರೆ ದೈಹಿಕ ಭಾಷೆಯನ್ನು ರೂಢಿಸ್ಕೊಳ್ಳೋ ಸಾಮರ್ಥ್ಯ, ಒಂದೊಂದೂ ಹೇಗೆ. ಸೊ ಇಡಿಯಿಂದ ಬಿಡಿಯವರೆಗೆ, ಬಿಡಿಗಳಿಂದ ಇಡಿಯವರೆಗೆ, ಹೀಗೆ ಅನುಗಮನ ಮತ್ತು ನಿಗಮನ ಈ 2 ವಿಧಾನಗಳ ಮೂಲಕ ನಾವು ಪ್ರಾಕಲ್ಪನೆಗಳನ್ನು ರಚಿಸ್ತೇವೆ. ಹಾಗೆ ಪ್ರಾಕಲ್ಪನೆಯನ್ನು ರಚಿಸುವಲ್ಲಿ ಏನೇನು ತೊಂದರೆಗಳಾಗ್ತವೆ ಅನ್ನುವಂಥದ್ದನ್ನು ತಿಳ್ಕೊಂಡ್ರೆ ಇದಕ್ಕೆ ಒಂದು ಮುಕ್ತಾಯ ಬರುತ್ತೆ. ಸೂಕ್ತ ಸೈದ್ಧಾಂತಿಕ ಜ್ಞಾನದ ಹಿನ್ನೆಲೆಯ ಕೊರತೆ. ಈಗಾಗಲೇ ಹೇಳಿದ್ದೇನೆ, ಯಾವುದೇ ಸಂಶೋಧನೆಯನ್ನು ಮಾಡುವಾಗ ಪ್ರಾಕಲ್ಪನೆಗಳನ್ನು ರಚಿಸುವ ಹಿನ್ನೆಲೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಸೈದ್ಧಾಂತಿಕ ತತ್ವಗಳನ್ನು, ಸೈದ್ಧಾಂತಿಕ ವಿಚಾರಗಳನ್ನು ಸಾಕಷ್ಟು ತಿಳ್ಕೊಂಡಿರಬೇಕಾಗತ್ತೆ. ನಾವು ಇಂಗ್ಲೀಷ್ನಲ್ಲಿ ಇದನ್ನು ಥಿಯರಿಟಿಕಲ್ ಅಂಡರ್ಲೇಯಿಂಗ್ಸ್ ಅಂತೀವಿ. ಸೈದ್ಧಾಂತಿಕತೆ ಇಲ್ಲದೆ ಪರೀಕ್ಷೆ ಅಥವಾ ಪ್ರಯೋಗ ಸಾಧ್ಯವಿಲ್ಲ ಅದನ್ನು ನಿರೂಪಿಸ್ಕೊಳ್ಳೋದಕ್ಕೆ. ಕೆಲವರಲ್ಲಿ ಇದರ ಜ್ಞಾನ ಇರುತ್ತೆ. ಈಗ ಉದಾಹರಣೆಗೆ ಟೀಚರ್ಸ್ಗಳಿಗೆಲ್ಲ ಗೊತ್ತಿರುತ್ತೆ ವಾಟ್ ಆರ್ ದ ಥಿಯರೀಸ್ ಆಫ್ ಲರ್ನಿಂಗ್, ವಾಟ್ ಆರ್ ದ ಡಿಫ್ರೆಂಟ್ ಥಿಯರೀಸ್ ಆಫ್ ಲರ್ನಿಂಗ್ ಇದೆ, ಅದನ್ನು ಸರಿಯಾಗಿ ಬಳಕೆ ಮಾಡ್ಕೊಳ್ಳೋದಿಲ್ಲ. ಹಾಗೆ ವೈಜ್ಞಾನಿಕ ವಿಧಾನಗಳ ಜ್ಞಾನದ ಕೊರತೆಯೂ ಕೂಡ ಇರುತ್ತೆ. ಆಮೇಲೆ ಲಭ್ಯವಿರುವ ಸಂಶೋಧನಾ ತಂತ್ರಗಳ ಜ್ಞಾನದ ಕೊರತೆ ಇರುತ್ತೆ. ಸೂಕ್ತವಾದ ಸಂದರ್ಭಗಳಲ್ಲಿ ಯಾವ ಸಂಶೋಧನೆ ಕೈಗೊಂಡಿದ್ದೇವೆ ಅದರ ಸ್ವರೂಪ ಏನು ಅದನ್ನು ತಿಳ್ಕೊಂಡು ಅದಕ್ಕೆ ಪೂರಕವಾದಂಥ ಪ್ರಾಕಲ್ಪನೆಗಳನ್ನು ಅವರು ಮಾಡಬೇಕಾಗತ್ತೆ. ಆತ್ಮೀಯ ವಿದ್ಯಾರ್ಥಿಗಳೇ, ಇದುವರೆಗೂ ನಾವು ಪ್ರಾಕಲ್ಪನೆಗಳು ಅಂದ್ರೇನು, ಶೈಕ್ಷಣಿಕ ಸಂಶೋಧನೆಯಲ್ಲಿ ಯಾವ ಹಂತದಲ್ಲಿ ಈ ಪ್ರಾಕಲ್ಪನೆಗಳನ್ನು ರಚಿಸ್ಕೊಳ್ತೇವೆ, ಪ್ರಾಕಲ್ಪನೆಯ ಮೂಲ ಪರಿಕಲ್ಪನೆ ಏನು, ಇದರ ಅಗತ್ಯವಾದರೂ ಏನು, ಪ್ರಾಕಲ್ಪನೆಯ ವಿಧಗಳು ಯಾವುವು, ಯಾವ್ಯಾವ ಸಂದರ್ಭದಲ್ಲಿ ಪ್ರಾಕಲ್ಪನೆಯ ಯಾವ ವಿಧಗಳನ್ನು ರೂಪಿಸ್ಕೊಳ್ತೇವೆ, ಇದರ ಮೂಲಗಳೇನೇನು, ಪ್ರಾಕಲ್ಪನೆಯನ್ನು ರಚಿಸ್ಕೊಳ್ಬೇಕಾದ್ರೆ ನಾವು ಹಾಗೆ ಮಾಡೋದಕ್ಕಾಗೋದಿಲ್ಲ, ಮೂಲಗಳೇನು, ವಾಟ್ ಆರ್ ದ ಸೋರ್ಸಸ್ ಆಫ್ ಫಾರ್ಮುಲೇಟಿಂಗ್ ಹೈಪಾಥಿಸಿಸ್, ಮತ್ತು ಈ ಪ್ರಾಕಲ್ಪನೆಗಳನ್ನು ರಚಿಸುವಾಗ ನಾವು ಅನುಸರಿಸಬೇಕಾದಂಥ ಮಾರ್ಗದರ್ಶಿ ಸೂತ್ರಗಳೇನು, ಮಾನದಂಡಗಳೇನು, ಮತ್ತು ಈ ಪ್ರಾಕಲ್ಪನೆಗಳನ್ನು ರಚಿಸುವಾಗ ನಮಗೆ ಎದುರಾಗತಕ್ಕಂಥ ಸಮಸ್ಯೆಗಳೇನು ಅನ್ನೋದನ್ನು ಸಾಕಷ್ಟು ಉದಾಹರಣೆಗಳ ಮೂಲಕ ಇದುವರೆಗೆ ನಾವು ತಿಳ್ಕೊಂಡಿದ್ದೇವೆ. ನಿಮ್ಮೆಲ್ಲರಿಗೂ ಕೂಡ ನಾನು ಪ್ರತಿಯೊಂದು ಪರಿಕಲ್ಪನೆಯನ್ನು ವಿವರಿಸುವಾಗ ಸೂಕ್ತವಾದಂಥ ಉದಾಹರಣೆಗಳನ್ನು ಕೊಟ್ಟಿರೋದ್ರಿಂದ
ನಾನು ಅಂದ್ಕೊಳ್ತೇನೆ ನಿಮಗೆಲ್ಲವೂ ಕೂಡ ಅರ್ಥವಾಗಿದೆ ಅಂತ ಹೇಳಿ. ಸೊ ಇದಕ್ಕೋಸ್ಕರ ಗುಜರಾತ್ನ ಅಹಮದಾಬಾದ್ನ ಭಾರತೀಯ ಪ್ರಶಿಕ್ಷಣ ಸಂಸ್ಥಾನದವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ನೀವು ಈ ಎಲ್ಲ ವಿಚಾರಗಳನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಮತ್ತು ಪರಿಪೂರ್ಣವಾಗಿ ಅರ್ಥ ಮಾಡಿಕೊಂಡಿದ್ದೀರಿ. ಮುಂದಿನ ದಿನಗಳಲ್ಲಿ ನೀವು ಶಿಕ್ಷಕರಾಗಿ, ಸಂಶೋಧಕರಾಗಿ ಈ ಪ್ರಾಕಲ್ಪನೆಗಳ ಬಗೆಗಿನ ಜ್ಞಾನವನ್ನು ಸೂಕ್ತವಾಗಿ ಅನ್ವಯ ಮಾಡಿಕೊಳ್ತೀರಿ. ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆಗಳನ್ನ ಮಾಡ್ತೀರಿ. ಒಟ್ಟಾರೆಯಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಗುಣಮಟ್ಟವನ್ನು ಹೆಚ್ಚಿಸ್ತೀರಿ ಅನ್ನತಕ್ಕಂಥ ಆಶಾಭಾವನೆಯೊಂದಿಗೆ ನಾನು ನಿಮ್ಮ ಡಾಕ್ಟರ್ ಎಚ್.ಎನ್. ವಿಶ್ವನಾಥ್, ಪ್ರಾಧ್ಯಾಪಕ ಶಾರದಾ ವಿಲಾಸ್ ಟೀಚರ್ಸ್ ಕಾಲೇಜ್ ಮೈಸೂರು ಆಶಿಸ್ತೇನೆ. ಎಲ್ಲರಿಗೂ ಒಳಿತಾಗಲಿ. ಧನ್ಯವಾದಗಳು.